ಹಾಯ್ ಸ್ನೇಹಿತರೆ, ತಮ್ಗೆಲ್ಲರಿಗೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ, ಆತ್ಮೀಯರೇ, ತಮ್ಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಪ್ರಮುಖವಾಗಿ ಕರ್ನಾಟಕ ಟಿಇಟಿ 2025 ಪರೀಕ್ಷೆ ಆಲ್ರೆಡಿ ಬರ್ತಾ ಇದಾವೆ. ಇನ್ನೇನು ಕೆಲವೇ ದಿನಗಳಿದಾವೆ. ಸೊ ರೌಂಡ್ ಆಫ್ 35ರಿಂದ 37 ದಿನಗಳು ನಮ್ಗೆ ಸಿಗ್ತಾ ಇದಾವೆ. ಈ ಒಂದು ದಿನಗಳಲ್ಲಿ ಯಾವ ರೀತಿ ನಾವು ಸ್ಟಡಿ ಮಾಡಬೇಕು, ಈಗಾಗಲೇ ತಮ್ಗೆ ಗೊತ್ತಿರುವ ಹಾಗೆ ಗಣಿತದ ಇಂಪಾರ್ಟೆಂಟ್ ಟಾಪಿಕ್ಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಸೊ ಕಳೆದ ವಿಡಿಯೋದಲ್ಲಿ ಸಹಿತ ಸೈನ್ಸ್ ನಲ್ಲಿ ಫಿಸಿಕ್ಸ್ ನಲ್ಲಿ ಬರಬಹುದಾದಂತಹ ಪ್ರಮುಖ ಚಾಪ್ಟರ್ ಗಳ ಬಗ್ಗೆ ನಾವು ನೋಡಿದ್ದು. ಬಟ್ ಇವತ್ತೊಂದು ವಿಶೇಷ ಅಂತಾನೆ ಹೇಳ್ಬೋದು. ಆದ್ಮೇಲೆ ತಮ್ಮೆಲ್ಲರೂ ಒಂದು ವಿಶೇಷ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಒಂದು ಸೆಂಟರ್ಗೆ ಆತ್ಮೀಯ ಸ್ನೇಹಿತರು ಹಾಗೂ ಶಿಕ್ಷಕರಾಗಿರ್ತಕ್ಕಂತ ಮಾಳಿ ಸರ್ ಅವರು ಆಗಮಿಸಿದ್ದಾರೆ. ಸೊ ಅವರನ್ನ ನಮ್ಮ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ವೆಲ್ಕಮ್ ಮಾಡ್ತಾ ಇದ್ದೇವೆ ಸರ್. ವೆಲ್ಕಮ್ ಟು ಅಗೇನ್ ಸರ್. ಸರ್ ಅವರು ವಿಶೇಷವಾಗಿ ನಿಮ್ಗೆ ಗೊತ್ತಿರಬೇಕು ಇಂಗ್ಲಿಷ್ ಬಗ್ಗೆ. ಇಂಗ್ಲಿಷ್ ನಲ್ಲಿ ಆಲ್ರೆಡಿ ಅಪಾಯಿಂಟ್ಮೆಂಟ್ ಟೀಚರ್ ಆಗಿದ್ದಾರೆ 2 ಬಾರಿ, ಜೊತೆಗೆ 5 ಸಲ ಟಿಇಟಿ ಅನ್ನ ಕ್ಲಿಯರ್ ಮಾಡಿದ್ದಾರೆ, ಜೊತೆಗೆ 2 ಬಾರಿ ಸಿಟಿಇಟಿನೂ ಸಹಿತ ಕ್ಲಿಯರ್ ಮಾಡಿರ್ತಕ್ಕಂತ ಅನುಭವವನ್ನ ಹೊಂದಿರತಕ್ಕಂತ ಆತ್ಮೀಯರು ತಮ್ಮ ಜೊತೆ ಈ 35 ದಿನಗಳಲ್ಲಿ ಇಂಗ್ಲಿಷ್ ಮೆಥಡಾಲಜಿನ ಯಾವ ರೀತಿ ಸ್ಟಡಿ ಮಾಡಬೇಕು, ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಅನ್ನ ಯಾವ ರೀತಿ ಓದ್ಬೇಕು, ಅದರಿಂದ ಎಕ್ಸಾಮ್ ಯಾವ ರೀತಿ ನಾವು ತಯಾರಿಯನ್ನ ಮಾಡಬೇಕು, ಸಾಕಷ್ಟು ವಿಚಾರಗಳನ್ನ ನಮ್ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಸೊ ವಿಡಿಯೋನ ಮಿಸ್ ಮಾಡದೆ ಕ್ಲಿಯರ್ ಆಗಿ ಕಂಟಿನ್ಯೂಸ್ ಆಗಿ ನೋಡಿ. ಈ ಒಂದು ವಿಡಿಯೋ ನಿಮ್ಮ ಟೈಮ್ ಅನ್ನು ಸೇವ್ ಮಾಡ್ತಾ ಇದೆ, ಜೊತೆಗೆ ಹೆಚ್ಚಿಗೆ ಅಂಕವನ್ನ ಗಳಿಸ್ಲಿಕ್ಕೂ ಸಹಿತ ಏನಾಗ್ತಾ ಇದೆ, ಹೆಲ್ಪ್ ಆಗ್ತಾ ಇದೆ. ಸೊ ಬನ್ನಿ ಹಾಗಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ಆತ್ಮೀಯರ ಪರಿಚಯನ ನೋಡೋದಾದ್ರೆ ಈಗಾಗಲೇ ಹೇಳಿದಾಗೆ ಶ್ರೀಯುತರ LD ಮಾಳಿಯತನ್ ಸರ್ ಅವ್ರ ಹೆಸರು. ಸೊ ಸರ್ ಅವರು GPT ಇಂಗ್ಲಿಷ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯ ಚಾಬ್ನೂರ್ ಅನ್ನುವಂತ PMಶ್ರೀ ಶಾಲೆಯಲ್ಲಿ ಸುಮಾರು 9 ವರ್ಷ 9 ವರ್ಷದಿಂದ ಏನ್ ಮಾಡ್ತಿದ್ದಾರೆ ಆಸ್ ಎ ಇಂಗ್ಲಿಷ್ ಟೀಚರ್ ಆಗಿ. ಇನ್ನೊಂದು ವಿಶೇಷ ಗೊತ್ತಿರ್ಬೇಕು ಸರ್ ಬಗ್ಗೆ, ಬಹಳಷ್ಟು ಆಕ್ಟಿವ್ ಆಗಿರ್ತಕ್ಕಂತ ಟೀಚರ್, ಜೊತೆಗೆ ನಮ್ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಜೊತೆಗೆ ತಾಲೂಕದಲ್ಲಿ ರಿಸೋರ್ಸ್ ಇಂಗ್ಲಿಷ್ ಪರ್ಸನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಲ್ಲದೆ ಈಗಾಗಲೇ ನೇಷನ್ ಬಿಲ್ಡರ್ ಅವಾರ್ಡ್ ಚಿಕ್ಕೋಡಿಯಿಂದ ತೆಗೆದುಕೊಂಡಿದ್ದಾರೆ, ಜೊತೆಗೆ ತಾಲೂಕ್ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಸಹಿತ ಪಡೆದುಕೊಂಡಿದ್ದಾರೆ. ಯಾಕೆ ಎಲ್ಲ ಹೇಳ್ತಾ ಇದ್ದೇನೆ ಅಂದ್ರ ಅವ್ರಲ್ಲಿರ್ತಕ್ಕಂತ ಜ್ಞಾನಕ್ಕೆ ಸಿಕ್ಕಂತ ಗೌರವಗಳು. ಹಾಗಾಗಿ ಅಂತ ಒಬ್ಬ ವ್ಯಕ್ತಿಗಳು ಇವತ್ತು ನಮ್ ಸೆಂಟರ್ಗೆ ಬಂದಿದ್ದಾರೆ ಅಂದ್ರೆ ಖುಷಿನೇ. ಸೊ ಆ ವ್ಯಕ್ತಿಗಳ ಕೊಡ್ತಕ್ಕಂತ ಕೆಲವೊಂದು ಸಲಹೆಗಳನ್ನ ತಾವೇನಾದ್ರೂ ಪಾಲಿಸಿದ್ರೆ ಖಂಡಿತವೂ ಸಹಿತ ನೀವು ನಿಮ್ ಜೀವನದಲ್ಲಿ ಏನಾಗುವುದು ಯಶಸ್ಸನ್ನ ಪಡಿಬಹುದು. ಸುಮಾರು 9 ವರ್ಷ ಸರ್ಕಾರಿ ಶಾಲೆಯಲ್ಲಿ ಇದ್ರೂ ಸಹಿತ ಕಳೆದ 9 ವರ್ಷಕ್ಕಿಂತ ಮುಂಚೆ ಇಟ್ ಮೀನ್ಸ್ ಅವರು 2012ರಿಂದನೂ ಟೀಚಿಂಗ್ ಫೀಲ್ಡ್ ನಲ್ಲಿ ಇದ್ದಾರೆ ಆಸ್ ಎ ಇಂಗ್ಲಿಷ್ ಟೀಚರ್. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ವರ್ಕ್ ಮಾಡಿದ್ದಾರೆ. ಈಗ ಸದ್ಯ ಪ್ರೆಸೆಂಟ್ ಆಗಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸಹಿತ ವರ್ಕ್ ಮಾಡ್ತಾ ಇದ್ದಾರೆ, ಜೊತೆಗೆ ಬೇರೆ ಬೇರೆ ಕಡೆಗೆ ಗೆಸ್ಟ್ ಆಗಿ ಉಪನ್ಯಾಸಕರಾಗಿನೂ ಸಹಿತ ಕೆಲಸ ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪಾ ಅಂದ್ರ ಅವ್ರಲ್ಲಿರ್ತಕ್ಕಂತ ಒಂದು ಇಂಗ್ಲಿಷ್ ನಾಲೆಜ್. ಹಾಗಾಗಿ ಅವರ ಒಂದು ನಾಲೆಜ್ ನಮ್ಮೆಲ್ಲಾ ಶಿಕ್ಷಕ ಅಭ್ಯರ್ಥಿಗಳಿಗೆ ಸಿಗಿಲ್ ಅನ್ನುವಂತ ಉದ್ದೇಶ ಇಟ್ಕೊಂಡ ಇವತ್ತು ತಮ್ಮ ಬಿಡುವಿನ ಸಮಯವನ್ನ ಮಾಡ್ಕೊಂಡ ಸೊ ನಮ್ ಸೆಂಟರ್ಗೆ ಬಂದಿದ್ದಾರೆ ಸರ್. ಮತ್ತೊಂದು ತಮ್ಗೆ ವೆಲ್ಕಮ್. ಇವತ್ತು ಕೆಲವೊಂದು ವಿಚಾರಗಳು ನಿಮ್ ಜೊತೆ ಹಂಚಿಕೊಳ್ತಾ ಇದ್ದಾವೆ. ದಯವಿಟ್ಟು ತಾವುಗಳು ಏನ್ ಮಾಡ್ಬೇಕು, ಅಭ್ಯರ್ಥಿಗಳಿಗೆ ಕಡಿಮೆ ಅವಧಿಯಲ್ಲಿ ಯಾವ ರೀತಿ ಅಂಕಗಳನ್ನ ಹೆಚ್ಚಿಗೆ ಮಾಡ್ಕೊಳ್ಬಹುದು, ಸಕ್ಸಸ್ ಅನ್ನ ಪಡಿಬಹುದು ಟಿಇಟಿ ಎಕ್ಸಾಮ್ ಅನ್ನ. ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು. ಯಾಕಂದ್ರೆ ನಿಮ್ಗೆ ಗೊತ್ತೇ ಇದ್ರಿ ಇಂಗ್ಲಿಷ್ ಅನ್ನೋದು ಸೊ ಆಲ್ಮೋಸ್ಟ್ ಎಲ್ಲರಿಗೂ ಏನದ ಕನ್ಫ್ಯೂಷನ್ ಜೊತೆಗೆ ಟಫ್ ಅಂತ ಭಾವಿಸಿದಾರೆ. ತಪ್ಪಿಲ್ಲ ಅಂತ ನೀವ್ ಹೇಳ್ತೀರಿ, ಯಾಕೆ ತಪ್ಪಿಲ್ಲ ಅನ್ನೋದು ಸ್ವಲ್ಪ ನಮ್ಮ ಅಭ್ಯರ್ಥಿಗೆ ತಾವು ಹೇಳ್ಕೊಟ್ರಂದ್ರೆ ಬಹಳ ಅನುಕೂಲ ಆಗ್ತಿತ್ತು ಅನ್ನುವಂತ ವಿಚಾರ ಇಟ್ಕೊಂಡ ಸೊ ಸ್ಟಾರ್ಟ್ ಮಾಡೋಣ ರೀ. ಸೊ ಮೊದಲನೇದಾಗಿ ಅಭ್ಯರ್ಥಿಗಳು ತಮ್ಗೆಲ್ಲ ಗೊತ್ತಿರೋ ಹಾಗೆ ಟಿಇಟಿಲಿ ಪೇಪರ್ 1 ಸರ್, ಪೇಪರ್ 2 ಇರ್ತಾ ಇದ್ದಾರೆ. ಸೊ ಯಾವ ಪೇಪರ್ 1 ಪೇಪರ್ 2 ಏನ್ ನಿಮ್ ಪ್ರಕಾರ ಏನಾದ್ರು ಡಿಫರೆನ್ಸ್ ಇದೆನಾ ರೀ? ಪೇಪರ್ 1 ಪೇಪರ್ 2 ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅಲ್ಲಿಯೂ ಕೂಡ 30 ಮಾರ್ಕ್ಸ್ ಇರುತ್ತೆ, ಇಲ್ಲೂ ಕೂಡ 30 ಮಾರ್ಕ್ಸ್ ಇರುತ್ತೆ. ಎರಡೂ ಪೇಪರ್ಗಳಲ್ಲಿ ಹೇಳ್ತಾ ಇದ್ರೆ ನೋಡಿ, ಈ ಕಡೆ ಈ ಕಡೆನೂ 30 ಮಾರ್ಕ್ಸ್ ಇರುತ್ತೆ. ಈಗ ಅಲ್ಲಿ ಏನಂತ ದೊಡ್ಡ ಡಿಫರೆನ್ಸ್ ಏನಿರಲ್ಲ. ಯಾವ್ದೇನ್ ಸಿಲೆಬಸ್ ಇದೆ ಅಲ್ಲ, ಅದೇ ಸಿಲೆಬಸ್ ಪೇಪರ್ 1 ಇರುತ್ತೆ, ಪೇಪರ್ 2 ಇರುತ್ತೆ. ಆಲ್ರೆಡಿ ಯು ಮೈಟ್ ಹ್ಯಾವ್ ಸೀನ್ ದ ಸಿಲೆಬಸ್. ಏನ್ ವೆಬ್ಸೈಟ್ ನಲ್ಲಿ ಗೌರ್ಮೆಂಟ್ ಅವ್ರು ಬಿಟ್ಟಾರಲ್ಲ, ಅಲ್ಲಿ ಸಿಲೆಬಸ್ ನೋಡಿದ್ರಿ, ಸೇಮ್ ಇರುತ್ತೆ. ಇವನ್ ಗ್ರಾಮರ್ ಆಗಿರ್ಬೋದು, ಅಥವಾ ಕಂಪ್ರೆನ್ಷನ್, ಪ್ಯಾಸೇಜ್ ಕಂಪ್ರೆನ್ಷನ್ ಇರ್ಬೋದು, ಅಥವಾ ಪೋಯಮ್ ಕಂಪ್ರೆನ್ಷನ್ ಇರ್ಬೋದು, ಅಥವಾ ಗ್ರಾಮರ್ ಇರ್ಬೋದು, ಅಥವಾ ಮೆಥಡಾಲಜಿ ಇರ್ಬೋದು. ಎರಡೂ ಪೇಪರ್ಗಳಿಗೆ ಸೇಮ್ ಸಿಲೆಬಸ್ ಇರುತ್ತೆ. ಬಟ್ ನಮ್ಮ ಅಭ್ಯರ್ಥಿಗಳು ಒಂದು ಕನ್ಫ್ಯೂಸ್ ಮಾಡ್ಕೊತಿರ್ತಾರೆ ಸರ್. ಏನಪ್ಪಾ ಅಂದ್ರೆ ಈಗ ನಾವು ಟಿಇಟಿ ಪೇಪರ್ ಅನ್ನ ಬರ್ಲಿಕ್ಕೆ ಹೋದಾಗ್ರಿ ಲ್ಯಾಂಗ್ವೇಜ್ ಒಂದು ಕನ್ನಡ ಹಾಕಿರ್ತಾರೆ, ಲ್ಯಾಂಗ್ವೇಜ್ 2 ಏನ್ ಹಾಕಿರ್ತಾರೆ, ಇಂಗ್ಲಿಷ್ ಅನ್ನ ಹಾಕಿರ್ತಾರೆ. ಬಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾಗಿರ್ತದೆ ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ 1 ಕನ್ನಡ, ಲ್ಯಾಂಗ್ವೇಜ್ 1 ಇಂಗ್ಲಿಷ್, ಲ್ಯಾಂಗ್ವೇಜ್ 1 ಮರಾಠಿ, ಲ್ಯಾಂಗ್ವೇಜ್ 1 ಹಿಂದಿ ಇರ್ತಾ ಇದೆ. ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಅಭ್ಯರ್ಥಿಗಳು ಗಡಬಡಿಯಲ್ಲಿ ಲ್ಯಾಂಗ್ವೇಜ್ 1 ಇಂಗ್ಲಿಷ್ ಅನ್ನ ಟಚ್ ಮಾಡಿಬಿಡ್ತಾರೆ. ಅವ್ರಷ್ಟೇ ಅಲ್ಲ, ಇವನ್ ಫಸ್ಟ್ ಟೈಮ್ ವೆನ್ ಐ ಹ್ಯಾವ್ ಅಟೆಂಪ್ಟೆಡ್ ಇನ್ 2011
CTET ಕರೆದಾರಲ್ಲ, ಹಾ ಸರ್. ಅವಾಗ ಫಸ್ಟ್ ಅಟೆಂಪ್ಟ್ ಒಳಗ ನಾನು ಕೂಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬರೋದು, ಸೆಕೆಂಡ್ ಲ್ಯಾಂಗ್ವೇಜ್ ನೆಕ್ಸ್ಟ್ ಡೇ ಇತ್ತದು. ಆಫ್ಟರ್ ದ ಫಸ್ಟ್ ಲ್ಯಾಂಗ್ವೇಜ್ ಓನ್ಲಿ ಅಗೇನ್ ಇಂಗ್ಲಿಷ್ ಇಸ್ ಫಸ್ಟ್ ಲ್ಯಾಂಗ್ವೇಜ್ ಅಂತ ಅದನ್ನ ಅಟೆಂಪ್ಟ್ ಮಾಡಿದೆ. ಅದನ್ನ ಅಟೆಂಪ್ಟ್ ಮಾಡಿ 30 ಮಾರ್ಕ್ಸ್ ಎಲ್ಲ ಹೋಗ್ಬಿಟ್ಟು. ಅದಕ್ಕಾಗಿ ದಯಮಾಡಿ ನೋಡ್ಬೇಕಲ್ಲಿ ಮ್ಯಾಲೆ ಏನಿರುತ್ತೆ. ಮತ್ತೆ ಇನ್ನೊಂದು ಏನು, ಭಾಷೆ ಒಂದು ಕ್ವಶನ್ ನಂಬರ್ ಇರ್ತಾವ. ಕ್ವಶನ್ ನಂಬರ್ 1, 2 ಅಂತ ಇರ್ತಾವೆ. 1ರಿಂದ 30 ಇರುತ್ತೆ. ಮತ್ತೆ ಲ್ಯಾಂಗ್ವೇಜ್ 1 ಇಂಗ್ಲಿಷ್ ಅಂತ ಬರುತ್ತೆ, ಅಲ್ಲಿಯೂ ಕೂಡ 1ರಿಂದ 30 ಇರುತ್ತೆ. ಅದು ನಮ್ಮದಲ್ಲ. ನೀವು ನೆಕ್ಸ್ಟ್ ಎಲ್ಲಿ ಅಟೆಂಪ್ಟ್ ಮಾಡ್ಬೇಕಂದ್ರ 31ರಿಂದ ಏನಿರತ್ತಲ್ಲ, 31ರಿಂದ 60 ಕ್ವಶನ್ ಇರುತ್ತೆ. ಅಲ್ಲಿಯೂ ಕೂಡ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರತ್ತ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರತ್ತ. ಸೊ ಆ 31ರಿಂದ ಏನ್ ಇಂಗ್ಲಿಷ್ ಸ್ಟಾರ್ಟ್ ಆಗತ್ತಲ್ಲ, ಅದನ್ನ ನೀವು ಏನ್ ಮಾಡ್ಬೇಕು, ಅಟೆಂಪ್ಟ್ ಮಾಡ್ಬೇಕು. ಅದು ಕನ್ಫ್ಯೂಷನ್ ನಿಮಗೆ ಕ್ಲಿಯರ್ ಆದಂಗ. ಇಲ್ಲಕ್ಕ ನೀವು ಏನ್ ಮಾಡ್ತೀರಿ, ಗಡ್ಬಡಿ ಒಳಗ ಟೈಮ್ ಕನ್ಸ್ಯೂಮ್ ಆಗ ಸೇವ್ ಆಗಿ ಮಾಡ್ಬೇಕಂತೇಳಿ ಏನ್ ಮಾಡ್ತೀವಿ, ನೆಕ್ಸ್ಟ್ ಸ್ಪೀಡ್ ಆಗಿ ಹೋಗುವಾಗ ನಾವು ಮ್ಯಾಗ್ ನೋಡಲ್ಲ, ಹೌದು ಇದು ಇಂಗ್ಲಿಷ್ ಐತೆ ಅಂತ ಹೇಳಿ ಇಂಗ್ಲಿಷ್ ಅನ್ನ ಬರೆದ್ಬಿಟ್ಟಾಗ ಅಲ್ಲಿ ಒಂದು ಸಮಸ್ಯೆ. ಆದ್ಮೇಲೆ ಇದೊಂದು ಕ್ಲಿಯರ್ ತಾವು ಮಾಡ್ಲೇಬೇಕಾಗ್ತಾ ಇದ್ರಿ. ಯಾಕಂದ್ರೆ ಸರ್ ಹೇಳುವಾಗೆ ಪ್ರಮುಖವಾಗಿ ಅವ್ರು ಏನ್ ಹೇಳ್ತಾರಂದ್ರೆ, ಪೇಪರ್ 1 ಕನ್ನಡ ಏನಾಗಿರ್ತದೆ 1ರಿಂದ 30ರವರೆಗೆ ಫಸ್ಟ್ ಲ್ಯಾಂಗ್ವೇಜ್ ಪ್ರಥಮ ಭಾಷೆ ಅಂತ ಕರಿತಾ ಇದಾರೆ. ನೆಕ್ಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಬರ್ತಾ ಇದೆ, ಅದು ಇಂಗ್ಲಿಷ್ ಐತೆ ಚೆಕ್ ಮಾಡ್ಬೇಕು. ಯಾಕಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ನಲ್ಲಿ ಕನ್ನಡನೂ ಇರ್ಬೋದು, ಮರಾಠಿ, ಹಿಂದಿ ಯಾವ್ದು ಬೇಕಾದಿರ್ಬೋದು. ಬಟ್ ನಾವು ಚೂಸ್ ಮಾಡಿದ್ ಇಂಗ್ಲಿಷ್ ಆಗಿರೋದ್ರಿಂದ ಸೊ ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು, ದ್ವಿತೀಯ ಭಾಷೆ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್. ಸೊ ಅದ್ರ ನಂಬರ್ ಏನಾಗಿರ್ತದೆ ನೋಡ್ರಿ, 31ರಿಂದ 60 ತನಕ. ಸೊ ಒಟ್ಟು 30 ಕ್ವಶನ್ಸ್ ಗಳ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನಲ್ಲಿ ಇರ್ತದೆ. ನೀವು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿರೋದ್ರೆ ನೀವು ಪ್ರಥಮ ಭಾಷೆ ಇಂಗ್ಲಿಷ್ ಸೆಲೆಕ್ಟ್ ಮಾಡಬಹುದು. I too have taken the same thing. Because in CTET when I cleared, ಅಲ್ಲೂ ಕೂಡ ನಾನು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅನ್ನ ತಗೊಂಡೆ. ನಾ ಯಾವಾಗ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡೆ, ಕನ್ನಡ ಇಟ್ ವಾಸ್ ಈಸಿ, ಬಹಳ ಈಸಿ ಇತ್ತು. ಅಲ್ಲಿ ನಾನು ಔಟ್ ಆಫ್ 30 29 ತಗೊಂಡೆ. ಹಿಂಗಾಗಿ ನಾನು CTET ಸ್ಕೋರ್ ಅಭ್ಯರ್ಥಿಗಳಿಗೆ ಒಂದು ವಿಶೇಷ ಖುಷಿ ಅಂತಾನೆ ಹೇಳ್ಬೋದು. ನೀವೇನಾದ್ರು ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳಾಗಿದ್ರೆ ನೀವು ಪ್ರಥಮ ಭಾಷೆ ಇಂಗ್ಲಿಷ್ ಅನ್ನ ತಂದು ಅವಾಗ 1ರಿಂದ 30 ಇಂಗ್ಲಿಷ್ ಕ್ವಶನ್ಸ್ ಗಳು ಇರ್ತಾ ಇದಾವೆ. ಅದಾದ ನಂತರ ಕನ್ನಡ ಚೂಸ್ ಮಾಡಿದ್ರೆ ಅತಿ ಈಸಿಯಾಗಿ ಇಲ್ಲಿ ತುಗಬಹುದು, ಏನ್ ಸಮಸ್ಯೆ ಇಲ್ಲ. ಲ್ಯಾಂಗ್ವೇಜ್ ಗಳನ್ನ ಹಿಂದ ಮುಂದ ಮಾಡಿ ತುಗಬಹುದು. ಬಟ್ ನಮಗೆ ಏನ್ ಬೇಕಾಗಿದೆ, TET ಎಲಿಜಿಬಲ್ ಮಾತ್ರ 90 ಮಾರ್ಕ್ಸ್ ಬಿದ್ದರೆ ಸಾಕು. ಓಕೆ, ಸೊ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಮುಂದಿನ ಒಂದು ಕಾನ್ಸೆಪ್ಟ್ ನೋಡಿದ್ರೆ ಸರ್, ಅಭ್ಯರ್ಥಿಗಳಿಗೆ ಈಗ ವಿಶೇಷವಾಗಿ ಹೊಸ ಅಭ್ಯರ್ಥಿಗಳು ಇದಾರೆ ನಮ್ ಕಡೆ ರೀ. ವಿಶೇಷ ಅಂದ್ರೆ ರೀ, ಆಲ್ರೆಡಿ B.Ed ರನ್ನಿಂಗ್ ಇದಾರೆ, D.Ed ರನ್ನಿಂಗ್ ಇದಾರೆ, ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್ ಅಥವಾ ರೀಸೆಂಟ್ ಆಗಿ B.Ed ಮುಗಿದಿದ್ದಾರೆ. ಸೊ ಅಂತ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಇದೆ ಏನು ಪತ್ರಿಕೆ ಯಾವ ರೀತಿ ಇರ್ತದೆ, ಇಂಗ್ಲಿಷ್ ನಲ್ಲಿ ಏನ್ ಕೇಳಬಹುದು. ಯಾಕಂದ್ರೆ ನೀವು ಸ್ಟಾರ್ಟಿಂಗ್ ಅಂದ್ರಿ ನಾವು ಇಂಗ್ಲಿಷ್ ಅಂದ ಕೂಡಲೇ ಕನ್ಫ್ಯೂಷನ್ ಕಠಿಣ ಅಂತಂದ ಅಂದ್ರೆ ಅವ್ರಿಗೆ ಕ್ಲಾರಿಟಿನೇ ಇರಂಗಿಲ್ಲ ರೀ, ಏನೇನ್ ಇರ್ತದೆ. ಸೊ ನಿಮ್ ಪ್ರಕಾರ ಆಲ್ರೆಡಿ ನೀವು ಬರ್ದಿದ್ದೀರಾ, ಸೊ ಈಗ ಇವತ್ತಿನ ಸಿಲೆಬಸ್ ಸಹಿತ ಚೆಕ್ ಮಾಡ್ತಾ ಇದಾರ. ಸೊ ಯಾವ ರೀತಿ ಇರ್ಬೋದ್ರಿ? ಏನಿಲ್ಲ, ಪತ್ರಿಕೆ ಸ್ವರೂಪ ಹೆಂಗಿರತ್ತಂದ್ರ ಇಲ್ಲಿ ನೀವು ಮೊದಲನೇದಾಗಿ ಏನಾಗತ್ತಂದ್ರ, ಈಗ ನಾವು 30ರಿಂದ 60 ಕ್ವಶನ್ ವರೆಗೆ ಏನಿರ್ತಾವ ಅಂದ್ರೆ 31ರಿಂದ 60ರವರೆಗೆ ಏನಿರ್ತಾವ ಅಂದ್ರೆ ಇಂಗ್ಲಿಷ್ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡ್ರ ಈ ಸೆಕೆಂಡ್ ಲ್ಯಾಂಗ್ವೇಜ್ ಇರ್ತಾವ. ಫಸ್ಟ್ ಲ್ಯಾಂಗ್ವೇಜ್ ತಗೊಂಡ್ರೆ ಅದು 1ರಿಂದ 30 ಇರ್ತಾವ. ಸೊ ಇಲ್ಲಿ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡು 31ರಿಂದ 60 ಏನಿರ್ತಾವ ಅಂದ್ರೆ ಕ್ವಶನ್ ಇರ್ತಾವ. ಇವು ಹೆಂಗಿರತ್ತ, ಪತ್ರಿಕೆಯ ಸ್ವರೂಪ ಹೆಂಗಿರತ್ತಂದ್ರ, ಮೊದಲನೇದು ಏನಿರತ್ತಂದ್ರ ನಾವು ಇಲ್ಲಿ ಪ್ಯಾಸೇಜ್ ಕಂಪ್ರೆನ್ಷನ್ ಇರತ್ತೆ. ಏನ್ರಿ? ಪ್ಯಾಸೇಜ್ ಕಂಪ್ರೆನ್ಷನ್ ಪ್ಯಾಸೇಜ್ ಇರತ್ತೆ. ಈ ಪ್ಯಾಸೇಜ್ ಏನಿರತ್ತಂದ್ರ ಇದು 31ರಿಂದ ಟೋಟಲ್ ಇಲ್ಲಿ ಎಷ್ಟಿರ್ತಾವ ಅಂದ್ರ 39 ತನ 8 ಕ್ವಶನ್ ಇರ್ತಾವ. 8ರಿಂದ 9 ಕ್ವಶನ್ ಇರ್ಬೋದು, 7 ಇರ್ಬೋದು. ಆಮೇಲೆ ಪೋಯಮ್ ಇರತ್ತ, ಪೋಯಮ್ ಇರತ್ತೆ. ಪೋಯಮ್ ಇಲ್ಲೂ ಕೂಡ ಏನಿರ್ಬೋದು, ಇಲ್ಲಿ 40ರಿಂದ ಇರ್ಬೋದು. ಅಲ್ಲೂ ಕೂಡ ಎಷ್ಟು 7 ಕ್ವಶನ್ ಇರ್ತಾವ. ಅದು 6 ಇರ್ಬೋದು, 7 ಇರ್ಬೋದು ಅಥವಾ 8 ಇರ್ಬೋದು. ಟೋಟಲಿ ಆಲ್ಮೋಸ್ಟ್ ನಾವು ಇಲ್ಲಿವರೆಗೆ ಏನ್ ಕ್ವಶನ್ ಪೇಪರ್ ನೋಡ್ಕೊಂಡ್ ಬಂದಿವಲ್ಲ, ಅಲ್ಲಿ 8, 7 ಅಂದ್ರೆ ಇಲ್ಲಿ ಪೋಯಮ್ ಏನಿರತ್ತ 7 ಇರತ್ತ, ಪ್ಯಾಸೇಜ್ ಏನಿರತ್ತ 8 ಇರತ್ತ. ಅಲ್ಲಿ ಪ್ಯಾಸೇಜ್ ಕಂಪ್ರೆನ್ಷನ್ ಅಂತ ಕೇಳಿದಾರ. ಕಂಪ್ರೆನ್ಷನ್ ಅಂದ್ರೆ ಇದರ ಅರ್ಥ ನಮ್ಗೆ ಗೊತ್ತಿರಬೇಕು. ಕಂಪ್ರೆನ್ಷನ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ನಾವು ಏನ್ ಮಾಡ್ಬೇಕು, ನಿಮಗೆ ಎಷ್ಟು ಈ ಪ್ಯಾಸೇಜ್ ಅನ್ನ ಓದಿದ ನಂತರ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರ ಅದ್ರ ಮೇಲೆ ಏನಿರತ್ತ ಅಂದ್ರೆ ಕ್ವಶನ್ಸ್ ಇರ್ತಾವ, ಅಂದ್ರೆ ಇವ್ಯಾಲ್ಯೂಯೇಷನ್ ಇರುತ್ತೆ. ಸೊ ಇಲ್ಲಿ ಪ್ಯಾಸೇಜ್ ಅಲ್ಲಿ ಎಷ್ಟು 8 ಕ್ವಶನ್ ಇರ್ತಾವ, ಪೋಯಮ್ ಅಲ್ಲಿ ಎಷ್ಟು ಇರ್ತಾವ 7 ಕ್ವಶನ್. ಟೋಟಲ್ ಎಷ್ಟಾಯ್ತು 15 ಕ್ವಶನ್ ಆಯ್ತು. ಇನ್ನ ನಾವು ಗ್ರಾಮರ್ ಬರ್ತೀವಿ. ಗ್ರಾಮರ್ ಇರುತ್ತೆ, ಇದರಲ್ಲಿ ಗ್ರಾಮರ್ ಇರುತ್ತೆ. ಸಪರೇಟ್ ಅದನ್ನ ಹೆಂಗಿರ್ತಾವ ಗ್ರಾಮರ್ ಅಲ್ಲಿ ಏನ್ ಕೇಳ್ಬೋದು ಅನ್ನೋದನ್ನ ಆಮೇಲೆ ನಾನು ಹೇಳ್ತೀನಿ. ಈ ಗ್ರಾಮರ್ ದಲ್ಲಿ ಏನಿರುತ್ತಂದ್ರೆ 5ರಿಂದ 6 ಕ್ವಶನ್ ಏನಿರುತ್ತಂದ್ರೆ ಗ್ರಾಮರ್ ಇರುತ್ತೆ. ಆಲ್ಮೋಸ್ಟ್ 5 ಕೇಳಿದಾರೆ, ಕೆಲವೊಂದ್ಸಲ 6 ಕೇಳಿದಾರೆ. ಇದು ಅಷ್ಟಿರುತ್ತೆ. ಆಮೇಲೆ ನೆಕ್ಸ್ಟ್ ನಾವು ಹೋಗ್ತಾ ಇದ್ರೆ ಮೆಥಡಾಲಜಿ ಅಂದ್ರೆ ಪೆಡಾಗಜಿ.
ಮೆಥಡಾಲಜಿ ಮೇಲೆ ಸಹಿತ ಕ್ವಶನ್ಸ್ ಮೆಥಡಾಲಜಿ ಮತ್ತು ಪೆಡಾಗೋಗಿ ಅಂತೇಳಿ ಎರಡು ಇನ್ಕ್ಲೂಡಿಂಗ್ ಇರುತ್ತೆ. ಅಲ್ಲಿ ಕೂಡ ಎಷ್ಟಿರ್ತವೆ, ಇಲ್ಲಿ 9ರಿಂದ 10 ಕ್ವಶನ್ ಇರ್ತದೆ. ಸರ್ ಇದು ಪೆಡಾಗೋಗಿ ನೀವು ಎಷ್ಟು ಹೇಳಿದ್ರಿ, 9ರಿಂದ 10 ಕ್ವಶನ್ಸ್ ಹೇಳಿರ್ತಾವೆ. ಕನ್ನಡಕ್ಕೂ ಮತ್ತೆ ಇಂಗ್ಲಿಷ್ಗೆ ಏನಾದ್ರು ವ್ಯತ್ಯಾಸ ಆಗ್ಬೋದ್ರಿ? ನಥಿಂಗ್, ದೇರ್ ಇಸ್ ನಥಿಂಗ್ ಡಿಫರೆನ್ಸ್ ಅಂದ್ರೆ ಈಗ ನಮ್ಮ ಅಭ್ಯರ್ಥಿಗಳು ಕನ್ನಡ ಪರ್ಫೆಕ್ಟ್ ಇದ್ರೆ ಇಂಗ್ಲಿಷ್ ಬರಿಬಹುದು, ಬಟ್ ಇಂಗ್ಲಿಷ್ ಪರ್ಫೆಕ್ಟ್ ಇದ್ರೆ ಕನ್ನಡ ಬರಿಬಹುದು. ಮೆಥಡ್ಸ್ ಎಲ್ಲ ಅಂದ್ರೆ ನಾವು ಟೀಚಿಂಗ್ ಮೆಥಡ್ ಏನ್ ಮಾಡ್ತೇವೆ, ಬೋಧನಾ ಪದ್ಧತಿ ಏನಿರತ್ತಲ್ಲ ಎಲ್ಲ ಕಡೆ ಸೇಮ್ ಲ್ಯಾಂಗ್ವೇಜ್ ಇರೋದ್ರಿಂದ ಸೇಮ್ ಇರುತ್ತೆ. ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಬೋನಸ್ ಅನ್ನ ಪಡಿಬಹುದ್ರಿ? ಆರಾಮ್ಸೆ ಪಡಿಬಹುದು. ಯಾಕಂದ್ರೆ ಟೈಮ್ ಅನ್ನು ಸೇವ್ ಆಗ್ತದ್ರಿ. ಕನ್ನಡ ಓದಾರ ಇಂಗ್ಲಿಷ್ ಓದ್ಬೇಕಾಗಿಲ್ಲ, ಅಥವಾ ಇಂಗ್ಲಿಷ್ ಓದಾರ ಕನ್ನಡ ಓದ್ಬೇಕಾಗಿಲ್ಲ ರೀ. ಈಗ ನಾವು ಮೆಥಡಾಲಜಿ ಬರುತ್ತಲ್ಲ, ಟೀಚಿಂಗ್ ಮೆಥಡಾಲಜಿ ಬೋಧನಾ ವಿಧಾನ ಅಂತ ಬರುತ್ತಲ್ಲ ಪೆಡಾಗೋಗಿ ಒಳಗ, ಅದನ್ನ ಒಂದನ್ನ ನೀವು ಅಕ್ಯುರೇಟ್ ಆಗಿ ವಿತ್ ಕಂಪ್ರೆನ್ಷನ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಓದಿದ್ದೆ ಆದ್ರೆ ನಿಮ್ಗೆ ಸ್ವಲ್ಪ ಇಂಗ್ಲಿಷ್ ಮೇಲೆ ಹಿಡಿತಾ ಇತ್ತಂದ್ರೆ, ಅಂದ್ರೆ ಎದ್ರ ಮ್ಯಾಗ ಅಂಡರ್ಸ್ಟ್ಯಾಂಡಿಂಗ್, ನೀವು ಯಾವ ರೀತಿ ವರ್ಡ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿರ್ಲ ಅದ್ರ ಮ್ಯಾಗ ನೀವು ಎಲ್ಲದ್ರೆ ಸ್ವಲ್ಪ ಹಿಡಿತಿತ್ತಂದ್ರೆ ನೀವು ಏನು ಒಂದು ಓದಿದ್ರು ಕೂಡ ಅಲ್ಲಿ 30, 60 ಮಾರ್ಕ್ಸ್ ಆರಾಮಾಗಿ ನಾವು ಇಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಕ್ಕೆ ಅವಕಾಶ ಇದೆ. ತಾವು ಗಮನಿಸಬೇಕಿದ್ದ ಪಾಯಿಂಟ್ ನಾನು ಆಲ್ರೆಡಿ ನಮ್ಮ ಕ್ಲಾಸ್ ನಲ್ಲಿ ಹೇಳ್ತೀನಿ, ಸೈನ್ಸ್ ಮತ್ತು ಮ್ಯಾಥ್ಸ್ ಅಭ್ಯರ್ಥಿಗಳಿಗೆ ಬೋಧನಾ ಶಾಸ್ತ್ರ ಮೇಲೆ ಟಾರ್ಗೆಟ್ ಕ್ವಶನ್ಸ್ ಗಳನ್ನ ಮಾಡ್ರಿ. ನಾವು ಕನಿಷ್ಠ 5ರಿಂದ 6 ಅಂತ ಹೇಳಿದ್ವು, ಬಟ್ ಸರ್ ಹೇಳ್ತಾ ಇದ್ರೆ 9ರಿಂದ 10 ಕ್ವಶನ್ಸ್ ಗಳು ಬರ್ತಾ ಇದಾವೆ. ಇಟ್ ಮೀನ್ಸ್ 1/3 ಪಾರ್ಟ್ ಅಂತ ನಾವು ಕರಿತಾ ಇದಾವೆ. ಹೌದಾ, 30ರಲ್ಲಿ 10 ಇವ ಅನ್ನೋದ್ರ ನಾವು 3ರಾಗ 1 ಭಾಗ ಇದಾಗ್ತಾ ಇದೆ. ಅತಿ ಈಸಿ ಆಗಿದ್ದು ಕನ್ನಡ ಮಾಡಿದ್ರೆ ಇಂಗ್ಲಿಷ್ ಆಗ್ತಾ ಇದೆ, ಅಥವಾ ಇಂಗ್ಲಿಷ್ ಮಾಡಿದ್ರೆ ಕನ್ನಡ ಆಗ್ತಾ ಇದೆ. ಸೊ ನೋಡ್ರಿ, ಹಾಗಾಗಿ ದಯವಿಟ್ಟು ಮೆಥಡಾಲಜಿಗಳ ಮೇಲೆ ಒಂದ್ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ರಿ. ಸರ್ ಜೊತೆ ನಾನು ಚರ್ಚೆ ಮಾಡ್ತೇನೆ ಮೆಥಡಾಲಜಿಲಿ ಏನೆಲ್ಲ ಸ್ಟಡಿ ಮಾಡ್ಬೇಕು ಅನ್ನೋದು. ಸೊ ಹಾಗಾಗಿ ಈ ಒಂದು ಸೆಕ್ಷನ್ ಗಳನ್ನ ನೀವೇನ್ ಮಾಡ್ರಿ, ಟಾರ್ಗೆಟ್ ಮಾಡಿ ಓದಿದ್ದೆ ಆದ್ರೆ ಖಂಡಿತ TET ಏನ್ ಮಾಡ್ಬೋದು, ಹೆಚ್ಚಿಗೆ ಅಂಕನ ಗಳಿಸಬಹುದು. ಬನ್ನಿ ಹಾಗಾದ್ರೆ ಈ ಪ್ಯಾಸೇಜ್ಗಳು ಯಾವ ರೀತಿ ಇರ್ತಾ ಇದಾವೆ ಅದಕ್ಕಿಂತ ಮುಂಚೆ ಸರ್, ಇನ್ನ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಹೇಳಿದೆ, ಅಭ್ಯರ್ಥಿಗಳಿಗೆ ಕಡಿಮೆ ಅಂದ್ರೆ 35 ದಿನ ಇದೆ. ಈ 35 ದಿನದಲ್ಲಿ ಕವರ್ ಮಾಡ್ಲಿಕ್ಕೆಲ್ಲ ಅಂತೂ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೇನೆ. ಬಟ್ ಸ್ಕೋರ್ ಮಾಡೋ ಸಲುವಾಗಿ ಏನಾದ್ರು ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಅನ್ಕೊಂಡಿದ್ದೇನೆ. ಸೊ ಯಾವ ರೀತಿ ಮಾಡ್ಬೋದು ಸರ್? ಅವಕಾಶ ಇದೆ. ಹೇಗ ಅಂದ್ರೆ ಈಗ ಸ್ಮಾರ್ಟ್ ಸ್ಟಡಿ ಮಾಡೋದು, ನಾವೆಲ್ಲ ಹಾರ್ಡ್ ವರ್ಕ್ ಮಾಡ್ತೀವಿ, ಅಷ್ಟೆಲ್ಲ ಓದ್ತೀವಿ ಇಷ್ಟೆಲ್ಲ ಓದ್ತೀವಿ, ಅದು ಬೇಡ. ಈಗ ನಮ್ಗೆ ಏನ ಸ್ಟಿಪ್ಯುಲೇಟೆಡ್ ಟೈಮ್ ದೊಳಗ ಜಾಸ್ತಿ ಸ್ಕೋರ್ ಮಾಡಬೇಕು. ಹೇಗ್ ಮಾಡಬೇಕು, ಯಾವ್ದಕ್ಕೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕು? ಈಗ ಮೊದಲನೇದಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಜಾಸ್ತಿ ನಮಗ್ ಎಕ್ಯುರೇಟ್ ಕ್ವಶನ್ಸ್ ಎಲ್ಲಿ ಬರ್ತಾವ ಅಂದ್ರೆ ನಾವು ಗ್ರಾಮರ್ ಅನ್ನ ನೋಡ್ತೀವಿ. ನಾವು ದಯವಿಟ್ಟು ಗಮನಿಸ್ಬೇಕು, ಈ ಮೇನ್ ಪಾಯಿಂಟ್ ಇದೆ. ಇದು 6ರಿಂದ 7 ಮಾರ್ಕ್ಸ್ ಅಥವಾ 5ರಿಂದ 6 ಮಾರ್ಕ್ಸ್ ಗ್ರಾಮರ್ ಬರುತ್ತೆ. ಗ್ರಾಮರ್ ಒಳಗೆ ಏನ್ ಮಾಡ್ಬೇಕು, ಯಾವ್ದಕ್ಕೆ ನಾವು ಪ್ರಿಯಾರಿಟಿ ಕೊಡ್ಬೇಕು, ಯಾವ ಕಂಟೆಂಟ್, ಯಾವ ಸಬ್ಜೆಕ್ಟ್ ಅಂದ್ರೆ ಅಲ್ಲಿ ಯಾವ್ದು ಕಂಟೆಂಟ್ ನಾವು ಜಾಸ್ತಿ ಕೊಡ್ಬೇಕಂದ್ರೆ ಇಲ್ಲಿ ವಾಯ್ಸಸ್ ಅಂತ ಬರ್ತಾವ. ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್ ಅಂತ ಬರ್ತಾವ. 1 ಮಾರ್ಕ್ಸ್ 100% ಇದ್ರ ಮೇಲೆ ಯಾವ್ದೇ ಎಕ್ಸಾಂಪಲ್ ನೋಟ್ ಡೌನ್ ಮಾಡ್ಕೋರಿ ಇವುಗಳನ್ನ. ಸರ್ ಯಾವ ಫಿಕ್ಸ್ ಬರ್ತಾವಲ್ಲ, ಸೊ ಮೇ ಬಿ ಗ್ಯಾರಂಟಿ ಬರುವಂತ ಸಾಧ್ಯತೆಗಳು ತುಂಬಾನೇ ಇರ್ತಾ ಇದಾವೆ. ಸೊ ಹಾಗಾಗಿ ಅವುಗಳ ಕಡೆಗೆ ಸ್ವಲ್ಪ ಗಮನ ಇರ್ಲಿ ತಮ್ದು. ಇಲ್ಲಿವರೆಗೆ ಏನ್ ಎಷ್ಟು ಕ್ವಶನ್ ಪೇಪರ್ ಅದಾವಲ್ಲ, ಎಲ್ಲಾ ಕ್ವಶನ್ ಪೇಪರ್ ವಾಯ್ಸಸ್ ಮ್ಯಾಗ 1 ಕ್ವಶನ್ ಕೇಳಿದಾರೆ, 1 ಮಾರ್ಕ್ಸ್ ನಿಮ್ಗ. ಅದು ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್ ಅಲ್ಲಿ ಕೊಟ್ಟಿರ್ತಾರೆ. ಆಪ್ಷನ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ, ಬಟ್ ಅದ್ರ ಬಗ್ಗೆ ನಿಮಗ ಪ್ರಿಪೇರ್ ಮಾಡ್ಕೊಂಡಿರ್ಬೇಕು. ಆಮೇಲೆ ರಿಪೋರ್ಟೆಡ್ ಸ್ಪೀಚ್ ಅಂತೇಳಿ, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತೇಳಿ ಬರುತ್ತೆ. ರಿಪೋರ್ಟೆಡ್ ಸ್ಪೀಚ್ ಇದ್ರ ಮ್ಯಾಗ ಕೂಡ 1 ಮಾರ್ಕ್ಸ್ ಇದ್ದೇ ಇರುತ್ತೆ. ನೋಡ್ರಿ, ರಿಪೋರ್ಟೆಡ್ ಸ್ಪೀಚ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಅಲ್ಲೊಂದು 7ರಿಂದ 8 ರೂಲ್ಸ್ ಅದಾವ. ನೀವು ಮಾಡ್ಕೊಂಡ್ರೆ ಅದೇ ರೀತಿ ನೀವು ಸ್ವಲ್ಪ ಕ್ವಶನ್ ಪೇಪರ್ ಗಳನ್ನ ರಿವೈಸ್ ಮಾಡಿದ್ದೆ ಆದ್ರೆ ಯಾವ ರೀತಿ ಕ್ವಶನ್ ಗಳನ್ನ ಕೇಳಿದಾರೆ ಅನ್ನೋದು, ಆ 7 ರೂಲ್ಸ್ ಗಳಲ್ಲಿ ಯಾವ ರೂಲ್ ಅಪ್ಲೈ ಆಗುತ್ತೆ ಅನ್ನೋದನ್ನ ನೀವು ಈಸಿಯಾಗಿ ಸ್ಟಡಿ ಮಾಡಿದ್ರೆ ಅಲ್ಲಿಯೂ ಕೂಡ 1 ಮಾರ್ಕ್ಸ್ ಡೈರೆಕ್ಟ್ ಆಗಿ 100% ಬರತೈತಿ. ಇದು ಬರತ್ತಾ, ಇದಕ್ಕೆ ನೀವು 1 ಮಾರ್ಕ್ಸ್ ತೆಗೆದುಕೊಳ್ತೀರಿ. ಅದಕ್ಕಾಗಿ ನಾನು ಹೇಳೋದು ಕಾನ್ಸಂಟ್ರೇಟ್ ಆನ್ ರಿಪೋರ್ಟೆಡ್ ಸ್ಪೀಚ್, ವಾಯ್ಸಸ್. And next, if you go for next, that is degrees of comparison. Degrees of comparison ಅಂತ ಬರುತ್ತಾ. ಇದರ ಮೇಲೂ ಕೂಡ ಸಾಕಷ್ಟು ಸಲ ಪ್ರತಿ ಎಕ್ಸಾಮ್ ದಲ್ಲಿ ಕೇಳಿದ್ದಾರೆ, 1 ಮಾರ್ಕ್ಸ್ ಇದ್ದೇ ಇರುತ್ತೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ 1 ಮಾರ್ಕ್ಸ್. ಇಲ್ಲೂ ಕೂಡ 3 ಡಿಗ್ರೀಸ್ ಇರ್ತಾವ, ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿ. ಅಲ್ಲಿಯೂ ಕೂಡ 2ರಿಂದ 3 ರೂಲ್ಸ್ ಬರ್ತಾವ. ಆ ರೂಲ್ಸ್ ಅನ್ನ ನೀವು ಸ್ಟಡಿ ಮಾಡಿದ್ದೆ ಆದ್ರೆ 1 ಮಾರ್ಕ್ಸ್. ಸರ್ ಯಾಕೆ ಹೇಳ್ತಾ ಇದ್ದಾರೆ, ಸ್ಮಾರ್ಟ್ ಸ್ಟಡಿ. ಈಗ ನಮಗೆ ಟೈಮ್ ಏನೈತಿ, ಕಡಿಮೆ ಐತಿ. ಕಡಿಮೆ ಇರೋದ್ರಿಂದ ನಮ್ಗೆ ಏನಾಗಬೇಕು, ಮಾರ್ಕ್ಸ್ ಬೇಕಾಗಿದಾವ. ಆರಾಮ್ ಮುಗಿಸ್ಬೋದು, ಒಂದ್ ದಿನದಲ್ಲಿ ಮುಗಿಸ್ಬೋದು. 2 ಗಂಟೆ 2 ಗಂಟೆದೊಳಗೆ ಎಲ್ಲ ರೂಲ್ಸ್ ಅನ್ನು ಮಾಡ್ಬೇಕಂತ ಅವಶ್ಯಕ ಇಲ್ಲ. ಜಸ್ಟ್ ಯು ಗೋ ಥ್ರೂ ದ ಕ್ವಶನ್ ಪೇಪರ್, ಪ್ರಿವಿಯಸ್ ಕ್ವಶನ್ ಪೇಪರ್ ಗಳನ್ನ ನೋಡಿ ಅಲ್ಲಿ ಯಾವ ರೀತಿ ಬಂದಿದೆ, ಹೆಂಗ್ ಕ್ವಶನ್ ಅರೈಸ್ ಆಗಿದೆ, ಅವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ 1-2 ತಾಸು ನೀವು ಸ್ಟಡಿ ಮಾಡಿದ್ದೆ ಆದ್ರೆ ಇದ್ರ ಮೇಲೆ ಮಾರ್ಕ್ಸ್. ಅದೇ ರೀತಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ಬರುತ್ತೆ. ಅದೇ ರೀತಿ ನೀವು ಸಾಕಷ್ಟು ಸಲ ಕೇಳಿದಾರೆ, ಆರ್ಟಿಕಲ್ ಮ್ಯಾಗ ಸಲ ಕೇಳಿದಾರೆ. ಈಜಿ ಚಾಪ್ಟರ್, ಬಹಳ ಈಜಿ ಚಾಪ್ಟರ್ ಸಾಕಷ್ಟು ಸಲ ಕೇಳಿದಾರೆ. ಎ ಆನ್
ಮತ್ತು ದ ಅಂತ ಇವೇನದಾವಲ್ಲ ರೂಲ್ಸ್ ಗಳ ಕ್ಲಾರಿಟಿ ಇತ್ತಂದ್ರೆ ಮುಗಿದೋಯ್ತು. ಬಹಳ ಈಸಿ. ಇದು ನಿಮ್ಮ ಜೇಬ್ನಾಗ ಇದ್ದಂಗ ಮಾರ್ಕ್ಸ್. ಹೌದು. ಆರ್ಟಿಕಲ್ ಬಗ್ಗೆ ನಿಮ್ಗೆ ನಾಲೆಜ್ ಇತ್ತಂದ್ರೆ, ಯಾಕಂದ್ರೆ ಈಸಿಯಾಗಿ ನೀವು ಅಲ್ಲಿ ಆನ್ಸರ್ ಮಾಡಿ ಮಾರ್ಕ್ಸ್ ತಗೊಳ್ಬಹುದು. ಸರ್ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು ಬರ್ತಾ ಇದೆ. ಪಾರ್ಟ್ಸ್ ಆಫ್ ಸ್ಪೀಚ್. ಟಾರ್ಗೆಟ್ ಯಾವ್ದು ಮಾಡಬಹುದು? ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗ ಟಾರ್ಗೆಟ್ ಈಗ ನಾನೇ ಹೇಳಿಲ್ಲ, ಆರ್ಟಿಕಲ್ ಎಲ್ಲ ಬಂದಿಲ್ಲ, ಹಾ. ಅವೆಲ್ಲ ನೌನದೊಳಗ ಬರ್ತಾವ್ರಿ. ನೋನ್ ಒಳಗೆ ನೌನ್ ಒಳಗ ಬರ್ತಾವ. ಸುಮಾರು 8 ಇದಾವ ಅಂತ. 8 ಅದಾವ್ರಿ. ನೌನು, ಪ್ರನೌನು, ವರ್ಬ್, ಅಡ್ವರ್ಬ್. ನೀವು ಸ್ವಲ್ಪ ವರ್ಬ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ರಿ. ನೋಡ್ಲಿಕ್ಕೆ ಸಾಧ್ಯ ಇಲ್ಲಲ್ರಿ. ಇಲ್ಲ. ಈಗ ನೌನ್ ಮಾಡಿದ್ರಿ ಅಂದ್ರೆ ಅಲ್ಲಿ ನಿಮಗ ಜೆಂಡರ್ ಸಿಗತ್ತ, ಮತ್ತ ಅಲ್ಲಿ ನೌನ್ ನಂಬರ್ಸ್ ಅಂತ ಸಿಗತ್ತ. ನಾವು ಈಜಿ ಚಾಪ್ಟರ್ ಜೊತೆಗೆ ಬೇಗ ಈಗ ಆರ್ಟಿಕಲ್ ಗಳನ್ನ ನಾವ್ ಎಲ್ಲಿ ಬಳಸ್ತೀವಿ? ಬಿಫೋರ್ ದ ನೌನ್. ಯಾವ್ದು ರೀತಿ ಆ ರೀತಿ ಅಂತ ಆರ್ಟಿಕಲ್ ಅನ್ನು ಬಳಸೋಣ. ಅದು ಆರ್ಟಿಕಲ್ ಎಲ್ಲಿ ಬರುತ್ತೆ? ನೌನ್ ದಾಗ ಕವರ್ ಆಗುತ್ತೆ. ಅದೇ ರೀತಿ ವರ್ಬ್ಸ್ ಒಳಗ್ ಬಹಳ ಇಂಪಾರ್ಟೆಂಟ್ ನೋಡಿ. ವರ್ಬ್ಸ್ ಮೇಲೆ ಒಂದು ಮಾರ್ಕ್ಸ್ ಇರುತ್ತೆ. ಪ್ರತಿ ಕ್ವಶನ್ ಪೇಪರ್ I2 ಕೇಮ್ ಥ್ರೂ ದ ಮಿನಿ ಕ್ವಶನ್ ಪೇಪರ್. ಸೊ ಹಿಯರ್ ಏನಾಗತ್ತೆ ಅಂದ್ರೆ ಒಂದು ಮಾರ್ಕ್ಸ್ ವರ್ಬ್ ಮ್ಯಾಗ ಇರುತ್ತೆ. ಹೆಂಗ್ರಿ? ವರ್ಬ್ ಒಳಗ ಅಲ್ಲಿ ಆಕ್ಸಿಲರಿ ವರ್ಬ್ ಮತ್ತು ಮೇನ್ ವರ್ಬ್ ಅಂತ ಇರ್ತಾವ. ಸಬ್ಜೆಕ್ಟ್ ಅಗ್ರಿಮೆಂಟ್ ವಿತ್ ವರ್ಬ್ ಅಂತ ಬರುತ್ತೆ. ಸಬ್ಜೆಕ್ಟ್ ಯಾವ ರೀತಿ ವರ್ಬ್ ಅಗ್ರಿ ಆಗತ್ತೆ. ಈಗ ಐ ಅಂತ ಬಳಸಿದಾಗ ಇದು ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಐ ಆಮ್ ಅಂತೇಳಿನ ಬಳಸ್ಬೇಕು ನಾವು. ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಪ್ರೆಸೆಂಟ್ ಕಂಟಿನ್ಯೂಸ್. ಅಲ್ಲಿ ನಮಗೆ ಏನಾಗಿಲ್ಲ, ನೀವು ಐ ಬದ್ಲಿ ಈಸ್ ಬಳಸಕ್ ಬರಲ್ಲ. ಅಂದ್ರೆ ಅಲ್ಲಿ ಸಬ್ಜೆಕ್ಟ್ ಏನಾಗಿತ್ತು ಅಂದ್ರೆ ಇಟ್ ಅಗ್ರಿ ವಿತ್ ದ ವರ್ಬ್. ಅದು ಹೆಲ್ಪಿಂಗ್ ವರ್ಬ್ ಆಗಿರ್ಬೋದು ಅಥವಾ ಮೇನ್ ವರ್ಬ್ಸ್ ಆಗಿರ್ಬೋದು. ಸೊ ಇಲ್ಲಿ ವರ್ಬ್ ಮ್ಯಾಗೂ ಕೂಡ ಏನಾಗತ್ತೆ ಅಂದ್ರೆ ಒಂದ್ ಮಾರ್ಕ್ಸ್ ಅದೇ ಬರುತ್ತೆ. ಮತ್ತೆ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಮ್ಯಾಗ ಕೂಡ ಒಂದ್ ಮಾರ್ಕ್ಸ್ ಬರುತ್ತೆ. ಈಜಿ ಕಾನ್ಸೆಪ್ಟ್ ಇದು ಕೂಡ. ಇದು ನೀವು ಒಂದು ಹಾಫ್ ಆನ್ ಅವರ್ದಾಗ ಇದು ರೂಲ್ಸ್ ಎಲ್ಲ ನೀವು ಏನ್ ಮಾಡ್ಬೋದು? ಮಾಡ್ಕೋಬಹುದು. ಓಕೆ. ಆಮೇಲೆ ನೀವು ಸೆಂಟೆನ್ಸ್ ಟ್ರಾನ್ಸ್ಫಾರ್ಮೇಶನ್ ಅಂತ ಬರುತ್ತೆ. ಸೆಂಟೆನ್ಸ್ ಒಳಗ ಟ್ರಾನ್ಸ್ಫಾರ್ಮೇಶನ್ ನಾವು ಎರಡನ್ನ ಏನ್ ಮಾಡ್ತೀವಿ? ಎರಡು ಸೆಂಟೆನ್ಸ್ ಅನ್ನು ಕೂಡಿ ಒಂದ್ ಸೆಂಟೆನ್ಸ್ ಅನ್ನ ಮಾಡ್ತೀವಿ. ಅಲ್ಲಿ ಹೆಂಗಂದ್ರ ಸೆಂಟೆನ್ಸ್ ಒಳಗ ಸಿಂಪಲ್ ಸೆಂಟೆನ್ಸ್, ಕಂಪೌಂಡ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್, ಇವುಗಳ ಬಗ್ಗೆ ನೀವು ಮಾಡ್ಕೊಂಡಿದ್ದೆ ಆದ್ರೆ ಅಲ್ಲೊಂದು ಕೂಡ ಏನ್ ಬರುತ್ತೆ? ಒಂದ್ ಮಾರ್ಕ್ಸ್ ಬಂದೇ ಬರುತ್ತೆ. ಅದೇ ರೀತಿ ಇಫ್ ಯು ಕಮ್ ಟು ದ ಪೊಯೆಟಿಕ್ ಡಿವೈಸ್ ಅಂದ್ರೆ ಪೊಯಿಟ್ರಿ ಸೆಕ್ಷನ್ ಏನ್ ಕೇಳ್ತಾರ? ಪೊಯಿಟ್ರಿ ಸೆಕ್ಷನ್ ಚರ್ಚೆ ಮಾಡೋಣ. ಓಕೆ, ಫೈನ್. ಎಷ್ಟು ಗ್ರಾಮರ್ ಅನ್ನ ನೀವ್ ಏನ್ ಮಾಡಿದ್ದೆ ಆದ್ರೆ ಅಲ್ಲಿ ನಿಮಗ ಅಥೆಂಟಿಕ್ ಮಾರ್ಕ್ಸ್ ಸಿಗ್ತಾವ. ನೋಡ್ರಿ ಆದ್ಮೇಲೆ ಈಗಾಗಲೇ ಸರ್ ಅವರು ಹೇಳಿದಾಗೆ ಒಂದ್ 5 6 7 8 ಕ್ವಶನ್ಸ್ ಗ್ರಾಮರ್ ನಲ್ಲಿ ಬರ್ಬೋದು. ಅದರಲ್ಲಿ ಮೇನ್ ಟಾರ್ಗೆಟ್ ಇರ್ತಕ್ಕಂಥ ಕಾನ್ಸೆಪ್ಟ್ ಗಳು ತಾವು ನೋಡ್ತಾ ಇದ್ರೆ ವಾಯ್ಸಸ್ ಇದೆ, ಜೊತೆಗೆ ರಿಪೋರ್ಟೆಡ್ ಸ್ಪೀಚ್ ಇದೆ ಮತ್ತು ಡಿಗ್ರೀಸ್ ಗಳಿದಾವೆ. ಸೊ ಇದ್ರ ಜೊತೆಗೆ ಮತ್ ನೋಡೋದಾದ್ರೆ ಸೊ ನೌನು, ವರ್ಬ್ ಮತ್ತು ಕ್ವಶನ್ ಟ್ಯಾಗ್ ಆಗಿರ್ಬೋದು, ಜೊತೆಗೆ ಆರ್ಟಿಕಲ್ಸ್ ಗಳಾಗಿರ್ಬೋದು. ನೋಡಿ ಸುಮಾರು ಒಂದು 7 ರಿಂದ 8 ಕಾನ್ಸೆಪ್ಟ್ ಅದಾವೆ. ಇದರಲ್ಲಿ ಖಂಡಿತವಾಗಿ ಒಂದು 4 5 6 ಕ್ವಶನ್ಸ್ ಗಳು ನಿಮ್ಗೆ ಏನಾಗ್ತಾವ? ಸೊ ಬರುವಂತ ಸಾಧ್ಯತೆಗಳು ತುಂಬಾನೇ ಇದಾವೆ. ಸೊ ಹಾಗಾಗಿ ಅವುಗಳನ್ನ ನೀವೇನ್ ಮಾಡ್ರಿ? ಕ್ಲಾರಿಟಿ ಮಾಡ್ಕೋರಿ ಕಾನ್ಸೆಪ್ಟ್ ಗಳನ್ನ, ರೈಟ್? ಯಾಕಂದ್ರೆ ಸರ್ ಆಲ್ರೆಡಿ ಸಾಕಷ್ಟು ಬಾರಿ ಎಕ್ಸಾಮ್ ಬರೆದು ಜೊತೆಗೆ ಕೆಲವೊಂದ್ ಕಡೆ ಟೀಚ್ ಮಾಡೋದಾಗಿರ್ಬೋದು ಅಥವಾ ಈಗ ಸ್ಟಡಿ ಜೊತೆಗೆ ಆಲ್ರೆಡಿ ಅವ್ರು ವರ್ಕ್ ಸಹಿತ ಮಾಡ್ತಾ ಇದಾರೆ. ಅವ್ರಿಗೆ ಐಡಿಯಾ ಇದೆ ಯಾವ ರೀತಿ. ನಂತರ ನಾನು ಕೇಳ್ತೇನೆ ಸರ್ ಜಾಬ್ ಇಡ್ಲಿಕ್ಕೆ ಯಾವ ರೀತಿ ಸ್ಟಡಿ ಮಾಡಿ ಅನ್ನೋದು ಸಹಿತ ಲಾಸ್ಟ್ ಕೇಳ್ತೇನೆ. ಸೊ ಅದನ್ನು ತಾವು ನೋಡಬಹುದು. ಸೊ ವಿಡಿಯೋನ ಸರಿಯಾಗಿ ಗಮನಿಸಲಿ ಇಟ್ಕೊಂಡ ತಾವೇನ್ ಮಾಡ್ರಿ? ಕ್ಲಾರಿಟಿ ತಗೋರಿ. ಇಂಗ್ಲಿಷ್ ಅಂದ್ರೆ ಏನೆಲ್ಲ ಬರ್ಬೋದು ಇಲ್ಲಿ. ಸೊ ನೋಡಿ ಈಗ ಪ್ಯಾಸೇಜ್ ಬಗ್ಗೆ ಹೇಳ್ತಾ ಇದಾರೆ ಸರ್. ನೋಡೋಣ ಬನ್ನಿ. ಎಸ್, ಅದಕ್ಕಿಂತ ಮುಂಚೆ ಟೈಮ್ ಮ್ಯಾನೇಜ್ ಅನ್ನೋದು ಇದೆ. ನೋಡ್ತಾ ಇದ್ದೀವಿ ಸರ್ ಈಗಾಗಲೇ ಹೇಳ್ರು ಪ್ರತಿದಿನ ಸರ್ ನೀವು ಹೇಳಿದಾಗೆ ಒಂದೊಂದು ಕಾನ್ಸೆಪ್ಟ್ ಅನ್ನ ನಾವು ಮುಗಿಸಿದ್ವಿ ಅಂದ್ರೆ ಆಟೋಮೆಟಿಕ್ ಒಂದ್ 30 ದಿನದಲ್ಲಿ ಏನ್ ಮಾಡ್ಬೋದ್ರಿ? ಆಟೋಮೆಟಿಕ್ ಆಗಿ ನಾವು ಮುಗಿಸ್ಬೋದ್ರಿ. ನೋಡಿ ಆಲ್ರೆಡಿ ಪರ್ ಡೇ ಒಂದೊಂದು ಕಾನ್ಸೆಪ್ಟ್ ಗಳನ್ನ ನೀವು ಕ್ಲಿಯರ್ ಆಗಿ ಮುಗಿಸಿರಂದ್ರ ಆರಾಮಾಗಿ ತಾವೇನ್ ಮಾಡ್ಬೋದು ಹೇಳಿದ್ರೆ ಇಂಗ್ಲಿಷ್ ನ ಅತಿ ಬೇಗನೆ ಏನ್ ಮಾಡ್ಬೋದು? ಕವರ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಾನೆ ಹೇಳ್ಬೋದು. ಸರ್ ಅವರಿಗೆ ಒಂದು ಮಾತು ಕೇಳ್ತಾ ಇದೆ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಎಕ್ಸಾಮ್ ದಲ್ಲಿ ಯಾವ ರೀತಿ ಮಾಡ್ಬೇಕು? ಈಗಾಗಲೇ ನಿಮ್ಗೆ ಅವ್ರ ಸಾಕಷ್ಟು ಐಡಿಯಾ ಕೊಟ್ಟರು. ಅದು 35 ದಿನದಲ್ಲಿ ಯಾವ ರೀತಿ ಸ್ಟಡಿ ಮಾಡ್ಬೇಕು ಅನ್ನೋದು ಟಿಪ್ಸ್ ಅನ್ನ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನು ಎಕ್ಸಾಮ್ ಟೈಮ್ ದಲ್ಲಿ ಆಲ್ರೆಡಿ ನಾವು ಎಕ್ಸಾಮ್ ಸೆಂಟರ್ ಆಗಿದಾವೆ. ಇಂಗ್ಲಿಷ್ ಕ್ವಶನ್ ಪೇಪರ್ ನಮ್ ಕೈಯಾಗಿದ್ದಾರೆ. 31 ರಿಂದ 60 ಕ್ವಶನ್ಸ್ ಗಳಿದಾವೆ ಸರ್. ಹಾಗಾದ್ರೆ 31 ರಿಂದ 60 ಈಗಾಗಲೇ ತಾವ್ ಹೇಳ್ರಿ ಪ್ಯಾಸೇಜ್ ಇರ್ತದೆ, ಪೋಯಮ್ ಇರ್ತದೆ, ಗ್ರಾಮರ್ ಇರ್ತದೆ, ಮೆಥಡಾಲಜಿ ಇರ್ತದೆ. ಹಾಗಾದ್ರೆ ನಮ್ಮ ಅಭ್ಯರ್ಥಿಗಳು 31 ರಿಂದ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ನಡುವೆ ಏನಾದ್ರು ಸ್ಟಾರ್ಟ್ ಮಾಡ್ಬೋದಾ? ಅಂದ್ರೆ ನಮಗೆ ಮೇನ್ ಬೇಕಾಗಿರೋದು ಟೈಮ್ ಉಳಿತಾಯ. ಹೆಂಗ್ ಮಾಡ್ಬೋದು? ಈಗ ನಾವು ಟೈಮ್ ಅಂತಾನೆ ಬಂದಾಗ, ಟೈಮ್ ಮ್ಯಾನೇಜ್ ಅಂತ ಬಂದಾಗ ಒಂದು ಬಿಫೋರ್ ಎಕ್ಸಾಮ್ ಟೈಮ್ ಇರುತ್ತೆ. ಅಂದ್ರೆ ನೀವು ಬಿಫೋರ್ ಪ್ರಿಪರೇಷನ್ ಅಂದ್ರೆ ಬಿಫೋರ್ ಗೋಯಿಂಗ್ ಟು ಅಪಿಯರ್ ದ ಎಕ್ಸಾಮ್. ಇನ್ನೊಂದು ಡ್ಯೂರಿಂಗ್ ದ ಎಕ್ಸಾಮ್. ಇವು ಎರಡು ಟೈಮ್ ಬಹಳ ಇಂಪಾರ್ಟೆಂಟ್. ಡ್ಯೂರಿಂಗ್ ದ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್ ಇದೆ. ಡ್ಯೂರಿಂಗ್ ದ ಎಕ್ಸಾಮ್ ಏನಿರ್ತಿಲ್ಲ, ನೀವು ಹಾಟ್ ಸೀಟ್ ಮ್ಯಾಗ ಇರ್ತೀರಿ. ಇಲ್ಲಿ ಬಿಫೋರ್ ದ ಎಕ್ಸಾಮ್ ಆಸ್ ಯುವರ್ ಕನ್ವೀನಿಯನ್ಸಿ ಯು ಕ್ಯಾನ್ ಪ್ರಿಪೇರ್ ಟೈಮ್ ಟೇಬಲ್. ಅಂದ್ರೆ ನಿಮ್ಗೆ ಹೆಂಗ್ ಕನ್ವೀನಿಯಂಟ್ ಆಗ್ತಿರ್ಲಿ ಹಂಗ ನೀವು 1 ಅವರ್ ಅಂತೂ 35 ಓದ್ಬೋದು. 1 ತಾಸು ನೀವು 1 ಅವರ್ ನೀವು ಟೈಮ್ ಕೊಟ್ಟಿದ್ದೆ ಆದ್ರೆ
ಇಲ್ಲಿ 30 ಡೇಸ್ ಅದಾವ. 30 ಡೇಸ್ 30 ನಿಮಗೆ ಏನಾಗ್ತದ ಅಂದ್ರೆ ಕಾನ್ಸೆಪ್ಟ್ ಮ್ಯಾಗ 30 ಮಾರ್ಕ್ಸ್ ಬರ್ತಾವ. ಯಾವ ಕಾನ್ಸೆಪ್ಟ್ ಮೇಲೆ ಒಂದು ಮಾರ್ಕ್ಸ್ ಫಿಕ್ಸ್ 100% ಒಂದೇ ಬರ್ತಾವ. ನಾ ಏನ್ ಸಿಲೆಬಸ್ ಇದೆ, ಏನ್ ನಾವು ಡಿಸ್ಕಷನ್ ಮಾಡ್ತಾ ಇದೀನಿ ಅದ್ರ ಮ್ಯಾಗ ನೀವು ಪ್ರಿಪೇರ್ ಮಾಡಿದ್ದೆ ಆದ್ರೆ 30 ಮಾರ್ಕ್ಸ್ ಅಲ್ಲಿ ಕವರ್ ಆಗ್ತದೆ. ಹಂಗಾದ್ರೆ ಅದು ಫಸ್ಟ್ ಅದು ಬಿಫೋರ್ ದ ಎಕ್ಸಾಮ್ ಆರ್ ಗೋಯಿಂಗ್ ಟು ಅಪಿಯರ್ ದ ಎಕ್ಸಾಮ್, ಅದು ಸೆಕೆಂಡ್. ಇನ್ನ ಇಲ್ಲಿದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್. ಡ್ಯೂರಿಂಗ್ ದ ಎಕ್ಸಾಮ್ ಅಲ್ಲಿ ನೀವು ಹಾಟ್ ಸೀಟ್ ಮ್ಯಾಗ ಇರ್ತೀರಿ, ಸ್ವಲ್ಪ ನರ್ವಸ್ನೆಸ್ ಇರತ್ತ. ಯಾರಿಗಾದ್ರೂ ನಾವು ಫಸ್ಟ್ ಟೈಮ್ ಅಪಿಯರ್ ಆಗ್ಬೇಕಾದ್ರೆ ಆ ರೀತಿ ಫೀಲ್ ಇತ್ತು. ನೀವು ಕೂಡ ಫಸ್ಟ್ ಅಪಿಯರ್ ಆಗ್ತೀರಿ, ಯಾರೋ ಸೆಕೆಂಡ್ ಅಟೆಂಪ್ಟ್ ಇದೆ, ಸ್ವಲ್ಪ ನರ್ವಸ್ನೆಸ್ ಇರತ್ತ. ಆ ನರ್ವಸ್ನೆಸ್ ಹೋಗ್ಬೇಕಾದ್ರೆ ಅಥವಾ ನೀವು ಸ್ಕೋರ್ ಮಾಡಬೇಕಾದ್ರೆ ಸೊ ಯಾವ ರೀತಿ ಅಟೆಂಪ್ಟ್ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯಾವ್ದನ್ನ ಸ್ಟಾರ್ಟ್ ಮಾಡಬೇಕು, ಫಸ್ಟ್ ನಾವು ಯಾವ ಸೆಕ್ಷನ್ ಅಟೆಂಪ್ಟ್ ಮಾಡಬೇಕು. ಸೊ ಇಲ್ಲಿ ನನ್ನ ಒಂದು ಇದರ ಪ್ರಕಾರ, ಒಪಿನಿಯನ್ ಪ್ರಕಾರ, ಫಸ್ಟ್ ನೀವು ಎಲ್ಲಿ ಹೋಗ್ರಿ ಅಂದ್ರೆ ಇಲ್ಲಿ ಮೆಥಡಾಲಜಿ ಇರುತ್ತಲ್ಲ 10 ಮಾರ್ಕ್ಸ್. ಈ ಮೆಥಡಾಲಜಿಗೆ ನೀವ್ ಏನ್ ಮಾಡ್ರಿ, ಫಸ್ಟ್ ಅಟೆಂಪ್ಟ್ ಮಾಡ್ರಿ. ಇಲ್ಲಿ 10 ಮಾರ್ಕ್ಸ್ ಇರುತ್ತೆ, 9 ನಮಗ್ ಸಿಗ್ಬೋದು ಸರ್. ಯಾಕಂದ್ರೆ ಅಲ್ಲಿ ನೀವು 30 ಸೆಕೆಂಡ್ ಆ ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡು. ಅಂದ್ರೆ ನೀವು ಒಂದ್ 10 ಸೆಕೆಂಡ್ ಕ್ವಶನ್ ಅನ್ನ ಓದ್ಲಿಕ್ಕೆ ಟೈಮ್ ತಗೊಂಡ್ರ, ಇನ್ನು 20 ಸೆಕೆಂಡ್ ಅದ್ರಲ್ಲಿ ನೀವು 5 ಸೆಕೆಂಡ್ ಒಂದೊಂದಕ್ಕೂ ಆಪ್ಷನ್ ನೀವು ಥಿಂಕ್ ಮಾಡ್ತಾ ಹೋದ್ರೆ ಅಲ್ಲಿ ಈಸಿಯಾಗಿ 30 ಸೆಕೆಂಡ್ ದಾಗ ಒಂದು ಕ್ವಶನ್ ನೀವು ಅಟೆಂಪ್ಟ್ ಮಾಡಿ ಆನ್ಸರ್. ಯಾಕಂದ್ರೆ ನೀವು ಈಗಾಗಲೇ ಓದಿರ್ತೀರಿ ಮೆಥಡಾಲಜಿ ಒಳಗೆ, ಈಸಿಯಾಗಿ ಅಟೆಂಪ್ಟ್. ಯಾಕೆ ನಾನು ಕೇಳಿದೆ ಅಂದ್ರೆ ಅದು ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದ್ರೆ 41ರಿಂದ ಸ್ಟಾರ್ಟ್ ಆಗುತ್ತೆ ಕ್ವಶನ್ಸ್. 51ರಿಂದ ಇರುತ್ತೆ. 51ರಿಂದ ಇರುತ್ತೆ. ಸೊ ಈ 51ರಿಂದ ಏನಿರುತ್ತಂದ್ರೆ ಸ್ಟಾರ್ಟ್ ಆಗುತ್ತೆ ಮೆಥಡಾಲಜಿ. 10 ಕ್ವಶನ್ಸ್ ಇರ್ತಾವ. ನೀವು 51ರಿಂದ ಸ್ಟಾರ್ಟ್ ಮಾಡಿ. ಆಸ್ ಮೈ ಒಪಿನಿಯನ್ ಅಂದ್ರೆ ಇಟ್ ಈಸ್ ಅ ಗುಡ್ ಥಿಂಗ್. ಟೈಮ್ ಅನ್ನು ಸೇವ್ ಮಾಡ್ಬೇಕಾದ್ರೆ ಇದು ಯಾಕ ಅಲ್ಲಿಂದ ಅಟೆಂಪ್ಟ್ ಮಾಡ್ಬೇಕಂದ್ರೆ ನಾವು ಈಗಾಗಲೇ ಓದಿರ್ತೀವಿ. ಓದಿದ್ದೇನೆ ನಾವು ಈಸಿಯಾಗಿ ಏನ್ ಮಾಡ್ಬೋದು, 30 ಸೆಕೆಂಡ್ ಒಂದು ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ರೆ 5 ನಿಮಿಷನಾಗ ಏನಾಯ್ತು 10 ಕ್ವಶನ್ 5 ನಿಮಿಷದಾಗ 10 ಕ್ವಶನ್ ಅನ್ನ ಅಟೆಂಪ್ಟ್ ಮಾಡಿ. ಡೈರೆಕ್ಟ್ ಇರ್ತದೆ ಲ್ಯಾಂಗ್ವೇಜ್ ಮೆಥಡಾಲಜಿ ವಿಶೇಷವಾಗಿ ಡೈರೆಕ್ಟ್ ಇರುತ್ತೆ. ನೀವು ಜಸ್ಟ್ ಒನ್ಸ್ ಗ್ಲಾನ್ಸ್ ಒಳಗೆ ನೀವು ಏನ್ ಮಾಡ್ಕೋಬಹುದು, ಅದನ್ನ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಅದಕ್ಕಾಗಿ ಅದಾಯ್ತು. ಮತ್ತೊಂದು ಇದನ್ನ ಅವ್ರು ಈಗ ಐಡಿಯಾ ತಗೋಬಹುದ್ರಲ್ಲ, ಯಾಕಂದ್ರೆ ಈಗ 1ರಿಂದ 30 ತನಕ ಕನ್ನಡ ಮಾಡಿ ಬಂದ್ರೆ ಕನ್ನಡದಲ್ಲಿ ಮೆಥಡಾಲಜಿ ಲಾಸ್ಟ್ ಆಲ್ರೆಡಿ ಬಿಡಿಸಿರ್ತಾರೆ. ಅದರ್ ರಿಲೇಟೆಡ್ ಮತ್ತೆ ಇಲ್ಲಿ ಇಂಗ್ಲಿಷ್ ಅನುಕೂಲ ಆಗ್ಬೋದ್ರಿ. ಇವನ್ ಐ ಟು ಹ್ಯಾವ್ ಸೇಮ್ ಎಕ್ಸ್ಪೀರಿಯನ್ಸ್. ಈಗಾಗಲೇ ಕನ್ನಡನೇ ಬರ್ತಿರ್ತಾನೆ ಮೊದಲೇದಾಗಿ. ಕನ್ನಡ ಲ್ಯಾಂಗ್ವೇಜ್ ಬರೋದ್ರಿಂದ ನಂತರ ಇಂಗ್ಲಿಷ್ ಡೈರೆಕ್ಟ್ ಮೆಥಡಾಲಜಿ ಬಂದ್ರೆ ಒಂದಕ್ಕೊಂದು ಲಿಂಕ್ ಸಿಕ್ಕು ಬೇಗನೆ ಆನ್ಸರ್ ಸಿಗುವಂತ ಸಾಧ್ಯತೆನೂ ಇರ್ತದೆ. ಹೌದೌದು. ಈಗ ನಾನ್ CTET ಬರದ್ನವಾಗ ನಾ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬರದೆ, ಸಾರಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಬರದೆ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಬರದೆ. ಅವಾಗ ಇಂಗ್ಲಿಷ್ ನಲ್ಲಿ ಬಂದಂತ ಮೆಥಡಾಲಜಿ 2 ಕ್ವಶನ್ಸ್ ರಿಲೇಟೆಡ್, ಸೇಮ್ ಕ್ವಶನ್ಸ್ ರಿಲೇಟೆಡ್ ಟು ಕನ್ನಡದಾಗಿದ್ದು. ಅಲ್ಲಿ ನಮ್ಗೆ ಈಸಿಯಾಗಿ ಏನಾಯ್ತು, ಟೈಮ್ ಕವರ್ ಆಯ್ತು. ಮತ್ತು ಅಲ್ಲಿ ಒಂದು ಸಬ್ಜೆಕ್ಟ್ ಓದೋದ್ರಿಂದ 2 ಸಬ್ಜೆಕ್ಟ್ ಅನ್ನ ಕವರ್ ಮಾಡಲಿಕ್ಕೆ ಆಗುತ್ತೆ. ನೀವು ನಿಮ್ ಪ್ರಕಾರ ಮೆಥಡಾಲಜಿಯಲ್ಲಿ ಆಲ್ಮೋಸ್ಟ್ ಯಾವ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಬರುವಂತ ಸಾಧ್ಯತೆಗಳು ಇರ್ತವೆ ಅವ್ರಿಗೆ ಮೆಥಡಾಲಜಿ? ಈಗ ಉದಾಹರಣೆ ನಿಮ್ದು FSRW ಅದ್ರ ಮೇಲೆ ಏನ್ ಪ್ರಶ್ನೆಗಳು ಬರ್ಬೋದು? ಬರ್ತಾ ಇಲ್ಲಿ ಅಪ್ರೋಚಸ್ ಅಂಡ್ ಮೆಥಡ್ಸ್, ಬೋಧನಾ ವಿಧಾನಗಳು, ಪದ್ಧತಿಗಳು ಅಪ್ರೋಚಸ್ ಅಂಡ್ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್. ನಾವು ಕನ್ನಡದಲ್ಲಿ ಓದಿದ್ರೆ ಬೋಧನಾ ಪದ್ಧತಿ ಹೆಂಗಿದೆ, ಅಲ್ಲಿ ತಂತ್ರಗಳು ಮತ್ತು ವಿಧಾನಗಳು, ಬೋಧನಾ ಪದ್ಧತಿಯ ತಂತ್ರಗಳು ಮತ್ತು ವಿಧಾನಗಳು ಹೇಗಿದೆ, ಒಂದು ಕ್ವಶನ್ ಅದ್ರ ಮ್ಯಾಗ ಇದ್ದೇ ಇರುತ್ತೆ. ಅದ ಬೋಧನಾ ಪದ್ಧತಿಗಳು ಅಂತ ಬರ್ತಾವ, ಟೀಚಿಂಗ್ಸ್ ಮೆಥಡ್ಸ್ ಅಂತೇಳಿ. ಇಲ್ಲಿ ಕನ್ನಡಕ್ಕೂ ಇಂಗ್ಲಿಷ್ಗೂ ಸೇಮ್ ಬರ್ತಾವ. ಅವುಗಳನ್ನು ಕೂಡ ನೀವು ಈಗ ನೋಡ್ರಿ, ಒಂದು ಇಂಡಕ್ಟಿವ್ ಮೆಥಡ್, ಡಿಡಕ್ಟಿವ್ ಮೆಥಡ್, ಅನುಗಮನ ಇಲ್ಲಿ ಸೇಮ್ ಇರುತ್ತೆ. ಸೊ ಅದನ್ನ ಆ ಮೆಥಡ್ ಸಾಕಷ್ಟು ಸಲ ಕೇಳಿದಾರ. ಬಹಳ ಇಂಪಾರ್ಟೆಂಟ್ ಮೆಥಡ್ ಅದು ಡಿಡಕ್ಟಿವ್ ಇಂಡಕ್ಟಿವ್. ಯಾಕಂದ್ರೆ ಸಾಕಷ್ಟು ಸಲ ಅದನ್ನ ಹೆಚ್ಚಾಗಿ ಬಳಕೆ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಅದನ್ನ ಪ್ರಿಯಾರಿಟಿ ಕೊಡ್ರಿ. ನೆಕ್ಸ್ಟ್ ಅಬ್ಜೆಕ್ಟಿವ್ಸ್ ಮೇಲೆ ಬರುವಂತ ಸಾಧ್ಯತೆ ಇರಬಹುದು. ಟೀಚಿಂಗ್ ಅಬ್ಜೆಕ್ಟಿವ್ಸ್, ನಾಲೆಜ್ ಆಗಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್, ಕಂಪ್ರೆನ್ಷನ್. ಸೊ ಇವೆಲ್ಲ ಇದ್ರ ಮ್ಯಾಗ ನೀವು ಜಾಸ್ತಿ ನನಗೆ ಇಂಪಾರ್ಟೆನ್ಸ್ ಆದದ್ದು ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್ ಮ್ಯಾಗ ಬಹಳ ಸಲ ಕೇಳಿದ. ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್ ಟೆಕ್ನಿಕ್ಸ್ ಆಗಿರ್ಬೋದು, ಟೆಕ್ನಿಕ್ಸ್ ಇಂಪ್ರೂವ್ಮೆಂಟ್ ಮಾಡಿ ಆಕ್ಟಿವಿಟೀಸ್. ಸೊ ಲಿಸ್ನಿಂಗ್ ಯಾವ ರೀತಿ ಹೆಲ್ಪ್ ಆಗುತ್ತೆ, ಬಿಕಾಸ್ ನಮ್ಗೆ ಏನಾಗತ್ತೆ ಇಲ್ಲಿ 45% ಆಫ್ ಲಿಸ್ನಿಂಗ್ ಇರುತ್ತೆ. ಹೌದು. ಯಾಕಂದ್ರೆ ನಾವು LSRW ಅಂತ ಏನ್ ಮಾಡ್ತೇವಲ್ಲ, ಇದೇನು LSRW ಏನಿದೆಲ್ಲ, ಎಲ್ಲ ಯಾಕೆ ಫಸ್ಟ್ ಕೊಟ್ಟಾರ ಅಂದ್ರೆ the child has to improve its language skill. means here it has to listen properly. First it has to learn a listen. ನಾವು ನೋಡ್ರಿ UKG LKG ಮಕ್ಕಳಿಗೆ ನಾವು ಜಾಸ್ತಿ ಏನ್ ಮಾಡ್ತೀವಿ,
ಲಿಸ್ನಿಂಗ್ ಅನ್ನ ಕೊಟ್ಬಿಡ್ತೀವಿ, ಹೌದು. ರೈಮ್ಸ್ ಆಗ್ಲಿ ಯಾವ್ದು ಬರೆಯೋದು ಕೊಡಲ್ಲ. But ಈಗ- ಆಲಿಸುವಿಕೆ ಮೇನ್ ಆಲಿಸುವಿಕೆ ನಾವು ಏನಿದನ್ನು ರೈಟಿಂಗ್ ಓನ್ಲಿ 9% ಇರುತ್ತೆ, 9%. ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ ಪ್ರಿಯಾರಿಟಿ ಅಂದ್ರೆ ನೀವು ನಾಟ್ ಓನ್ಲಿ ಇನ್ ದ ಕ್ಲಾಸ್ ರೂಮ್, ಇವನ್ ಆಸ್ ಪರ್ ಯುವರ್ CTT ಆಗಿರ್ಬೋದು, KTT ಆಗಿರ್ಬೋದು, ಇಲ್ಲೂ ಕೂಡ ಏನ್ ಮಾಡ್ರಿ ಅಂದ್ರೆ ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ ಇಂಪಾರ್ಟೆನ್ಸ್ ಕೊಡ್ರಿ, ಅಲ್ಲೂ ಕೂಡ 1 ರಿಂದ 2 ಮಾರ್ಕ್ಸ್ ಕವರ್ ಆಗುತ್ತೆ. ಬರ್ಬೋದು. ಕವರ್ ಸರ್ ಮತ್ತೊಂದು ಕಾನ್ಸೆಪ್ಟ್ ಬರ್ತಾ ಇದ್ದಾರೆ, 5 ಈಸ್ ಅದ ಹಾ ಮೇಲೂ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇರಬಹುದು. ಅದಾವುದು 100% ಅದ. Yes, 5 ಮತ್ತ is ಪ್ರಶ್ನೆ ಬರುತ್ತೆ. 5 ಈಸ್ ಮ್ಯಾಗ ಬರುತ್ತೆ. ಆಮೇಲೆ ಇವ್ಯಾಲ್ಯೂಯೇಷನ್ ಮ್ಯಾಗ, Yes, yes. ಅಸೆಸ್ಮೆಂಟ್ ಮೌಲ್ಯಮಾಪನ ಮ್ಯಾಗ, ಅಲ್ಲಿ ಈಸಿ ಅದರಲ್ಲ ಹಾ ಕಾಮನ್ ಆಗಿ FES ಮತ್ತು SES ಅಂತೇಳಿ ಇದ್ರ ಮ್ಯಾಗ 1 ಮಾರ್ಕ್ಸ್ ಇದ್ದೇ ಇರುತ್ತೆ. ಫಾರ್ಮೇಟಿವ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂಡ್ ಸಮೇಟಿವ್ ಅಸೆಸ್ಮೆಂಟ್. ಡಯಾಗ್ನೋಸ್ಟಿಕ್ ಹಾ ಬರ್ತಿದೆ, ಓಕೆ, ಡಯಾಗ್ನೋಸ್ಟಿಕ್ ಬರುತ್ತೆ, ಪ್ರೊಫಿಷಿಯನ್ಸಿ ಟೆಸ್ಟ್ ಬರುತ್ತೆ. ಸಿಂಪಲ್ ಆ ಆಗಿರ್ತದೆ. ಟೆಸ್ಟ್ ಗಳ ಮ್ಯಾಗ ರೆಮಿಡಿಯಲ್ ಟೀಚಿಂಗ್ ಒಂದು ಬರ್ತದೆ. ರೆಮಿಡಿಯಲ್ ಟೀಚಿಂಗ್ ದಾಗೂ ಬರುತ್ತೆ. ಸೊ ನೀವು ಒಂದ್ 5 ಕಾನ್ಸೆಪ್ಟ್ ಒಂದು ಫಿಕ್ಸ್ ಬರ್ತದೆ. ಒಂದು ಫಿಕ್ಸ್ ಬರುತ್ತೆ 100%. ಪರಿಹಾರ ಬೋಧನೆ ರೀ, ಹ್ಮ್. ಸಂಕಲನಾತ್ಮಕ, ರೂಪನಾತ್ಮಕ, ನೈದಾನಿಕ ಪರೀಕ್ಷೆ, ನೈದಾನಿಕ ಮತ್ತು ಸಾಧನಾ ಪರೀಕ್ಷೆ ಸಾಧನ ಇದ್ರ ಮೇಲೆ ಯಾವ್ದಾದ್ರು ಒಂದು ಬರುತ್ತೆ. ಕನ್ನಡದಲ್ಲಿ ಬರ್ಬೋದು, ಇಂಗ್ಲಿಷ್ ನಲ್ಲಿ ಬರುತ್ತೆ. ಎರಡು ನೀವು ಕನ್ನಡದಾಗ ಓದಿದ್ದ ಸ್ವಲ್ಪ ಇಂಗ್ಲಿಷ್ ಅನ್ನ ಹಿಡಿತಾ ಇತ್ತಂದ್ರೆ, vocabulary ಇತ್ತಂದ್ರೆ ಅಲ್ಲಿ ನೀವು ಈಸಿಯಾಗಿ ನಮ್ ಕನ್ನಡದು ಆ ವರ್ಡ್ ಇಂಗ್ಲಿಷ್ ನಲ್ಲಿ ಏನಂತ ನಮ್ಗೆ ಕ್ಲಾರಿಟಿ ಇರ್ತದೆ, ನಾವು ಯಾವ್ದಾದ್ರು ಒಂದ್ ಸ್ಟಡಿ ಮಾಡಿದ್ರೆ ಸಾಕಾಗುತ್ತೆ. ನೀವು ಪರ್ಫೆಕ್ಟ್ ಆಗಿ ಬೆಳ್ತಕ್ಕಂತ ಕೆಲವೊಂದು ಕಾನ್ಸೆಪ್ಟ್ ಇಲ್ಲಿ ಟೀಚಿಂಗ್ TLM ಸಹಿತ TLM ಬರ್ತಾವ. ನೆಕ್ಸ್ಟ್ ಇಂಗ್ಲಿಷ್ ಟೀಚರ್ ನ ಒಂದು ಕ್ಯಾರೆಕ್ಟರ್ ಸಹಿತ ಏನಾಗ್ಬೋದು ಅಂದ್ರೆ ಬರುವಂತ ಸಾಧ್ಯತೆ ಇರ್ತದೆ. ಒಟ್ಟಾರೆ ನೋಡ್ರಿ ಅತಿ ಈಸಿ ಆಗಿರ್ತಕ್ಕಂಥ ಚಾಪ್ಟರ್ ನಾವು ಬರೀ ಹೆಡಿಂಗ್ ನೋಡ್ರಿ ಸಾಕ ನಮ್ಗೆ ಕ್ಲಾರಿಟಿ ಸಿಗ್ತದೆ. ಯಾಕೆ ನೀವು ಬೋಧನಾ ವಿಧಾನಗಳು, ಬೋಧನಾ ಪದ್ಧತಿಗಳು, ಒಟ್ಟಾರೆ ಬೋಧನಾ ಶಾಸ್ತ್ರ ಅವ್ರು ಆಲ್ರೆಡಿ ಬೇಡದ ಕಲ್ತಿರ್ತಾರೆ, ಅದೇ ಇರ್ತದೆ, ಅದನ್ನ ಬಿಟ್ಟು ಇರಂಗಿಲ್ಲ ಅವರಿಗೆ. ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಪ್ರಶ್ನೆ ಅರ್ಥ ಆದ್ರೆ ಕ್ಲಿಯರ್ ಆಗಿ ಪ್ರಶ್ನೆಗಳನ್ನ ಸರಿಯಾಗಿ ಅರ್ಥ ಮಾಡಿದ್ರೆ ಖಂಡಿತವಾಗಿಯೂ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಅಂಕವನ್ನ ನಾವೇನ್ ಮಾಡ್ಬೋದು, ಮೆಥಡಾಲಜಿ ಸೆಕ್ಷನ್ ನಲ್ಲಿ ಮುಗಿಸಬಹುದು. ಈಗ ನಾನು ಹೇಳಿದ್ದೆ ಫಸ್ಟ್ ಮೆಥಡಾಲಜಿ ಅಟೆಂಪ್ಟ್ ಮಾಡಂತ ಹೇಳಿದೆ. ಓಕೆ, ಇನ್ನ ನೆಕ್ಸ್ಟ್ ನಾನು ಹೇಳ್ತಾ ಇರೋದು, ಯಾಕಂದ್ರೆ ಮೆಥಡಾಲಜಿ 10 ಮಾರ್ಕ್ಸ್ ಆಯ್ತು. ಇದಾದ ಕೂಡಲೇ ಯಾವ್ದು ಇದಾದ ತಕ್ಷಣ ಗ್ರಾಮರ್ ಹೋಗ್ತಾರೆ ಸರ್. ಹಾ ಓಕೆ, ಗ್ರಾಮರ್ ತಗೋರಿ. ಯಾಕಂದ್ರೆ ಗ್ರಾಮರ್ ಎಕ್ಯುರೇಟ್ ಮಾರ್ಕ್ಸ್ ಇಲ್ಲಿ ರೂಲ್ಸ್. ಹೌದು ಸರ್, ಈಗಾಗಲೇ ಗ್ರಾಮರ್ ಕೆಲವೊಂದು ಕಾನ್ಸೆಪ್ಟ್ ಹೇಳಿದಾರೆ. ಅಲ್ಲಿ 5 ರಿಂದ 6 ಮಾರ್ಕ್ಸ್ ಬರ್ತವೆ. 5 ರಿಂದ 10 ಕ್ವಶನ್ಸ್, 5 ಕ್ವಶನ್ಸ್. ಇವನು ಇಲ್ಲಿ ನಿಮಗ 10 ಸೆಕೆಂಡ್ ಸಾಕ್ರಿ, ಡೈರೆಕ್ಟ್ ಸಿಗ್ತದೆ. ಡೈರೆಕ್ಟ್ 10 ಸೆಕೆಂಡ್ ಇಲ್ಲಿನ ಅಪ್ಲೈಡ್ ಅಂತ ಬರಂಗಿಲ್ಲ. ಅಪ್ಲೈಡ್ ಅಂತ ಡೈರೆಕ್ಟ್ ಗ್ರಾಮರ್, ಡೈರೆಕ್ಟ್ ಗ್ರಾಮರ್ ಇರತ್ತೆ ಅಲ್ಲಿ. ನೀವ್ ಏನ್ ಸ್ಟಡಿ ಮಾಡಿರ್ತಾರಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಇಲ್ಲಿ ಏನ್ ಮಾಡಿರ್ತಾರ ನಿಮ್ಗ ಬಹಳ ಈಸಿ ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ನಿಮ್ಗೆ. ಮೊದಲು ಯಾವ ಆನ್ಸರ್ ಅಲ್ಲ ಸ್ಟ್ರೈಕ್ ಔಟ್ ಮಾಡ್ರಿ, ಈಸಿ ಆಗಿ ನಿಮ್ಗ ಅಲ್ಲಿ ಆನ್ಸರ್ ಯಾವ್ದು ಆನ್ಸರ್ ಕ್ಯಾನ್ಸಲ್ ಮಾಡಿದ್ರೆ ಪಿಕಪ್ ಮಾಡಬಹುದು, ಬೇಗನೆ ನಾವ್ ಅಲ್ಲಿ ಕವರ್ ಮಾಡ್ಕೋಬಹುದು ಟೈಮ್. ಎಲ್ಲ ನಾವು ನೋಡ್ಕೊತ್ಕೊಂಡ್ಬೇಕಂತಿಲ್ಲ, ಅದು ಇದು ರಿಲೇಟೆಡ್ ಇಲ್ಲ ಅಂದ್ರೆ ಸ್ಟ್ರೈಕ್ ಔಟ್ ಮಾಡಿ, ದಿಸ್ ಇಸ್ ರಿಲೇಟೆಡ್ ಟು ದಟ್ ಆನ್ಸರ್. 2 ಆಪ್ಷನ್ಸ್ ನಿಯರ್ ಇರ್ತಾವ ಅಷ್ಟೇ, 2 ಇರ್ತಾವ. ಸೈಕಾಲಜಿ ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ, ಸೈಕಾಲಜಿ ಒಳಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಬಟ್ ಇಲ್ಲಿ ನಮ್ ಲ್ಯಾಂಗ್ವೇಜ್ ಒಳಗೆ ಹಂಗೇನ್ ಇರಂಗಿಲ್ಲ. ಈಸಿ ಆಗಿ ಅಲ್ಲಿ ನೀವು ಒಂದು ವಾಸ್ ಅಂತ ಇತ್ತಂದ್ರೆ ಆಕ್ಚುಲಿ ಈಸ್ ಬರ್ಬೇಕಿತ್ತಂದ್ರೆ ವಾಸ್ ಬಂದಿದ್ದ ತೆಗೆದು ಬಿಡ್ರಿ, ಅದು ರಿಲೇಟೆಡ್ ಅಲ್ಲ, ಬಿಟ್ಬಿಡ್ರಿ. ಅಲ್ಲಿ ಈಸ್ ಬರ್ಬೇಕನ್ನೋ ರೂಲ್ಸ್ ಗೊತ್ತಿತ್ತಂದ್ರೆ ಆ ಈಸ್ ಇದ್ದದನ್ನ ಅಟ ಫೈಂಡ್ ಔಟ್ ಮಾಡ್ಕೋರಿ. ಎಲ್ಲಾನು ಆಪ್ಷನ್ಸ್ ಓದ್ಬೇಕಂತಾನಿಲ್ಲ. ಸೊ ಮೇನ್ ನಮಗ್ ಕಾನ್ಸೆಪ್ಟ್ ಮಾಡಿದ್ರೆ ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು, ರೂಲ್ಸ್ ಗೊತ್ತಿರ್ಬೇಕು. ನೋಡ್ರಿ ಆದ್ಮೇಲೆ ಮೊದಲು ಮೆಥಡಾಲಜಿ, ಆಮೇಲೆ ನಾವು ಗ್ರಾಮರ್ ಕಡೆ ಬಂದು ಅಂದ್ರೆ 15 ಅಂಕಗಳನ್ನ ಒಂದು 15 ನಿಮಿಷ ಒಳಗಡೆ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಮುಗಿಸ್ಲಿಕ್ಕೆ ಏನಿದೆ ಹೇಳ್ರಿ 10 ನಿಮಿಷ ಮುಗಿಸ್ಬೋದು ಸರ್. 15 ಮಾರ್ಕ್ಸ್ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಇದೆ ಈ ಪಾಯಿಂಟ್. ಯಾಕಂದ್ರೆ 150 ಪ್ರಶ್ನೆಗಳು ಇರ್ತಾ ಇದಾವೆ, 150 ಅಂಕಗಳು ಇರ್ತಾ ಇದಾವೆ. ಟೈಮಿಂಗ್ ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಇದೆ. ನೀವು ಎಷ್ಟು ಟೈಮ್ ಅನ್ನ ಕವರ್ ಮಾಡ್ತೀರಿ ಅಷ್ಟ ನಿಮ್ಮ ಕೋರ್ ಸಬ್ಜೆಕ್ಟ್ ಟೈಮಿಂಗ್ ಹೆಚ್ಚಿಗೆ ಬೇಕಾಗ್ತಾ ಇದೆ. ಮ್ಯಾಥ್ಸ್ ಸೈನ್ಸ್ ಆಗಿರ್ಬೋದು, SS ಆಗಿರ್ಬೋದು, ಸೈಕಾಲಜಿನೂ ಆಗಿರ್ಬೋದು. ಯಾಕಂದ್ರೆ ಕೋರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅಪ್ಲೈಡ್ ಸಬ್ಜೆಕ್ಟ್ ಗಳು ಆಗಿರೋದ್ರಿಂದ ಟೈಮಿಂಗ್ ಹೆಚ್ಚಿಗೆ ಬೇಕಾಗ್ತದ. ಅಲ್ಲಿ ನೀವು ಹೆಚ್ಚಿಗೆ ಟೈಮ್ ತಗೋಬೇಕಾದ್ರ ಸೊ ಇವುಗಳನ್ನ ಏನ್ ಮಾಡ್ಬೇಕು, ಬೇಗನೆ ಪಿಕಪ್ ಮಾಡ್ಕೊಂಡು ನಿಮ್ ಟೈಮ್ ಅನ್ನ ಏನ್ ಮಾಡ್ಬೋದು ಅವ್ರಿಗೆ ಮಾಡ್ಬೋದ್ರಿ. ಓಕೆ, ಸೊ ನೋಡಿ ಫಸ್ಟ್ ಮೆಥಡಾಲಜಿ, ಆಮೇಲೆ ಗ್ರಾಮರ್, ನಂತರ ಹೋಗ್ತಾ ಇದಾರೆ ಸರ್ ಪ್ಯಾಸೇಜ್ ಬಗ್ಗೆ. ನೋಡ್ರಿ ಬಹಳ ಇಂಪಾರ್ಟೆಂಟ್ ಪ್ಯಾಸೇಜ್. ಸರ್ ನಮ್ಗೊಂದು ಡೌಟ್ ಏನಂದ್ರೆ ಪ್ಯಾಸೇಜ್ ನೀವು ಹೇಳಿದ್ರಿ 31ರಿಂದ ಮೇ ಬಿ 38, 39 ತನಕ ಇರ್ತದೆ. ನನ್ನ ಉದ್ದೇಶ ಏನಂದ್ರೆ ಅವ್ರು ಮೊದಲು ಇಂಗ್ಲಿಷ್ ಪ್ಯಾಸೇಜ್ ಕೊಟ್ಟಿದ್ದು ನಮ್ ಟೈಮ್ ವೇಸ್ಟ್ ಮಾಡಕತ್ತ 100% ಅದ ಆ ಉದ್ದೇಶಕ್ಕೆ ಕೊಟ್ಟಾರ ಅವ್ರು. ನಮ್ ಸೈಕಾಲಜಿನೇ ಅರ್ಥ ಮಾಡ್ಕೊಂಡ್ರ ಅವ್ರು. ನಮ್ಗೆಲ್ಲಾ ಕ್ಯಾಂಡಿಡೇಟ್ ಏನ್ ಮಾಡ್ತಾರೆ ಹೇಳ್ರಿ, ಮೊದಲ 31 ಸಲ ಸರ್ ಮೊದಲು ಹಳೆ ಒಂದನೇದು ಬಿಡಿಸ್ಕೊಳ್ಳಿ, ಟ್ರೆಡಿಷನಲ್ ಮೆಥಡ್ ಫಾಲೋ ಮಾಡ್ತಾ ನಾವ್ ಸ್ಕೋರ್ ಕಡಿಮೆ ಆಗ್ತಾ ಇದೆ. ಟೈಮಿಂಗ್ ನಮ್ಗೆ ಸಿಗ್ತಾ ಇಲ್ಲ. ಯಾಕಂದ್ರೆ ನಮ್ಗ ಯೋಚನೆ ಮಾಡೋದಕ್ಕೆ ಶಕ್ತಿ ಇರತ್ತ, ಎಲ್ಲಿ ನಾವು ಈಸಿಯಾಗಿ ಮಾರ್ಕ್ಸ್ ತೆಗಿಬಹುದು, ಎಲ್ಲಿ ಟೈಮ್ ಅನ್ನ ಸೇವ್ ಮಾಡಬಹುದು ನಾವು. ಈಗ ನಾವ್ ಹೇಳ್ದಂಗ್ ನೀವು ಮೆಥಡ್ ಫಾಲೋ ಮಾಡಿದ್ದೆ ಆದ್ರೆ ಅಲ್ಲಿ ಮಾರ್ಕ್ಸ್ ಈಸಿಯನ್ನ ತೆಗೆದಬಹುದು, ಟೈಮ್ ನೀವು
ಕ್ಲಾಸಸ್ ಕೊಡಿದ್ರೆ ಓಡಿ ಬರ್ಲಿಕ್ಕೆ ಒಂದ್ 15 ನಿಮಿಷ ಹಾ ಹೋಗ್ಬೇಕಾಗ್ತದೆ. ಹೌದು ಅತಿ ಹೆಚ್ಚು ಟೈಮ್ ಅನ್ನ ಕನ್ಸ್ಯೂಮ್ ಮಾಡ್ತಕ್ಕಂತ ಕನ್ಸ್ಯೂಮ್ ಒಂದು ಮಾಡ್ತಕ್ಕಂಥ ಸೆಕ್ಷನ್ ಇದೆ. ಕಂಟೆಂಟ್ ಹೌದು. ಹೌದಲ್ಲ ಸೊ ಹೌದು. ಇದನ್ನ ಯಾವ ರೀತಿ ಕವರ್ ಮಾಡ್ಬೋದು ನಿಮ್ ಪ್ರಕಾರ ಇಲ್ಲೂ ನೀವು ಮಾಡಿದ ಒಂದು ಅನುಭವ? yes, yes. ನನ್ನ ಅನುಭವದ ಪ್ರಕಾರ ನಾನ್ ಹೆಂಗ್ ಮಾಡಿದ್ದೆ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಪ್ಯಾಸೇಜ್. ನಾವು ಏನ್ ಮಾಡ್ತೀವಿ, ಮೊದಲು ಪ್ಯಾಸೇಜ್ ಅನ್ನು ಓದ್ತಾ ಓದ್ತಾ 15 ನಿಮಿಷ ವೇಸ್ಟ್ ಮಾಡ್ತೀವಿ. ಹೌದು ಯಾಕಂದ್ರೆ ಮೊದಲೇ ನಮ್ಮಲ್ಲಿ ಇಂಗ್ಲಿಷ್ ವೀಕ್ ಅಂತ ತಿಳ್ಕೊಂಡು ಸೆಂಟೆನ್ಸ್ ಅರ್ಥ ಆಗ್ಬೇಕು. ಟು ದಿ ವರ್ಡ್ ಹೋಗ್ತಾ ಇರ್ತೀವಿ, ಅಲ್ಲಿ ನಿಮ್ಗೆ ಅರ್ಥ ಆಗಲ್ಲ. ಸೊ ನಾನ್ ಹೇಳೋದು ಒಂದು ಟ್ರಿಕ್ಸ್ ಯೂಸ್ ಮಾಡ್ರಿ. ಜಸ್ಟ್ ಯು ರೀಡ್ ಫಸ್ಟ್ ಅಟೆಂಪ್ಟ್ ದ ಕ್ವಶನ್ಸ್. ಎಸ್ ಅಂದ್ರೆ ನಿಮ್ ಪ್ರಕಾರ ಮೊದಲು ಕ್ವಶನ್ಸ್ ಗಳನ್ನ ಓದ್ಬೇಕು. ಹಾ ಏನ್ ನೀವು 8 ಕ್ವಶನ್ಸ್ ಇರ್ತಾವಲ್ಲ ಪ್ಯಾಸೇಜ್ ಮ್ಯಾಗ, 8 ಕ್ವಶನ್ ಜಸ್ಟ್ ಒಂದ್ ಗ್ಲಾನ್ಸ್, ಅಲ್ಲೂ ಬಾಳ ಓದ್ಕೊಂಡೋದ್ ಅವಶ್ಯಕತೆ ಇಲ್ಲ. ಆ ಕ್ವಶನ್ಸ್ ಅರ್ಥ ಅಂದ್ರೆ ಹಾ ಅರ್ಥ ಆದ್ರೆ ಸಾಕು. 8 ಕ್ವಶನ್ ಅಂದ್ರೆ ಒಂದ್ Options ಓದೋ 10 ಸೆಕೆಂಡ್ ದಾಗ ಅವಶ್ಯಕತೆ ನೀವು ಓದ್ತೀರಿ. ಆಪ್ಷನ್ಸ್ ಓದೋ ಆಪ್ಷನ್ ಓದೋ ಅವಶ್ಯಕತೆ ಇಲ್ಲ. ಆ 8 ಕ್ವಶನ್ಸ್ ಅನ್ನ ಮೊದಲು ಓದಿ ದೆನ್ ಯು ಗೋ ಫಾರ್ ಅಟೆಂಪ್ಟಿಂಗ್ ರೀಡಿಂಗ್ ಅ ಪ್ಯಾಸೇಜ್. ಅವಾಗ ನೆಕ್ಸ್ಟ್ ಏನ್ ಮಾಡ್ರಿ ಅಂದ್ರೆ ನೀವು ಪ್ಯಾಸೇಜ್ ಅನ್ನ ಓದಕ್ ಹೋಗಿ ಓದ್ತಾ ಹೋದಾಗ ನಿಮ್ಗೆಲ್ಲೋ ಒಂದು ಓದಿದ ಕ್ವಶನ್ ರಿಲೇಟೆಡ್ ಇದ್ದದ್ದು ವರ್ಡ್ ಸಿಗತ್ತ ಅಥವಾ ಸೆಂಟೆನ್ಸ್ ಸಿಗತ್ತೆ. ದೆನ್ ಈಸಿಲಿ ಯು ಕ್ಯಾನ್ ಫೈಂಡ್ ಔಟ್ ದಿಸ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೋಡ್ರಿ ಇಲ್ಲಿಂದ ಏನಾಗತ್ತೆ ಅಂದ್ರೆ ನಾವು ಮೊದಲೆಲ್ಲ ಪ್ಯಾಸೇಜ್ ಓದ್ತೀವಿ 15 ನಿಮಿಷ ಆಗತ್ತ. ಮತ್ತೆ ಕ್ವಶನ್ ಬರ್ತೀವಿ, ಕ್ವಶನ್ ಓದ್ತೀವಿ, ಮತ್ತೆ ಆನ್ಸರ್ ಡಬಲ್ ರೌಂಡ್ ಆಗುತ್ತೆ. ಡಬಲ್ ರೌಂಡ್ ಆಗುತ್ತೆ. ಜಸ್ಟ್ ಗೋ ಫಾರ್ ದ ಕ್ವಶನ್. ಜಸ್ಟ್ ಗೋ ಅಂಡ್ ಅಟೆಂಪ್ಟ್ ದ ಕ್ವಶನ್ ಫಸ್ಟ್. ಕ್ವಶನ್ಸ್ ಅನ್ನ ನೀವು ಅರ್ಥ ಮಾಡಿ ಓದಿದ್ದೆ ನೀವು ಗೋ ಫಾರ್ ಪ್ಯಾಸೇಜ್ ಹೋಗ್ರಿ. ಅವಾಗ ಏನಾಗತ್ತೆ ಅಂದ್ರೆ ಈ ಪ್ಯಾಸೇಜ್ ದಲ್ಲಿ ನಾವು ಏನು 10-20 ನಿಮಿಷ ವೇಸ್ಟ್ ಮಾಡ್ತಿಲ್ಲ, ಅದು ಈಸಿಯಾಗಿ 5 ನಿಮಿಷನಾಗ ನಾವು ಈ ಪ್ಯಾಸೇಜ್ ಅನ್ನ ಮುಗಿಸ್ಬೋದು. ಮತ್ತೆ ಇನ್ನೊಂದು ನಾನು ಕಂಪ್ರೆನ್ಷನ್ ರೀಡಿಂಗ್ ಅಂತ ಹೇಳಿದ್ದೇನೆ. ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾ ಓದಬೇಕು. ಓದ್ತೇನಂತ ಸೆಂಟೆನ್ಸ್ ಅರ್ಥ ಅರ್ಥ ಮಾಡ್ಕೊಂಡು ಮಾಡ್ಕೊತ ಬೆಟರ್. ಅದಕ್ಕಾಗಿ ಸ್ವಲ್ಪ ಏನ್ ಮಾಡ್ರಿ, ಎಲ್ಲ ಅನ್ಸೀನ್ ಪ್ಯಾಸೇಜ್ ಗಳನ್ನ ಕೊಟ್ಟಿರ್ತಾರೆ. ಅನ್ಸೀನ್ ನೀವು ಯಾವಾಗೂ ನೋಡಿರಂಗಿಲ್ಲ. ಸೊ ಕೆಲವೊಂದು ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಪ್ಯಾಸೇಜ್ ಗಳನ್ನ ಕೊಟ್ಟಿರ್ತಾರೆ. ನೀವು ಕ್ವಶನ್ ಪೇಪರ್ ಅನ್ನ ಒಂದು 10-15 ಕ್ವಶನ್ ಪೇಪರ್ ಅನ್ನ ಬಿಡಿಸಿದ್ದೆ ಆದ್ರೆ ನಮ್ಮ ಇಲಾಖೆಯಿಂದ ಪೇಪರ್ 1 9 ಪೇಪರ್ 2 9 ಇದಾವೆ. ಹೌದೌದು ಅದಾವ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಪ್ಯಾಸೇಜ್ ನಾಗ ಮತ್ತೆ ಗ್ರಾಮರ್ ರಿಲೇಟೆಡ್ ಕೇಳ್ತಾರೆ. ಅದನ್ನ ನನ್ನ ಮೇನ್ ಪ್ರಶ್ನೆ ಅಲ್ಲೇ ಬರ್ತದೆ. ಗ್ರಾಮರ್ ರಿಲೇಟೆಡ್ ನೀವ್ ಹೇಳಿದ್ರಿ ಸ್ಟಾರ್ಟಿಂಗ್ ಪ್ಯಾಸೇಜ್ ಅನ್ನ ಕವರ್ ಮಾಡ್ಬೇಕಾದ್ರೆ ಮೊದಲು ಕ್ವಶನ್ಸ್ ಗಳನ್ನ ಕ್ಲಾರಿಟಿ ಮಾಡ್ಕೋಬೇಕು. ಹೌದೌದು ಆಮೇಲೆ ಪ್ಯಾಸೇಜ್ ಅನ್ನು ಓದಿ ಅಲ್ಲೇ ಆನ್ಸರ್ ನ ಫೈಂಡ್ ಔಟ್ ಮಾಡಿ. ನಾನು ಕೇಳೋ ಪ್ರಶ್ನೆ ಅಂದ್ರೆ ಈಗಾಗಲೇ ನಾವು ಗ್ರಾಮರ್ ಒಂದು ಪಾಯಿಂಟ್ ಕಟ್ ಮಾಡಿದ್ರೆ ಹೌದೌದು ಇದರಲ್ಲೂ ಗ್ರಾಮರ್ ಬರ್ಬೋದಾ ಅಥವಾ ಬರುತ್ತೆ. ರಿಲೇಟೆಡ್ 2ರಿಂದ 3 ಮಾರ್ಕ್ಸ್ ಇಲ್ಲೂ ಗ್ರಾಮರ್ ಇಲ್ಲಿ ಬರುತ್ತೆ. ಬರುತ್ತೆ. ಹೆಂಗ್ ಕೇಳ್ತಾರೆ, ಗ್ರಾಮರ್ ಈಜಿ ಇರ್ಬೋದು ಅಥವಾ ಏನಾದ್ರು ಈಸಿ ಇರುತ್ತೆ, ಬಹಳ ಡಿಫಿಕಲ್ಟ್ ಇರಲ್ಲ. ಬಹಳ ಕೇಳಿದ್ರೆ ನಿಮ್ಗೆ ಆಂಟೋನಿಮ್ಸ್ ಕೇಳ್ತಾರ, ಆಂಟೋನಿಮ್ಸ್ ಕೇಳ್ತಾರ, ಸಿನೋನಿಮ್ಸ್ ಕೇಳ್ತಾರ. ಅಂದ್ರೆ ಇವುಗಳನ್ನ ಬರಿಬೇಕಾದ್ರೆ ನಮಗೆ ಪ್ಯಾಸೇಜ್ ಅರ್ಥ ಆಗುತ್ತೆ. ಪ್ಯಾಸೇಜ್ ಅರ್ಥ ಆಗಿರ್ಬೇಕು, ಸ್ವಲ್ಪ ವೊಕ್ಯಾಬುಲರಿ ಇರಬೇಕು. ಮೇನ್ ಅದೇ ವೊಕ್ಯಾಬುಲರಿ ಇರಬೇಕು. ಯಾವಾಗ ವೊಕ್ಯಾಬುಲರಿ ಬರುತ್ತೆ, ವೆನ್ ಯು ಗೋ ಫಾರ್ ರೀಡಿಂಗ್ ಪ್ಯಾಸೇಜಸ್. ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಿ, ಜಾಸ್ತಿ ಅನ್ಸೀನ್ ಪ್ಯಾಸೇಜ್ ಗಳನ್ನ ನೀವು ಓದ್ತೀರಿ ಮಾಡ್ತೀರಿ, ಅವಾಗ ಇದು ಏನಾಗುತ್ತೆ ಅಂದ್ರೆ ಈಸಿಯಾಗಿ. ಮತ್ತೆ ಇದ್ರ ಮೇಲೆ ಆರ್ಟಿಕಲ್ ಪ್ರಿಪೋಸಿಷನ್ಸ್ ಗಳಿಗೆ ಪೊಸಿಷನ್ ಬರುವಂತ ಸಾಧ್ಯತೆ. ಪ್ರಿಪೋಸಿಷನ್ಸ್ ಕೇಳ್ತಾರ. ಅಂದ್ರ ಫ್ರೇಸ್ ಅಂಡ್ ಇಡಿಯಮ್ಸ್ ಕೂಡ ಕೇಳ್ತಾರ. ಅಂದ್ರೆ ಫ್ರೇಸಲ್ ವರ್ಬ್ಸ್ ಇರ್ತಾವ, ಫ್ರೇಸಸ್ ಇರ್ತಾವ, ಇಡಿಯಮ್ಸ್ ಇರ್ತಾವ. ಸೊ ಅಲ್ಲಿ ಅವುಗಳ ಮೇಲೆ ಕೂಡ ಕ್ವಶನ್ ಬರುತ್ತೆ. ಅಲ್ಲೂ ಗ್ರಾಮರ್ 3ರಿಂದ 4 ಮಾರ್ಕ್ಸ್ ಅಥವಾ 2ರಿಂದ 3 ಪ್ಯಾಸೇಜ್ ರಿಲೇಟಿವ್ ವಿತ್ ಗ್ರಾಮರ್ ಗ್ರಾಮರ್ ಕೂಡಿ ಒಂದು 8-9 ಕ್ವಶನ್ಸ್ ರಿಲೇಟೆಡ್ ಗ್ರಾಮರ್ ನಿಮ್ ಪ್ರಕಾರ ಒಟ್ಟು ಮೊದಲು ಕ್ವಶನ್ಸ್ ಫಸ್ಟ್ ಅರ್ಥ ಮಾಡ್ಕೋಬೇಕ್ರಿ. ಆಮೇಲೆ ಪ್ಯಾಸೇಜ್ ಓದ್ಬೇಕ್ರಿ. ಪ್ಯಾಸೇಜ್ ಓದ್ತಾ ಅರ್ಥ ಮಾಡ್ಕೋತಾ ಅಲ್ಲಿ ಆನ್ಸರ್ ನ ಪಿಕಪ್ ಮಾಡ್ಕೋಬೇಕು. ಇದರಿಂದ ಬೇಗ ನಾವೇನ್ ಮಾಡ್ಬೋದು, ಟೈಮ್ ಸೇವ್ ಮಾಡಬಹುದು ಮತ್ತೆ ಈಸಿಯಾಗಿ ಪ್ಯಾಸೇಜ್ ಅನ್ನ ಮುಗಿಸಬಹುದು. ಓಕೆ ಸರ್, ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಅದೇ ರೀತಿ ಈ ಒಂದು ಇಂಗ್ಲಿಷ್ ಮೆಥಡಾಲಜಿ ಆಯ್ತು, ಜೊತೆಗೆ ಗ್ರಾಮರ್ ಆಯ್ತು, ಪ್ಯಾಸೇಜ್ ಆಯ್ತು, ಇನ್ನೊಂದು ಸೆಕ್ಷನ್ ಬರ್ತಾ ಇದೆ ಆದ್ಮೇಲೆ ದಟ್ ಇಸ್ ಯಾವ್ದಪ್ಪ ಅಂದ್ರೆ ಪೋಯಮ್ ಸಂಬಂಧಪಟ್ಟಂತನು ಕೆಲವೊಂದು ಕಾನ್ಸೆಪ್ಟ್ ಗಳನ್ನ ಬರ್ತಾ ಇದಾವೆ ಎಕ್ಸಾಮ್ಗೆ. ಇದನ್ನ ಯಾವ ರೀತಿ ಇಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್. ಕನ್ನಡದನ್ನ ಕೆಲವೊಂದು ಪದಗಳು ನಮ್ಗೆ ಅರ್ಥ ಆಗಲ್ಲ. ಇಂಗ್ಲಿಷ್ ಮಿಲ್ಟನ್ ಆಗಿರ್ಬೋದು, ಶೇಕ್ಸ್ಪಿಯರ್ ಆಗಿರ್ಬೋದು, ವಿಲಿಯಂ ವರ್ಡ್ಸ್ವರ್ತ್ ಆಗಿರ್ಬೋದು, ಕಾಲ್ರಿಜ್ ಆಗಿರ್ಬೋದು, ಇವುಗಳ ಪೋಯಮ್ ಗಳನ್ನ ಸ್ವಲ್ಪ 15ನೇ ಶತಮಾನ 16ನೇ ಶತಮಾನದಲ್ಲಿ ಬರೆದಂತ ಪೋಯಮ್ ಗಳಿರ್ತಾವ. ಈಗ ನಾವು ಸಿಲೆಬಸ್ ನೋಡಿದಾಗ 100 ಪೋಯಮ್ ಗಳನ್ನ ಇಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಪೋಯಮ್ ಗಳನ್ನ ನಮ್ಮ ಏನೇ ವೆಬ್ಸೈಟ್ ದಾಗ ಇಲಾಖೆದವ್ರು ಬಿಟ್ಟಾರಲ್ಲ, ಅದ್ರೊಳಗ 100 ಪೋಯಮ್ ಗಳನ್ನ ಮಾಡ್ರಿ ಅಂತ ಹೇಳಿದಾರೆ. ವರ್ಡ್ಸ್ವರ್ತ್ 100ದಾಗ ಒಂದು ಫಿಕ್ಸ್ ಇರುತ್ತೆ. ಅದೇ ರೀತಿ S.T. ಕಾಲ್ರಿಜ್ ಅವ್ರು ಹೇಳಿದಾರ, R.K. ನಾರಾಯಣ ಅವರು ಯಾವ್ದು ಬರುತ್ತೆ ಗೊತ್ತಿಲ್ಲ. ಬಟ್ ಲಾಸ್ಟ್ ಟೈಮ್ ಆತರ್ನ್ ಬಿಟ್ಟು ಹೋದ ವರ್ಷ ಹಚ್ಚಿ ವರ್ಷ 2 ವರ್ಷ ಹಿಂದಿಂದ ಯಾರು ಬಂದಿಲ್ರಲ್ಲ ಅವ್ರದ್ದು ನಾವು ಈ ಬಾರಿ ಓದ್ಬೋದು. ಪ್ರೊಬ್ಯಾಬಿಲಿಟಿ ಅಷ್ಟೇ ರೀ, ಫಿಕ್ಸ್ ಅಂತ ನಾವು ಪ್ರೊಬ್ಯಾಬಿಲಿಟಿ ಹೇಳತ್ತೀವಿ. ಸರ್ ನೀವು ಹೇಳಿದ್ರಿ ವಿಲಿಯಂ ವರ್ಡ್ಸ್ವರ್ತ್ ಬರಲ್ಲ, 100 ಪೋಯಮ್ಗಳು ಕೊಟ್ಟಾರ. ಅವ್ ಕೊಟ್ಟಿಲ್ಲ, ಒಟ್ಟು ಅಟ್ಲೀಸ್ಟ್ 100 ಮಾಡ್ರಿ, ಅದ್ರ ಏನು ಬರ್ಬೋದು ಅಂತೇಳಿ ಅವ್ರ ಸಿಲೆಬಸ್ ಗಳು ಕೊಟ್ಟಾರ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಇಲ್ಲೂ ಕೂಡ ಏನೋ ಪೋಯಮ್ ಅನ್ನ ಓದೋಕ್ಕಿಂತ ಮುಂಚೆ ನೀವು ಕ್ವಶನ್ಸ್ ಅನ್ನ ಯಾವ ರೀತಿ ಮಾಡ್ಬೇಕು. ಪೋಯಮ್ ಅನ್ನ ಇಲ್ಲಿ ನೀವು
ಪೋಯಮ್ ಅನ್ನು ಓದಕ್ಕಿಂತ ಮುಂಚೆ ಇದೇ ನಾನು ಪ್ಯಾಸೇಜ್ Same. ಹೇಗೆ ಹೇಳಿದೆಲ್ಲ Same ಇದೆ, ಕ್ವಶನ್ಸ್ follow ಅನ್ನ ಮಾಡಿ. ಅಟೆಂಪ್ಟ್ ಮಾಡ್ರಿ ಅಂದ್ರೆ ಅಲ್ಲಿ ಓದ್ರಿ ಓದ್ ನಂತರ ಜಸ್ಟ್ ಇಲ್ಲೂ 6 ರಿಂದ 7 ಅಂಕಗಳು ಬರುತ್ತೆ sir. ಇಲ್ಲಿ 7 ಅಂಕ ಇರ್ತಾವ ಸರ್ ಪೋಯಮ್ 7 ಅಂಕಗಳು ಬರ್ತವೆ 100% 7 ಅಂಕ ಇರ್ತಾವ ಅಂದ್ರೆ ಸರ್ ಇಲ್ಲಿ 7 ಅಂಕದ ಇಲ್ಲೂ ಗ್ರಾಮರ್ ಬರ್ಬೋದ ಬರುತ್ತೆ ಇಲ್ಲಿ ಒಂದು ಗ್ರಾಮರ್ ನಿಮ್ಗೆ ಏನ್ ಬರುತ್ತಂದ್ರ ಇಲ್ಲಿ ರೈಮ್ಸ್ ಪೊಯೆಟಿಕ್ ಡಿವೈಸ್ ಮ್ಯಾಗ ಏನ್ ಕೇಳ್ತಾರಂದ್ರೆ ಪೊಯೆಟಿಕ್ ಡಿವೈಸ್ ಮ್ಯಾಗ ಇಟ್ ಈಸ್ ವಾಟ್ ಫಿಗರ್ಸ್ ಆಫ್ ಸ್ಪೀಚ್ ಮ್ಯಾಗ ಕೇಳ್ತಾರೆ ಫಿಗರ್ಸ್ ಅಲಂಕಾರಗಳು. ಅಲಂಕಾರಗಳು ಇದು ನೀವು ಕನ್ನಡದಾಗ ಕಲ್ತಿರ್ತೀರಿ ಹೌದ್ರಿ ಹಾ ರೂಪಕ ಅಲಂಕಾರ ಉಪಮಾ ಅಲಂಕಾರ ಚೇತನಗುಣೋಕ್ತಿ ಅಲಂಕಾರ ಹಂಗ ಇದ್ರೊಳಗ ಸಿಮಿಲಿ ಮೆಟಾಫರ್ ಪರ್ಸನಿಫಿಕೇಶನ್ ಹೈಪರ್ಬೋಲ್ ಅಂದ್ರೆ ಅವತ್ತು 4 ಮಾಡ್ರೆ ಫಿಕ್ಸ್ ಒಂದ್ ಹಾ ಒಂದ್ ಯಾವ್ದೇ ಬರುತ್ತೆ ಪ್ರತಿ ಸಲ ಬಂದದ ಪ್ರತಿ ಸಲ ಬರುತ್ತೆ ನೋಡಿ ಆಮೇಲೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತಾ ಇದೆ ದಯವಿಟ್ಟು ತಾವು ಇದನ್ನ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೋರಿ ಫಿಗರ್ ಆಫ್ ಸ್ಪೀಚ್ ಫಿಗರ್ಸ್ ಆಫ್ ಸ್ಪೀಚ್ ಫಿಗರ್ಸ್ ಆಫ್ ಸ್ಪೀಚ್ ಮ್ಯಾಗ ಒಂದು ಕ್ವಶನ್ ಅಂತೂ ಪೋಯಮ್ ದಾಗ ಇದ್ದೇ ಇರತ್ತ ಮತ್ ಇನ್ನೊಂದು ಕೇಳ್ತಾರಂದ್ರ ರೈಮ್ ರೈಮಿಂಗ್ ಪ್ಯಾಟರ್ನ್ ಕೇಳ್ತಾರ ಪ್ಯಾಟರ್ನ್ ರೈಮಿಂಗ್ ಪ್ಯಾಟರ್ನ್ ಹೆಂಗೈತಿ ಎ ಐತು ಎ ಬಿ ಐತು ಎ ಬಿ ಬಿ ಐತು ಸೊ ಈ ರೀತಿ ಅಂದ್ರ ಇಲ್ಲಿ ರೈಮ್ ಹೆಂಗ ಈಗ ಟಿಲ್ ಅಂತೇಳಿ ಎಂಡ್ ಆಗಿತ್ತು ಇಲ್ಲಿ FIL ಫಿಲ್ ದಿಂದ ಪೋಯಮ್ ಅಂದ್ರೆ 2ನೇ ಲೈನ್ ಎಂಡ್ ಆಗಿತ್ತು ಸೊ ಈ ರೀತಿ ಇದು ಹೆಂಗಂದ್ರೆ ಈ ರೀತಿ ಹಾ ಇದು 3rd ಲೈನ್ ಬಂತಂದ್ರೆ ಅದು ಎ ಬಿ ಆಗ್ತೈತಿ ಓಕೆ ಸೊ ಇದಕ್ಕೆ ರೂಲ್ಸ್ ಅದಕ್ಕೊಂದು ರೂಲ್ಸ್ ಐತಿ ಆ ರೂಲ್ಸ್ ಅನ್ನ ನೀವು ಫಾಲೋ ಮಾಡ್ಬೇಕು ರೈಮ್ಸ್ ಇನ್ನೊಂದು ನೋಡ್ರಿ ರೈಮ್ಸ್ ರೂಲ್ ಮಾಡಕ್ 10 ನಿಮಿಷ ನೋಡ್ರಿ ಈಸಿ ಆಗಿ 10 ನಿಮಿಷದಾಗ ನೀವು ಅದ ರೈಮ್ಸ್ ರೂಲ್ಸ್ ಅನ್ನ ನೀವು ಈಸಿಯಾಗಿ ಕಲಿಬಹುದು ಪೋಯಮ್ದಲ್ಲಿ ಆರಾಮಾಗಿ ಮಾರ್ಕ್ಸ್ ತಗೋಬಹುದು ಇನ್ನು ಉಳಿದದ್ದು 7ರಾಗ ಒಂದ್ 5 ಮಾರ್ಕ್ಸ್ ರಿಲೇಟೆಡ್ ಟು ಪೋಯಮ್ ಇರ್ತಾವ ಮೊದಲು ಕ್ವಶನ್ ಅನ್ನ ಓದಿದಾಗ ನೀವು ಯಾವಾಗ ಪೋಯಮ್ ಓದ್ಕೊತ ಬರ್ತಿರಲ್ಲ ಪೋಯಮ್ ಇಲ್ಲ ಅರ್ಥ ಆಗ್ಲೇಬೇಕು ಅದೇನು ಅನಿವಾರ್ಯ ನಾವು ಅದು ವೊಕ್ಯಾಬುಲರಿ ಇರಬೇಕು ಅರ್ಥ ಮಾಡ್ಬೇಕು ಜಾಸ್ತಿ ನೀವು ಪ್ಯಾಸೇಜ್ ಮೇನ್ ಕಾನ್ಸೆಪ್ಟ್ ಇರೋದು ಅರ್ಥ ಆಗ್ಲೇಬೇಕು ಅರ್ಥ ಆದ್ರೇನೆ ನಮ್ದು ಮುಂದಿನ ಪ್ರಶ್ನೆ ಅಟೆಂಪ್ಟ್ ಮಾಡಬಹುದು ಇಲ್ಲ ಆರಾಮಾಗಿ ನಾವೇನ್ ಮಾಡೋದು ಹೆಚ್ಚಿಗೆ ಅಂಕನ ಪಡಿಬಹುದು ನೋಡ್ರಿ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟ್ರಿಕ್ಸ್ ಗಳನ್ನ ಸರ್ ನಮ್ ಜೊತೆ ಹಂಚ್ಕೊಳ್ತಾ ಇದಾರೆ ನೋಡ್ರಿ ಇಂಗ್ಲಿಷ್ ನಲ್ಲಿ 30 ಅಂಕಗಳಲ್ಲಿ ಸ್ಟಾರ್ಟಿಂಗ್ ಮೆಥಡಾಲಜಿ ಸರ್ ಅದಾದ ನಂತರ ಗ್ರಾಮರ್ ಆಮೇಲೆ ಪ್ಯಾಸೇಜ್ ಆ ಒಂದು ಕ್ವಶನ್ ಸರ್ ನಮ್ಮದು ಈಗ ನಾವು ಬರೋದೇ ಇಲ್ಲ ರೀ ಕ್ವಶನ್ ಸರ್ ಅದಕ್ಕೆ ಆನ್ಸರ್ ಗೊತ್ತಿಲ್ಲ ರೀ ಹೆಂಗ್ ಮಾಡ್ಬೇಕು ಡಿಸೈಡ್ ಈಗ ನಮ್ದು ಯಾಕೆ ಪ್ರಶ್ನೆ ಕೇಳದಂದ್ರ ರೀ ಕೆಲವೊಂದು ಅಭ್ಯರ್ಥಿ ಅದ್ರ ಬಗ್ಗೆ ವಿಚಾರ ಮಾಡ್ಕೊಂಡು ಕೂತ್ಬಿಡ್ತಾರೆ ನಮಗೆ ಬೇಕಾಗಿರೋದು ಮೇನ್ ಟೈಮ್ ರೀ ಅಂಕ ಇಂಪಾರ್ಟೆಂಟ್ ಅಲ್ಲ ರೀ ಒಂದ್ ಅಂಕ ನಂದು ಹೋಗೋದು ನಡೀತದೆ ಟೈಮ್ ಹೋಗ್ಬಾರ್ದು ಯಾಕಂದ್ರೆ ಮುಂದಿನ ಪ್ರಶ್ನೆ ನಾ ಕವರ್ ಮಾಡ್ಕೋಬಹುದು ಅಥವಾ ಬೇರೆ ಸೆಕ್ಷನ್ ಕವರ್ ಮಾಡ್ಕೋಬಹುದ್ರಿ ನಿಮ್ಮ ಅಭಿಪ್ರಾಯ ಏನು ಬಿಟ್ಟು ಹೋದ್ರೆ ಬೆಟರ್ ವಿಚಾರ ಮಾಡಿ ಒಳ್ಳೆ ಕ್ವಶನ್ ಸರ್ ಎಷ್ಟೋ ಸಲ ಅಭ್ಯರ್ಥಿಗಳು ಒಂದು ಉದಾಹರಣೆ ನೀವು ಈ ಪ್ಯಾಸೇಜ್ ನಲ್ಲಿ ಕೆಲವೊಂದು ನಮ್ ಕ್ವಶನ್ಸ್ ಬರಂಗಿಲ್ಲ ರೀ ಈಗ ಉದಾಹರಣೆ ಅಂಟೋನಿಮ್ಸ್ ಅದು ನಮ್ಮ ಕ್ಲಾರಿಟಿ ಯಾವ್ದು ಇದು ಕನ್ಫ್ಯೂಷನ್ ಅಂತ ಸಂದರ್ಭದಾಗ ಟೈಮ್ ವೇಸ್ಟ್ ಮಾಡೋದು ಬೆಟರ್ ಸ್ಕಿಪ್ ಮಾಡಿ ಮುಂದೆ ಹೋಗೋದು ವೆರಿ ಗುಡ್ ಇಲ್ಲಿ ಏನಾಗತ್ತಂದ್ರೆ ನಮಗ್ 150 ಮಾರ್ಕ್ಸ್ ಏಟ್ ತೆಗಿಬೇಕಾಗಿತಿ 90 ಮಾರ್ಕ್ಸ್ 90 ಮಾರ್ಕ್ಸ್ ಅಥವಾ ನಾವು ಸ್ಕೋರ್ ಮಾಡ್ಬೇಕಾರೆ ಒಂದು 100 110 ಅಂತ ತಿಳ್ಕೊ ಈಗ ನಮಗ್ ಪ್ರಿಯಾರಿಟಿ ಕೊಡೋದು 90 ಮಾಡ್ಬೇಕು ಓಕೆ 90 ತೆಗಿಬೇಕಾದ್ರೆ ನಾವ್ ಏನ್ ಮಾಡ್ತೀವಿ ಈಗ ಎಂಟೋನಿಮ್ಸ್ ಸಿನೋನಿಮ್ಸ್ ಎಲ್ಲೋ ಆನ್ ಸೇಮ್ ಪ್ಯಾಸೇಜ್ ಆಗಿದ್ದು ಒಟ್ಟ ನಮ್ಗೆ ಗೊತ್ತಿಲ್ಲದನ್ನ ಕೇಳ್ತಾರ ಅವ್ರಿಗೆ ಅದೇ ಇರತೈತಿ ಈಗ ಒಂದು ಕ್ವಶನ್ ನೀವು ಈಗ ಯಾವ್ದೋ ಒಂದು ಫಿಗರ್ಸ್ ಆಫ್ ಸ್ಪೀಚ್ ಆಗಿರ್ಬೋದು ಅಥವಾ ಎಂಟೋನಿಮ್ಸ್ ಸಿನೋನಿಮ್ಸ್ ಆಗಿರ್ಬೋದು ಅದನ್ನ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಜಸ್ಟ್ ಸ್ಕಿಪ್ ಇಟ್ ಬಿಟ್ಬಿಡ್ರಿ ತಲೆ ಕೆಡ್ಸ್ಕೊಬೇಡ್ರಿ ಮುಂದೆ ಈಸಿ ಇದ್ದದ್ದು ಅಟೆಂಪ್ಟ್ ಮಾಡ್ರಿ ಮುಂದಿನ ಸೆಕ್ಷನ್ ಹೋಗ್ರಿ ಯಾಕೆ ಅಲ್ಲಿ ಸುಳ್ಳು ವಿನಾಕಾರಣ ಟೈಮ್ ವೇಸ್ಟ್ ಮಾಡ್ತೀವಿ ನೀವು ಆ ಒಂದು ಪೊಯೆಟಿಕ್ ಡಿವೈಸ್ ಅನ್ನ ಯಾವ ಫಿಗರ್ಸ್ ಆಫ್ ಸ್ಪೀಚ್ ಐತಿ ಕಂಡು ಹಿಡಿಯಾಕ ಅಥವಾ ನೋಡ್ಕೊತ ಓದ್ಕೋತ ಕೂತಾರ ಅಲ್ಲಿ ನೀವು 10 ನಿಮಿಷ 15 ನಿಮಿಷ ಅಥವಾ 2-3 ನಿಮಿಷಗಳನ್ನ ವೇಸ್ಟ್ ಮಾಡಿದ್ರೆ ಮುಂದಿನ ಎಲ್ಲ ಏನಾಗ್ತಂದ್ರೆ ನಮ್ದು ವಿಚಾರ 2-3 ನಿಮಿಷ ಉತ್ತರ ಸಿಕ್ಕರೆ ನಡೀತದೆ ಅದು ಮುಂದಿನಕ್ಕೂ ಏನಾಗುತ್ತೆ ಅಂದ್ರೆ ಈಸಿ ಇದ್ದದ್ದು ಕೂಡ ನೀವೇನ್ ಮಾಡ್ತೀರಿ ಅಲ್ಲಿ ಟೈಮ್ ಸಿಗಲ್ಲ ಯಾವ್ದ್ ಬೇಕಾದ್ ಹಾಕಿ ಬರ್ತೀವಿ ಓದಕ್ ಟೈಮ್ ಇರಲ್ಲ ಮುಂದಿನ ಈಸಿ ಸೆಕ್ಷನ್ ಗಳು ಕೂಡ ಅಲ್ಲಿ ನಾವು ಮಾರ್ಕ್ಸ್ ಅನ್ನ ಕಳ್ಕೊಬೇಕಾಗುತ್ತೆ ನಾವು ಗಮನಿಸಬೇಕು ಅಭ್ಯರ್ಥಿಗಳೇ ಇದು ಕೇವಲ ಇಂಗ್ಲಿಷ್ ಬಗ್ಗೆ ಅಟ್ಟ ಮಾತಾಡ್ತಾ ಇಲ್ಲ ನಾವು ಎಲ್ಲಾ ಸಬ್ಜೆಕ್ಟ್ ರಿಲೇಟೆಡ್ ಇರ್ತಾ ಇದೆ ಇಂಗ್ಲಿಷ್ ಆದ ಕೂಡಲೇ ಸೈಕಾಲಜಿ ಇರ್ತಾ ಇದೆ ಮುಂದೆ ಕೋರ್ ಸಬ್ಜೆಕ್ಟ್ ನಿಮ್ಗೆ ಇರ್ತಾ ಇದಾವೆ ಇನ್ನು ಸಾಕಷ್ಟು ಪ್ರಶ್ನೆಗಳನ್ನ ನಾವು ಅಟೆಂಪ್ಟ್ ಮಾಡ್ಬೇಕಾಗಿರ್ತಾ ಇದೆ ಹಾಗಾಗಿ ಸರ್ ಅವರ ಒಂದು ಹೇಳುವಂತ ವಿಚಾರ ಏನಪ್ಪಾ ಅಂದ್ರೆ ಬರದೇ ಇರುವ ಪ್ರಶ್ನೆಗಳಿಗೆ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ 1-2 ಕಾಮನ್ ಆಗಿ ಇರ್ತಾ ಇದೆ ರೀ ಸೊ ಅವುಗಳನ್ನ ಸ್ಕಿಪ್ ಮಾಡ್ರಿ ಇಲ್ಲ ಪ್ರೊಬ್ಯಾಬಿಲಿಟಿ 50% ಅಂತೂ ಗೊತ್ತಿರುತ್ತೆ ಅದು ಇದು ಅಂದಾಜು ನಮ್ ಬಗ್ಗೆ ಹಾಕಿ ಬಿಡ್ಬೇಕು ಅಂದಾಜ್ ಹಾಕಿ ಬಿಟ್ಬಿಡೋದು ಗೊತ್ತಿಲ್ಲ ಅಂದ್ರೆ ಹಾಕಿ ಬಿಟ್ಬಿಡ್ರಿ ಅಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡೋ ಅವಶ್ಯಕತೆ ಬಹಳ ಅದಕ್ಕಾಗಿ ಡೋಂಟ್ ಬಾದರ್ ಅಬೌಟ್ ಸಚ್ ಕ್ವಶನ್ಸ್ ಜಸ್ಟ್ ಗೋ ಫಾರ್ ಸ್ಕಿಪ್ ಇಟ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಓಕೆ ಈ ರೀತಿ ಮಾಡೋದ್ರಿಂದ ನಾವೇನ್ ಮಾಡೋದು ಟೈಮ್ ಸೇವ್ ಮಾಡಬಹುದು ಮುಂದಿನ ಕ್ವಶನ್ಸ್ ಕೂಡ ಕವರ್ ಮಾಡಕ್ ಸಾಧ್ಯತೆ ಇದೆ ಸೊ ನೋಡಿ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಇದೆ ತಾವು ಗಮನಿಸಲೇಬೇಕು ಸರ್ ಹಿಂಗ್ ರೀತಿ ಮಾಡಿದ್ರೆ ನಡೀತದಲ್ಲ
ಫಸ್ಟ್ ಮೆಥಡಾಲಜಿ ಬಿಡಿಸ್ಬೋದ್ರಿ. ಹೌದು ನೆಕ್ಸ್ಟ್ ಇದಾದ ನಂತರ ಗ್ರಾಮರ್ ಗ್ರಾಮರ್ ಬಿಡಿಸ್ರಿ. ಪೋಯಮ ಮತ್ತು ಪ್ಯಾಸೇಜ್ ನಲ್ಲಿ ಕೆಲವೊಂದು ನಮ್ಗೆ ವೆಕಾಬುಲರಿ ಪ್ರಾಬ್ಲಮ್ ಇದ್ದಾಗ ಕೆಲವೊಂದು ನಮ್ಗೆ ಗೊತ್ತಾಗಲ್ಲ. ಡೋಂಟ್ ಗೋ ಯಾವ ಫಾರ್ ಗೊತ್ತದಾವು ಅವನ್ನ ಸ್ಪೀಡ್ ಆಗಿ ಬರೋದು, ಹೌದು. ಸ್ಕಿಪ್ ಮಾಡೋದು, ಇಲ್ಲಾಂದ್ರೆ ಅಂದಾಜ್ ಯಾವ್ದಾರ ಹಾಕಿ ಬಿಟ್ಬಿಡ್ಬೇಕು. ಅದೇ ರೀತಿ ಸ್ಕಿಪ್ ಈಗ ಮಾಡೋ ಬದ್ಲಿ ಸರ್ ಅಲ್ಲೇ ಅಂದಾಜ್ ಹಾಕಿದ್ರೆ better. ಅಂದಾಜ್ ಹಾಕಿದ್ರು ಬಹಳ ಚಲೋ ಅದು. ಯಾಕಂದ್ರೆ ಲಾಸ್ಟ್ ನಾವು ಗೊತ್ತಾಗಂಗಿಲ್ಲ ಯಾವ್ದು ಹಾಕಬೇಕು. ಅಕ್ಯುರೇಟ್ ಇದ್ದದ್ದು ಹಾಕ್ರಿ, ಯಾವ್ದು ಗೊತ್ತಿಲ್ಲ ಅಂದಾಜ್ ಹಾಕ್ಬಿಡಿ. ಮೊದಲ ಹೇಳಿದ ಪ್ಯಾಸೇಜ್ ಹೋಗ್ರಿ, ಪೋಯಮ್ ನಿಮ್ಗೆ ಟಫ್ ಆಗತ್ತೆ, ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡೋ ಪ್ಯಾಸೇಜ್ ಮಾಡ್ರಿ. ಆಮೇಲೆ ಪೋಯಮ್ ಹೋಗ್ರಿ. ಪೋಯಮ್ 7 ಮಾರ್ಕ್ಸ್ ಇರುತ್ತೆ. ಸ್ವಲ್ಪ ಏನೋ ಟೈಮ್ ಇದನ್ನಿದ್ದಾಗ ಅಲ್ಲಿ ನೀವು ಅಂದಾಜ್ ಹಾಕಿದ್ರು 1-2 ಮಾರ್ಕ್ಸ್ ಬಂದೇ ಬರುತ್ತೆ. ಪ್ಯಾಸೇಜ್ ಈಜಿ ಇದ್ದದನ್ನ ಮಾರ್ಕ್ಸ್ ಕಳ್ಕೊಬಿಡ್ರಿ ಅಂತ ನಾನು ವೆರಿ ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಮತ್ತ ಸ್ಕೋರ್ ಅಂತ ನಾವು ಈಗಾಗಲೇ ಚರ್ಚೆ ಮಾಡಿದ್ರಿ. ಹೌದ್ರಿ, ಸ್ಕೋರ್ ಅನ್ನ ಹೆಚ್ಚಿಗೆ ಮಾಡ್ಬೇಕಾದ್ರೆ ಸಾಕಷ್ಟು ವಿಚಾರಗಳನ್ನ ಹೇಳ್ರಿ. ಸೊ ಸ್ಟಾರ್ಟಿಂಗ್ ನಾವು ಎಲ್ಲಿ ಹೋಗ್ಬೇಕ್ರಿ, ಮೆಥಡಾಲಜಿ ಕ್ವಶನ್ಸ್ ಗಳನ್ನ ಕವರ್ ಮಾಡ್ಲೇಬೇಕಾಗುತ್ತೆ. ಇದಾದ ನಂತರ ಗ್ರಾಮರ್ ಇಂಪಾರ್ಟೆಂಟ್ ನೀವು ಹೇಳಿದ್ರಿ. ನೋಡಿ ಗ್ರಾಮರ್ ಡೈರೆಕ್ಟ್ ಕ್ವಶನ್ಸ್ ಬರ್ತಾ ಇದಾವೆ, ಪ್ಯಾಸೇಜ್ ನಲ್ಲೂ ಬರ್ತಾ ಇದಾವೆ, ನೆಕ್ಸ್ಟ್ ಪೋಯಮ್ ದಲ್ಲಿ ಬರ್ತಾ ಇದೆ. ಬಟ್ ಪ್ಯಾಸೇಜ್ ಮುಗಿಸಿ ಪ್ರಶ್ನೆ ಮುಗಿಸಿ ಆಮೇಲೆ ಪೋಯಮ್ ಹೋದ್ರೆ ಬೆಟರ್. ಯಾಕಂದ್ರೆ ಇಲ್ಲೂ ಗ್ರಾಮರ್ ಅಲ್ಲೂ ಗ್ರಾಮರ್ ಮತ್ ಪೋಯಮ ಪ್ಯಾಸೇಜ್ ಓದುವಂತ ಸಾಧ್ಯತೆಗಳು ಇರ್ತಾ ಇದಾವೆ. ಹಾಗಾಗಿ ಫಸ್ಟ್ ಪ್ಯಾಸೇಜ್ ಅನ್ನ ಕವರ್ ಮಾಡಿ ಆಮೇಲೆ ನಾವ್ ಏನ್ ಮಾಡ್ಬೇಕ್ರಿ, ಪೋಯಮ್ ಹೋಗೋದ್ರಿಂದ ಸೊ ಡೈರೆಕ್ಟ್ ಆಗಿ ನಾವೇನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ದಯವಿಟ್ಟು ತಾವು ಇದನ್ನ ಗಮನಿಸ್ಬೇಕು. ಯಾಕಂದ್ರೆ ನಮ್ಗೆ 30 ಅಂಕಗಳಿದಾವೆ. ಈ 30 ಅಂಕದಾಗ ಎವರೇಜ್ 18 ಬೆಳಿಬೇಕು ಸರ್. ಯಾಕಂದ್ರೆ 5 ಸಬ್ಜೆಕ್ಟ್ ಇರೋದ್ರಿಂದ 18 90 ಇಂಗ್ಲಿಷ್ ನಲ್ಲಿ 18 ಬೆಳಿಬೇಕು. ಬಟ್ ಅದು ನಮ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಸೊ ನಾವೇನ್ ಮಾಡ್ಬೇಕು, ಟಾರ್ಗೆಟ್ 25+ ಇದ್ರೆ 4 ಸಬ್ಜೆಕ್ಟ್ ನಲ್ಲಿ ನಮ್ ಸಮಸ್ಯೆ ಇದ್ರೂ ಸಹಿತ, ಯಾಕಂದ್ರೆ ನಿಮ್ ಪ್ರಕಾರ ಟಫ್ ಕ್ವಶನ್ಸ್ ಎಲ್ಲಿ ಬರ್ಬೋದು ಸರ್? ನೀವು ಇಂಗ್ಲಿಷ್ ಟೀಚರ್, ಯಾಕಂದ್ರೆ ನೀವು TET ಬರ್ದಾಗ 4 ಸಬ್ಜೆಕ್ಟ್ ಬರ್ದಿರ್ತೀವಿ. ನಿಮ್ಗೆ ಟಫ್ ಅನ್ಸಿದ್ದೆ ಸರ್? ಟಫ್ ಅನಿಸುತ್ತೆ ಆಕ್ಚುಲಿ SS 4 ಸಬ್ಜೆಕ್ಟ್ ನಾವೆಲ್ಲ ಔಟ್ ಆಫ್ ನಮ್ದು ಸ್ಕೋರ್ 110 ಆಗಿತ್ತು. ವೈಡ್ ಇರುತ್ತೆ. ಈಗ ಕಡಿಮೆ ಟೈಮ್ ನಮ್ಗೆ ಸಾಧ್ಯ ಇಲ್ಲ. ಮತ್ತೆ ಯಾಕಂದ್ರೆ ನಾ ಹಾಗೆ ಹೇಳಿದೆ, ಒಂದು ನೀವು ಮೆಥಡಾಲಜಿ ಪೆಡಾಗೋಗಿ ಓದಿದ್ರೆ ಬೋಧನಾ ಪದ್ಧತಿಯನ್ನ ಕನ್ನಡದಾಗ ಸೇಮ್ ಇರುತ್ತೆ, ಇಂಗ್ಲಿಷ್ ಸೇಮ್ ಇರುತ್ತೆ. ಎಲ್ಲಾ ಟೀಚಿಂಗ್ ಮೆಥಡ್ ಸೇಮ್ ಇರುತ್ತೆ. ಆರಾಮಾಗಿ ನೀವು ಒಂದು ಓದಿದ್ರೆ 2 ಸಬ್ಜೆಕ್ಟ್ ಕವರ್ ಮಾಡಿ. ಅದಕ್ಕಾಗಿ ಇಲ್ಲಿ ನೀವು ಟಾರ್ಗೆಟ್ ಏನ್ ಇಟ್ಕೋಬೇಕು, 25+. ನೋಡಿ ದಯವಿಟ್ಟು ಕನ್ನಡ ನಮ್ಮ ಮಾತೃಭಾಷೆ ರೀ. ಅದ್ರಲ್ಲಿ ನಾವು 26 ತಗೊಲೇಬೇಕು, ಪಾಸ್ ಮಾಡ್ಲೇಬೇಕ್ರಿ. ಜೊತೆಗೆ ಇಂಗ್ಲಿಷ್ ನಲ್ಲಿ ಸಹಿತ 25 ನ ತಗೊಲೇಬೇಕು. ಲಾಸ್ಟ್ ನಾವು ಏನೋ ಟಫ್ ಬಹಳ ಪ್ಯಾಸೇಜ್ ಪೋಯಮ್ದಲ್ಲಿ ಟಫ್ ಬಂದ್ರು ಸಹಿತ ಒಂದು ಲಾಸ್ಟ್ ನಮ್ ಪ್ರಕಾರ ಸರ್ 22 ಆದ್ರೂ ನಾವು ಹೋಗ್ಲೇಬೇಕು. ಯಾಕಂದ್ರೆ ಸೈಕಾಲಜಿಲಿ ನಿಮ್ಗೆ ಗೊತ್ತೇ ಇದೆ ರೀ, ಅಪ್ಲೈಡ್ ಕ್ವಶನ್ಸ್ ಬರ್ತಾ ಇದ್ರಿ. ಆಮೇಲೆ 20 ದಾಟೋದು 13 ಆಗೋಂತ ಕೆಲವೊಂದು ಸಾಧ್ಯತೆ ಇರು. ಒಮ್ಮೆ ಈಜಿನೂ ಕೇಳಿರ್ತಾರೆ, ಟಫ್ ಕೇಳುವಂತ ಸಾಧ್ಯತೆ ನಾವು ನಿಮ್ಗೆ ಗೊತ್ತಿದೆ. 5 ಸಬ್ಜೆಕ್ಟ್ ಯಾವ್ದಾರ ಒಂದ್ ಸಬ್ಜೆಕ್ಟ್ ಏನಾಗಿರ್ತೈತ್ರಿ ಟಫ್ ಬರುವಂತ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಆಲ್ಮೋಸ್ಟ್ ಕೆಲವೊಂದು ಅಭ್ಯರ್ಥಿನ ಹೊರ ಹಾಕೋ ಸಲುವಾಗಿ ನಾವು ಪ್ರತಿ ವರ್ಷ ನೋಡತಿರ್ತೀವಿ 90 ಬಿಡ್ಬೇಕಾಗಿರ್ತದ್ರಿ. ಬಟ್ ಎಲ್ಲಾನು ತಂದಿರ್ತಾರಲ್ರಿ 81, 82, 83, 5-6 ಮಾರ್ಕ್ಸ್ ಬಹಳ ಜನ ಇರ್ತಾರೆ. ಅವ್ರಿಗೆ ಇದು ಒಂದು ಬಹಳ ಹೆಲ್ಪ್ ಆಗುತ್ತೆ. ಅಂದ್ರೆ ಅವ್ರಿಗೆ ಮೇನ್ ಕೈ ಹಿಡೋದು ಯಾವ್ದು ಹೇಳ್ರಿ, ಕನ್ನಡ ಮತ್ತು ಇಂಗ್ಲಿಷ್. ಮತ್ತು ಟೈಮ್ ವೆರಿ ಲೆಸ್ ಟೈಮ್ ದೊಳಗೆ ನಾವನ್ನೆಲ್ಲ ಪ್ರಿಪೇರ್ ಮಾಡ್ತೀವಿ. ನಾವು ಸೈಕಾಲಜಿ ಓದ್ತಾ ಹೋದ್ರೆ 1 ತಿಂಗಳ ಗಂಟೆ ಓದ್ರೂ ಮುಗಿಯಲ್ಲ. ಕೆಲವರು ಸೈಕಾಲಜಿ ಕನ್ಫ್ಯೂಸ್ ಮಾಡ್ಕೊತಿರ್ತಾರೆ. ಸೈಕಾಲಜಿ ಕೆಲವೊಂದು ಟಾಪಿಕ್ ಯಾವ ತೆಗಿತ ಓದಿದ್ರೆ ಸಾಕಾಗುತ್ತೆ. ಮೇನ್ ಈ ಕನ್ನಡ ಇಂಗ್ಲಿಷ್ 60 ಅಂಕದವಲ್ರಿ. ಈ 60ದಾಗ ಅಟ್ ಲೀಸ್ಟ್ ಒಂದು 50 ಮೇಲೆ ಆದ್ರೂ ನಾವು ಓದೋದಂದ್ರ ತಗೊಂಡ್ರೆ 90 ಆಗಿಬಿಡುತ್ತೆ. ಇದು ನಮ್ಮ ಅಭ್ಯರ್ಥಿ ಗೊತ್ತಿಲ್ಲ. ಎಲ್ಲರೂ ಏನ್ ಮಾಡೋದ್ರಿ, ಕನ್ಫ್ಯೂಸ್ ಮಾಡ್ತಾರೆ. ಜಾಸ್ತಿ ಟೈಮಿಂಗ್ ಶಾರ್ಟ್ ಅದ ರೀ, ನಾವು ಓದಿಲ್ಲ. ಸ್ಕೋರ್ ಮಾಡಕ್ ಇದೊಂದು ಒಳ್ಳೆ ಮೆಥಡ್. ಮತ್ತೆ ಲ್ಯಾಂಗ್ವೇಜ್ ಜಾಸ್ತಿ ಪ್ರಿಯಾರಿಟಿ ಕೊಡ್ರಿ, ಯಾಕಂದ್ರೆ ಟೈಮ್ ಕಡಿಮೆ ಇದೆ. ನೀವು ಅಲ್ಲಿ ಸ್ಕೋರ್ ಮಾಡತಕ್ಕಂತ ಸಬ್ಜೆಕ್ಟ್ ಗಳು ಸಿಲೆಬಸ್ ಲಾಸ್ಟ್ ಇಯರ್ ನೋಡ್ತಾವ. ಸಿಲೆಬಸ್ ಬರ್ತಾ ಇದೆ 4 ಸಬ್ಜೆಕ್ಟ್. ಹೌದೌದು, ಜಾಸ್ತಿ ಟಫ್ ಆಗಿಬಿಡ್ತಾವ, ಎಲ್ಲಾನು ಕವರ್ ಮಾಡಕ್ ಆಗಲ್ಲ ಶಾರ್ಟ್ ಟೈಮ್ ದಾಗ. ಸೊ ಅದಕ್ಕಾಗಿ ಇವು ಸ್ಕೋರ್ ಸಬ್ಜೆಕ್ಟ್ ಅದಾವ. ನಮ್ಮ ಸಬ್ಜೆಕ್ಟ್ ನಮ್ ಸಬ್ಜೆಕ್ಟ್ ಕೈ ಹಿಡಿದು ಆಟೋಮೆಟಿಕ್ ಕವರ್ ಮಾಡಕ್ ಸಾಧ್ಯ. ನೋಡಿ ಕ್ಲಿಯರ್ ಆಗಿ ಸರ್ ಹೇಳ್ತಾ ಇದ್ರೆ, ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಔಟ್ ಆಫ್ 50+ ನಾವ್ ಏನಾದ್ರು ತೊಂದ್ರೆ 60ಗೆ ಖಂಡಿತವಾಗಿಯೂ ನಮ್ಮ ಒಂದು ಎಲಿಜಿಬಿಲಿಟಿ ಏನಾಗ್ತದೆ ಅಂದ್ರೆ ಬಹಳಷ್ಟು ಕಂಫರ್ಟೇಬಲ್ ಆಗಿರ್ತಾ ಇದಾರೆ. ಫಿಕ್ಸ್ ಇರ್ತದೆ, ನಾವು ಎಲಿಜಿಬಲ್ ಆಗ್ತೇವೆ ಅನ್ನುವಂತ ವಿಶ್ವಾಸ. ಯಾಕಂದ್ರೆ ನಾವು ಅಲ್ಲೇ 40 ತೊಂದ್ರೆ ಟಫ್ ಆಗಿಬಿಡ್ತದೆ. ಯಾಕಂದ್ರೆ ಈಗ ಸಬ್ಜೆಕ್ಟ್ ಮಾಡ್ಲೇಬೇಕಾಗತ್ತೆ. ಆಲ್ರೆಡಿ ಎವರೇಜ್ ಎಷ್ಟು ಸಬ್ಜೆಕ್ಟ್ 18. ಈಗ ನಮ್ ಸಬ್ಜೆಕ್ಟ್ ಕನ್ನಡ ಬಿಟ್ಟುಕೊಟ್ಟು ಇಂಗ್ಲಿಷ್ ಬಿಟ್ಟುಕೊಟ್ಟು ಅಂದ್ರೆ ಎಲಿಜಿಬಲ್ ಆಗೋದು ಸಹಿತ ಏನಾಗೋದ್ರಿ ಕಠಿಣ ಆಗುವಂತ ಸಾಧ್ಯ. ಇನ್ನೊಂದು ನೆಗ್ಲೆಕ್ಟ್ ಮಾಡ್ಬೇಡ್ರಿ, ಕನ್ನಡ ನಂಗೆಲ್ಲ ಗೊತ್ತಿದೆ, ಇಂಗ್ಲಿಷ್ ಎಲ್ಲ ಓದಿದೀನಿ, ಎಲ್ಲ ಗೊತ್ತಿರ್ತದೆ, ಇದೇನ್ ಬಿಡು ಅಂತೇಳಿ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಅಲ್ಲಿ ನೀವು
ಈಜಿ ಇದ್ದದ್ದು ಕೂಡ ಅಲ್ಲಿ ಏನ್ ಮಾಡ್ತೀರಿ ಮರೆತು ಬಂದ್ಬಿಡ ಅಥವಾ ಬಿಡಿಸದೆ ಬಂದ್ಬಿಡ್ತೀರಿ. ತಪ್ಪಾಗಿ ಬಂದ್ರೆ ಟಫ್ ಆಗಿ ಬರ್ತೀವಿ. ಪ್ರಶ್ನೆಗಳನ್ನ ಹಾ. ಸರಿಯಾಗಿ ಓದೇ ಇರ್ತಾರೆ. ಓದಿರಲ್ಲ ಮತ್ತೆ ಇಲ್ಲಿ ಪ್ರಿಪೇರ್ ಕೆಲವೊಂದು ಮಾಡಿರಂಗಿಲ್ಲ ಪ್ರಶ್ನೆಗಳು ನೆಗೆಟಿವ್ ಥಿಂಕಿಂಗ್ ಇರ್ತಾವೆ, ಇರ್ತಾವ, ಕೆಲವೊಂದು ಪಾಸಿಟಿವ್ ಇರ್ತಾವೆ. ಪಾಸಿಟಿವ್ ಇರ್ತಾವ. ಆ ರೀತಿ. ಗಡಬಡಿಲಿ ಓದುವಾಗ ನಮ್ಗೆ ಬಿಟ್ಟು ಮತ್ತ್ ನಾವು ಬಂದಾಗ ಈಗ ಏನ್ ಮಾಡ್ತೀವಿ, ಟಫ್ ಸಬ್ಜೆಕ್ಟ್ ಜಾಸ್ತಿ ಪ್ರಿಯಾರಿಟಿ ಹಾ. ಕೊಡ್ತೀವಿ, ಈಜಿ ಇದ್ದು ಇಲ್ಲಿ ನಮ್ಗೆ neglect ಮಾಡ್ಬಿಡ್ತೀವಿ. ಇದ ಸಬ್ಜೆಕ್ಟ್ ಇಷ್ಟ ಬೀಳ್ಬೇಕಂತ ರೂಲ್ಸ್ ಇಲ್ಲ, ಇಲ್ಲ, ಇಲ್ಲ. ಟೋಟಲ್ ಆಗಿ 90 ಬಿದ್ರೆ ಮುಗಿತಾ ಮುಗೀತು. ಅದ್ ನಾವು ಗಮನಿಸಬೇಕಾಗುತ್ತೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಈ ಸಬ್ಜೆಕ್ಟ್ ಇಷ್ಟ ನಾವು- ಬೀಳ್ಬೇಕಂತ ಏನಿಲ್ಲ. ಕನ್ನಡ, ಇಂಗ್ಲಿಷ್, ಸೈಕಾಲಜಿ 30-39 ಬಿದ್ರೆ ಸಾಕು ನಮಗೆ ಹಾ. ಎಲಿಜಿಬಲ್. ಹೌದು. ಈ ರೀತಿ ಇರ್ತಾ ಇದ್ರೆ ಹಾಗಾಗಿ ನಿಮ್ಮ ಯಾವ್ದೋ ಒಂದ್ ಸಬ್ಜೆಕ್ಟ್ ಸಂಬಂಧ ಇಡೀ ಎಲ್ಲಾ ಸಬ್ಜೆಕ್ಟ್ ಹಾ. ಕ್ವಶನ್ ಹಾಕೋದು ಸರಿ ಅಲ್ಲ ರೀ. ಮಾಡ್ರಿ ಕನ್ನಡ ಇಂಗ್ಲಿಷ್ ಮಾಡ್ರಿ, So, ಅದನ್ನ ಈಸಿಯಾಗಿ ಮಾಡ್ಕೋಬೋದು. ಮಾಡ್ಕೋಬಹುದು ಸ್ಕೋರ್. ಮತ್ತೆ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ರೀ, ನಮಗಿರೋದು 35 ದಿನ ಸರ್. 35 ದಿನ. ಸೊ 35 ದಿನ ಇದೆ ರೀ. ಆ 35 ದಿನದಲ್ಲಿ ರೀ ರೆಫರೆನ್ಸ್ ಬುಕ್ ಭಾಳ ಇದಾವ. ನಿಮ್ಗೆ ಈಗಾಗಲೇ ನಾನು ಸಾಕಷ್ಟು ಚರ್ಚೆ ಮಾಡಿದಿರಿ. ಚರ್ಚೆ ಮಾಡ್ರಿ. ಬಟ್ ಇದ್ರಾಗ ಮೇನ್ ಇಂಪಾರ್ಟೆಂಟ್ ಇಷ್ಟಿದೊಂದು, ಈಗ ನಾವು ಈಗಾಗಲೇ ಗ್ರಾಮರ್ ಪಾಯಿಂಟ್ ನೀವು ಅಂದಿದ್ರಿ ಸರ್, ಪ್ಯಾಸೇಜ್ ಆಗಿರ್ಬೋದು ಅಥವಾ ಪೊಯಮ್ ಆಗಿರ್ಬೋದು, ಆಗಿರ್ಬೋದು, ಗ್ರಾಮರ್, ಮೆಥಡಾಲಜಿ. ಸೊ ಇದಕ್ಕೊಂದು ಬೆಸ್ಟ್ ಆಗಿರ್ತಕ್ಕಂಥ ಕೆಲವೊಂದು ಕಾನ್ಸೆಪ್ಟ್ ಅದ್ರ ಕವರ್ ಆಗಿದಾವ. Cover ಆಗಿದಾವ. ನಿಮ್ ಪ್ರಕಾರ ಯಾವ್ದು ಮಾಡ್ಬೋದು? ನೋಡ್ರಿ ಇಲ್ಲಿ ನಾನು ಈಗಾಗಲೇ ಕೊಟ್ಟಿದ್ದೀನಿ ರಿಸೋರ್ಸ್ ಬುಕ್ ಇನ್ ಟೀಚಿಂಗ್ ಇಂಗ್ಲಿಷ್ TN ರಾಜು ಅಂತ ಬರ್ತಾರ. SME ಗೋಲ್ಡ್ ಪಬ್ಲಿಕೇಶನ್ ಮಾಡ್ಯಾರ TN ರಾಜು. ಸೊ ಇದು ಯಾವ್ದ್ರೆ ಒಂದ್ ಸಾಕಿಲ್ಲ, ಒಂದು ಸಾಕು. ಗ್ರಾಮರ್ ಎಲ್ಲ ಅದೇ ಇರುತ್ತೆ, ನವನೇ ಇರುತ್ತೆ, ವರ್ಬ್ ಇರುತ್ತೆ. ಚೇಂಜ್ ಆಗಿದೆ. ಅದನ್ನ ಬಿಟ್ರೆ ಇಲ್ದ್ರಕ ಕಂಟೆಂಪರರಿ ಇಂಗ್ಲಿಷ್ ಗ್ರಾಮರ್ ಅಂತಾರೆ JD ಮೂರ್ತಿ ಅವರು. ಬಹಳ ಈಸಿ, ಎಲ್ಲರಿಗೂ ಅರ್ಥ ಆಗತಕ್ಕಂತ ಒಂದು ಪುಸ್ತಕ. ಒಂದ್ ಸ್ವಲ್ಪ ಕನ್ನಡದಲ್ಲೂ ಸಿಗುತ್ತೆ ಅಂತ ಅನ್ಸುತ್ತೆ. ಹೌದು. ಕನ್ನಡ ವಿತ್ ಇಂಗ್ಲಿಷ್ ಈ ಕಡೆಗೆ ಏನ ಪಬ್ಲಿಕೇಶನ್ ಆಗ್ಯದವ್ರಲ್ಲ ಸರ್, ಪಬ್ಲಿಷ್ ಆಗ್ಯಾವಲ್ಲ ಅವೆಲ್ಲ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಕೊಟ್ಟಾರ. ಬಹಳ ಹೆಲ್ಪ್ ಬಹಳ ಹೆಲ್ಪ್ ಆಗತ್ತೆ. ಸೈನ್ಸ್ ಅಭ್ಯರ್ಥಿಗಳಿಗೆ, ಹಾ. ಕನ್ನಡ ಮೀಡಿಯಂ Easy. ಅಭ್ಯರ್ಥಿಗಳಿಗೆ. ಹೌದು, ಬಹಳ ಈಜಿ ಕೊಟ್ಟಾನ. ಮತ್ತು ಅಗ್ದಿ ನೀವು ಏನೋ ಗೊತ್ತಿಲ್ಲಪ್ಪ ಅಂದ್ರೂ ಅರ್ಥ ಆಗುತ್ತೆ. ಏನೋ ನಮ್ಗೆ ಇಂಗ್ಲಿಷ್ ಗಂಧಗಾಡಿ ಗೊತ್ತಿಲ್ಲ ಅಂದ್ರೂ ಕೂಡ ಅದನ್ನ ಅಟ್ಲೀಸ್ಟ್ ಓದಾಕ್ ಬಂದ್ರೆ ಕೊಟ್ಟಾರ. ಸೊ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ 2022-23 ಏನ GPSTR ಆತಲ್ರಿ, GPSTR ದೊಳಗ ನಾವು ಇಂಗ್ಲಿಷ್ ನಾವು ಕೂಡ ಸೂಪರ್ವಿಷನ್ ಡ್ಯೂಟಿ ಮಾಡಿದ್ವಿ. ಎಷ್ಟು ಕ್ವಶನ್ಸ್ ನಾನು ನೋಡಿದ್ದೆ, ಯಾವಾಗ ಆಫ್ಟರ್ ಎಕ್ಸಾಮ್ ನೋಡಿದ್ದೆ. ಸೇಮ್ 6, 7, 8ನೇ ತರಗತಿ ಒಳಗೆ ಪೊಯಮ್ ರೀ ಲೆಸನ್ಸ್. ಮತ್ತೇನ್ ಬಿಹೈಂಡ್ ದ ಲೆಸನ್ ಏನ್ ಗ್ರಾಮರ್ ಕೊಟ್ಟಿರ್ತಾರಲ್ಲ, ಅದು ಕಂಪ್ರೆನ್ಷನ್ ಆಗಿರ್ಬೋದು. ಆಫ್ಟರ್ ದ ಲೆಸನ್ ಏನ್ ಕೊಟ್ಟಿರ್ತಾರಲ್ಲ ಆಕ್ಟಿವಿಟೀಸ್, ಕಂಪ್ರೆನ್ಷನ್ ಒಳಗು ಅಥವಾ ವೊಕ್ಯಾಬುಲರಿ ಒಳಗು ಅಥವಾ ಗ್ರಾಮರ್ ಸೆಕ್ಷನ್, ಸ್ಪೀಕಿಂಗ್ ಮತ್ತು ಲಿಸ್ನಿಂಗ್ ಏನೇನೇ ಆಕ್ಟಿವಿಟೀಸ್ ಕೊಟ್ಟಿದ್ರಲ್ಲ ಅವರ್ ರಿಪೀಟೆಡ್ ಆಗಿದೆ. ಅದಕ್ಕಾಗಿ 6ರಿಂದ 10ನೇ ತರಗತಿವರೆಗೆ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಏನದಾವಲ್ಲ, ಆ ಟೆಕ್ಸ್ಟ್ ಬುಕ್ ಕನ್ಫ್ಯೂಸ್ ಮಾಡ್ಕೊಂಗಿಲ್ಲ. ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಎರಡು ಇಂಗ್ಲಿಷ್ ಎರಡು ಇಂಗ್ಲಿಷ್. ನಮ್ ಕರ್ನಾಟಕ ಟೆಕ್ಸ್ಟ್ ಬುಕ್ ಅನ್ನೋದು ಒಂದು ವೆಬ್ಸೈಟ್ ಇದೆ, ವೆಬ್ಸೈಟ್ KTBS ಅನ್ನೋದು. ಹೌದು, ಸೊ ಅದ್ರಲ್ಲಿ ನಾವು ಅದು ಅಂದ್ರೆ ರೀ ಡೌನ್ಲೋಡ್ ಮಾಡ್ಕೋಬಹುದು ಡೌನ್ಲೋಡ್ ಮಾಡ್ಕೊಂಡು. FL ಮತ್ತು SL ಗಳನ್ನ, ಹಾ. ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ Second ಆಸ್ ಇಂಗ್ಲಿಷ್ ಅದು ತಗೋಬೇಕು, ಡೌನ್ಲೋಡ್ ಮಾಡಬಹುದು. ಅದರದ ಪಾಠದ ಕೊನೆಯ ಭಾಗದಲ್ಲಿ ಇರ್ತಕ್ಕಂಥ ಹಾ. ಗ್ರಾಮರ್ ಪಾಯಿಂಟ್ ಗಳನ್ನ ಗ್ರಾಮರ್ ಪಾಯಿಂಟ್ ಗಳನ್ನ ನಾವು ಕವರ್ ಮಾಡಿದ್ದು ಕವರ್ ಮಾಡಿದ್ದೆ ಆದ್ರೆ ಬೇರೆ ಯಾವ ಬುಕ್ ಹತ್ತಂಗಿಲ್ಲ. ಬೇರೆ ಬುಕ್ ಹತ್ತಲ್ಲ. ಅದು ಸಾಕಷ್ಟಿದೆ. ಸಾಕಷ್ಟು ಪ್ರತಿಯೊಂದು activity ಗಳು ಲೆಸನ್ ಇದಾವೆ. ಹಿಂದ್ಗಡೆ ಏನ್ ಕೊಟ್ಟಾರಲ್ಲ ಹಾ. ಎಲ್ಲಾ ಕವರ್ ಆಗಿದೆ. LSRW ಕವರ್ ಆಗಿದೆ, ಪ್ರತಿಯೊಂದು ವೊಕ್ಯಾಬುಲರಿ ಕವರ್ ಆಗಿದೆ, ಕಂಪ್ರೆನ್ಷನ್ ಕವರ್ ಆಗಿದೆ, ಮತ್ತೆ ಅದೇ ರೀತಿ ಸ್ಪೀಕಿಂಗ್ ಅಂಡ್ ಲಿಸ್ನಿಂಗ್ ಅವು ಕೂಡ ಕವರ್ ಆಗಿದೆ. ಈ ಎಲ್ಲದ್ರಲ್ಲಿ ನಾವು ಇದನ್ನ ಮಾಡಿದ್ರೆ ಬಹಳ ಬೆಟರ್. ಬಹಳ ಬೆಟರ್, ಬಹಳ ಬೆಟರ್, ಯಾಕಂದ್ರೆ ರೀ, ಬಹಳ ಬೆಟರ್. ಎಲ್ಲ ಗ್ರಾಮರ್ ಕವರ್ ಆಗಿದೆ. ನಾಳೆ ಕಲ್ಸ್ಲಿಕ್ ಬರೋದು ಇಲ್ಲೇ ರೀ. ಹೌದು, ಇದರ ನಾಲೆಜ್ ಅನ್ನ ಮೇ ಬಿ ಚೆಕ್ ಮಾಡುವಂತ ಸಾಧ್ಯತೆ ಸಹ ಇರ್ತವೆ. ಆಲ್ಮೋಸ್ಟ್ ನಾನೇನ್ ಹೇಳಿದೆ ಲಾಸ್ಟ್ GPSTR ಅಂತಲ್ಲ ಎಲ್ಲ ಇದೆ. ಇದೇ ಇತ್ತು. ಅದೇ ರೀತಿ ಈಗ ನೆಕ್ಸ್ಟ್ ಏನ್ ಕೊಟ್ರ ಅಂದ್ರೆ ನಮ್ಗ ಇಂಗ್ಲಿಷ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇದು. 4 to 9th ನೀವು ಲಾಸ್ಟ್ ಟೆಕ್ಸ್ಟ್ ಬುಕ್ ಇಲ್ಲಾದ್ರೂ ಸಹಿತ 4 to 9th ರೇನ್ಬೋ ಆಕ್ಟಿವಿಟಿ ರೇನ್ಬೋ ಅನ್ನುವಂತ ಹೆಸರಲ್ಲಿ ಒಂದು ಏನೇನ್ ಮಾಡಿದಾರಪ್ಪ ಅಂದ್ರೆ ಆಕ್ಟಿವಿಟಿ ಬುಕ್ ಇದೆ ಇಂಗ್ಲಿಷ್. ಸೊ ಅದನ್ನ ತಾವೇನ್ ಮಾಡಬಹುದು, ನಮ್ಮ ಸಮೀಪದ ಶಾಲೆಯಲ್ಲಿ LSRW ಇನ್ಕ್ಲೂಡಿಂಗ್ ಫೋನೆಟಿಕ್ಸ್ ಜೊತೆಗೆ ಗ್ರಾಮರ್ ಗ್ರಾಮರ್ ಎಲ್ಲವೂ ಸಹಿತ ಇದರಲ್ಲಿ ಕವರ್ ಎಲ್ಲಾನು ಕವರ್ ಆಗಿದೆ. ಇಷ್ಟು ಮಾಡಿದ್ದೆ ಆದ್ರೆ ನೀವು 4ನೇ ತರಗತಿಯಿಂದ 9ನೇ ತರಗತಿನ ಇವರು ರೇನ್ಬೋ ಬುಕ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ಯಾರ. ನಾವು ಒಂದ್ ಸ್ವಲ್ಪ ಸ್ಟಡಿ ಮಾಡಿದ್ವು ಅಂದ್ರೆ ಗ್ರಾಮರ್ ಎಲ್ಲ ಸ್ಟಡಿ ಮಾಡಿದ್ವು ಅಂದ್ರೆ ಇವೆಲ್ಲ ಆಲ್ಮೋಸ್ಟ್ ವರ್ಕ್ ಬುಕ್ ಅದ, ನಾವು ಬರಿಬೇಕು. ನಾವ್ ಬರಿಬೇಕು. ಹೌದು, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅವೈಲೇಬಲ್ ಅದಾವ. ಅದ್ರ ಫೋನೆಟಿಕ್ಸ್ ಐತಿ, ಗ್ರಾಮರ್ ಐತಿ, LSRW ಐತಿ. ಇವುಗಳನ್ನ 4ರಿಂದ 9 ನೀವು ಇವುಗಳನ್ನ ಓದಿದ್ದೆ ಆದ್ರೆ, ಇವನ್ ಪ್ರಿಪೇರ್ ಮಾಡಿದ್ರೆ, ವರ್ಕ್ ಬುಕ್ ಅನ್ನ ಬಿಡಿಸಿದ್ದೆ ಆದ್ರೆ ಏನಾಗತ್ತಂದ್ರೆ ಇವು ಕ್ವಶನ್ಸ್ ಗಳು ಅಲ್ಲಿ ಏನಾಗ್ತಾವ ರಿಪೀಟ್ ಆಗ್ತವೆ. ಮತ್ತೆ ಇತ್ತಿತ್ತಲಾಗಿ ನೀವು ಹೇಳಿದ್ರಿ LBA ಅಂತೇಳಿ, LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ.
ಇತ್ತೀಚೆಗೆ ಟ್ರೆಂಡ್ ಟ್ರೆಂಡ್ ಆಗಿರ್ತಕ್ಕಂಥ ಆಗಿರತಕ್ಕಂಥ LBA ರೀ. LBA. So, ಪಾಠ ಆಧಾರಿತ ಮೌಲ್ಯಮಾಪನ ರೀ. ಈ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಒಳಗೂ ಕೂಡ ಸಾಕಷ್ಟು ಗ್ರಾಮರ್ ಟಾಪಿಕ್ ವೈಸ್ ಗ್ರಾಮರ್ ಕೊಟ್ಟಾರೆ, ಎಲ್ಲ ಗ್ರಾಮರ್ ಕವರ್ ಆಗಿದೆ. ನಾವು ಗಮನಿಸ್ಬೇಕಿಲ್ಲಿ ಪಾಠ ಓದ್ಬೇಕು ಅಥವಾ ಗ್ರಾಮರ್ ಅಷ್ಟೇ ಸಾಕಾಗುತ್ತೆ. ಗ್ರಾಮರ್ ಅಷ್ಟೇ ಸಾಕು, ಪಾಠದ ಅವಶ್ಯಕತೆ ಇಲ್ಲ. ಬಹಳಷ್ಟು ಕನ್ಫ್ಯೂಷನ್ ಪಾಠದ ಮಾಡ್ಕೊತೀರಿ. ಅವಶ್ಯಕತೆ ನಾನು ಯಾಕೆ ಸರ್ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದ್ರೆ ರೀ, ಅದರಲ್ಲಿ ಕಾನ್ಸೆಪ್ಟ್ ಟಾಪಿಕ್ ವೈಸ್ ಹಾ. ಕ್ವಶನ್ಸ್ ಬರ್ಬೋದು ರೀ, ಹೌದು. ಜೊತೆಗೆ ಗ್ರಾಮರ್ ವೈಸ್ Grammar ಬರ್ತಾ wise ಇದೆ. ಬರುತ್ತೆ. ಯಾಕಂದ್ರೆ ನಮ್ ಟಾಪಿಕ್ ವೈಸ್ ಮಾಡ್ಲಿಕ್ಕೆ ಟೈಮಿಂಗ್ Time ಇಲ್ಲ, topic wise. ಹಾಗಾಗಿ ಗ್ರಾಮರ್ ಗಳನ್ನ ನಾವು LBA ನಲ್ಲಿ ಕವರ್ ಮಾಡಿದ್ದಾದ್ರೆ ಖಂಡಿತವಾಗಿಯೂ ಸಹಿತ ನಾವ್ ಏನ್ಬೋದು ನಮ್ ಸ್ಟಡಿ ಹೆಲ್ಪ್ ಆಗ್ತದೆ ರೀ. ಮತ್ತೆ ಅಲ್ಲಿ LB ದೊಳಗ ಅವರೇ ಕ್ವಶನ್ ಫ್ರೇಮ್ ಮಾಡಿದಾರಲ್ಲ, ಯಾವ ರೀತಿ ಕ್ವಶನ್ ಅರೈಸ್ ಆಗುತ್ತೆ ಅನ್ನೋದು ಕೂಡ ಈಸಿಯಾಗಿ ನೀವು ಈ ಸಲ ಒಂದ್ ಸ್ವಲ್ಪ ನಮಗೂ ಕುತೂಹಲ ಇದೆ ರೀ. ಮೇ ಬಿ ಈ ಸಲ ಕ್ವಶನ್ಸ್ ಅಲ್ಲಿ ಬರ್ಬೋದು. ಯಾಕಂದ್ರೆ ಒಂದು ಸಿದ್ಧಪಡಿಸಿದಂತದ್ದು ಸಿದ್ಧಪಟ್ಟ ಸಾಮಗ್ರಿ ಐತೆ ಅದು. 1ನೇ ತರಗತಿ ಹಿಡ್ಕೊಂಡು 10ನೇ ತರಗತಿ LB ಎಲ್ಲಾ ಸಬ್ಜೆಕ್ಟ್ ವಿತ್ ಆನ್ಸರ್ ಸಹಿತ ಇದಾವ್ರಿ ಅದರಲ್ಲಿ. ಮತ್ತೆ ಈ ಟೈಮ್ ಈ ಸಲ ನಿಮಗೆ ಇದು ಮೆಥಡಾಲಜಿ ಒಳಗೆ LB ಬಗ್ಗೆ ಕೇಳಬಹುದು, LBA ಪ್ರಶ್ನೆಗಳನ್ನ ಕೇಳಬಹುದು. ಸರ್ಕಾರ ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಿದಂತ ಒಂದು ಹೊಸ ಕಾರ್ಯಕ್ರಮ ಕಾರ್ಯಕ್ರಮ LB. ಪಾಠ ಆಧಾರಿತ ಹೌದು. ಮೌಲ್ಯಮಾಪನವನ್ನು ಕೈತಾವ್ರಿ. LBA ನೆನ್ಪಿಟ್ಬೇಕು, ಲಾಂಗ್ ಫಾರ್ಮ್ ಆಗಿರೋದು. ಅದನ್ನ ಯಾವ ಇಯರ್ ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ Lesson ಕೇಳಬಹುದು. based assessment. Assessment. ಹೌದು. ಅದು ಕೂಡ ವರ್ಷ helpful ನಮ್ಮಲ್ಲಿ ಇದನ್ನಾಗಿದೆ ಇದು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರ PUC ಫಸ್ಟ್ ಅಂಡ್ ಸೆಕೆಂಡ್, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಕೂಡ ವರ್ಕ್ ಬುಕ್ ಅದಾವ. ವರ್ಕ್ ಬುಕ್ ವರ್ಕ್ ಅವು ಹೆಲ್ಪ್ ಆಗ್ತದೆ. ಅವು ಹೆಲ್ಪ್ ಆಗ್ತದೆ. ಇದೀಗಷ್ಟೇ ಅಲ್ಲ, ನೀವು ಇಂಗ್ಲಿಷ್ ಸಬ್ಜೆಕ್ಟ್ ಎಕ್ಸಾಮ್ GPST ಬರೆಯಕ್ ಅಂದ್ರೆ ಅಲ್ಲಿ ಕೂಡ ಅಂದ್ರೆ ಸರ್ ಹೇಳೋ ಒಂದು ವಿಚಾರ ಏನಪ್ಪಾ ಅಂದ್ರೆ ಕೇವಲ TT ಅಟ್ಟ ಆಗಿರ್ಬಾರ್ದು ನಮ್ಮ ಸ್ಟಡಿ, ಮುಂದೆ GPS ಅವರಿಗೂ ಸಹಿತ. ಯಾರು ಇಂಗ್ಲಿಷ್ ಅವ್ರು ಹೇಳ್ತಾರೆ ಈಗ ತಮ್ಮ ಅನುಭವನ ಈಗ ನಾನು ಕೇಳ್ತಾ ಇದ್ದೇನೆ ಅವರಿಗೆ ಯಾವ ರೀತಿ ಸ್ಟಡಿ ಮಾಡೋದು ಸಹಿತ ನಿಮ್ ಜೊತೆ ಹಂಚ್ಕೊಳ್ತಾರೆ ಒಂದ್ 2 ನಿಮಿಷದಲ್ಲಿ. ಸರ್ ಎಲ್ಲವೂ ಸಹಿತ ಸಾಕಷ್ಟು ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಂಡ್ರಿ. ಇಂಗ್ಲಿಷ್ ನ ಯಾವ ರೀತಿ ಕವರ್ ಮಾಡ್ಬೇಕು, ಸ್ಕೋರ್ ನ ಹೆಚ್ಚಿಗೆ ಯಾವ ರೀತಿ ಮಾಡ್ಕೋಬೇಕು. ಬಟ್ ನಮ್ದೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಡಿಸೆಂಬರ್ ಅಲ್ಲಿ ಎಕ್ಸಾಮ್ TT ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ಅದಾದ ನಂತರ ಕಾಲ್ ಆಗ್ತಕ್ಕಂಥ ಸುದ್ದಿ ಬಹಳಷ್ಟು ಹರಡ್ತಾ ಇದೆ. ಇಂಗ್ಲಿಷ್ ಟೀಚರ್ ಗಳಿಗೆ ಅಥವಾ ಇಂಗ್ಲಿಷ್ ಓದ್ತಕ್ಕಂತ ಅಭ್ಯರ್ಥಿಗಳಿಗೆ ಸೊ ಯಾವ ರೀತಿ ಸ್ಟಡಿ ಮಾಡಬಹುದ್ರಿ? ಯಾಕಂದ್ರೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಟೈಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿಮ್ ಪ್ರಕಾರ ಸೊ ಟೈಮಿಂಗ್ ಎಷ್ಟು ಆಗ್ಬೋದು ಸರ್? ಒಂದು ಸ್ಟಡಿ ಮಾಡ್ಬೇಕಾದ್ರೆ ನಿಮ್ಗೆ ಏನಾಗ್ತದೆ ಅಂದ್ರೆ ಇಷ್ಟು ಟೈಮ್ ಅಂತ ಬೇಕಾಗ್ತದ್ರಿ. ಈಗ ನಮ್ಗೆ ಈಗಾಗಲೇ ನಮ್ಗೆ ಏನ್ ಗೊತ್ತಿದೆ TET ಬಗ್ಗೆ ಗೊತ್ತಾಗಿದೆ. ಈ TET ಜೊತೆಗೆ ಮತ್ತೆ ಏನಾಗ್ಬೋದ್ರಿ, CET ನು ಸಹಿತ ಏನಾಗ್ಬೋದ್ರಿ ಫಾಲ್ ಆಗುವಂತ ಸಾಧ್ಯತೆ GPS ಇಂಗ್ಲಿಷ್ ಟೀಚರ್ ಆಗುವಂತ ಸಾಧ್ಯತೆನೂ ಇದಾವೆ. ಈ ಟೈಮ್ ಅನ್ನ ಯಾವ ರೀತಿ ಯೂಸ್ ಮಾಡ್ಕೋಬಹುದು? ಓಕೆ, ಈಗ GPST ಕಾಲ್ ಆಗುತ್ತೆ. ಕಾಲ್ ಅಂದ್ರೆ ಈಗ ಡಿಸೆಂಬರ್ 7ಕ್ಕೆ ಎಕ್ಸಾಮ್ ಮುಗಿತು, TET ಮುಗಿತೆ, ರಿಸಲ್ಟ್ 30 ಅನೌನ್ಸ್ ಆಗಿದೆ. ಅನೌನ್ಸ್ ಆಗಿದೆ. ಅದಾದ ನಂತರ ತರಾತುರಿ ನೋಡಿದ್ರೆ ಮುಂದಿನ ಎಕ್ಸಾಮ್ ಬರುವಂತ ಸಾಧ್ಯತೆ ತುಂಬಾನೇ ಇದೆ. ಆಗುತ್ತೆ, ಕಾಲ್ಫಾರ್ಮ್ ಆಗೇ ಆಗುತ್ತೆ. ಸೊ ಇಲ್ಲಿ ಇಂಗ್ಲಿಷ್ ಬೀಂಗ್ ಅ ಟೀಚರ್ ಆಫ್ ಇಂಗ್ಲಿಷ್, ಹೌ ಐ ಪ್ರಿಪೇರ್ಡ್, ನಾ ಟೈಮ್ ಹೆಂಗ್ ಕನ್ಸ್ಯೂಮ್ ಮಾಡಿದೆ ಅನ್ನೋದನ್ನ ಟೈಮ್ ನೀವು ಸ್ಟಡಿ ಮಾಡ್ಬೇಕಾದ್ರೆ ಆಸ್ ಎ ಟೀಚರ್ ವರ್ಕ್ ಆಗಿ ಮಾಡ್ತಿದ್ದೆ, ಟೀಚರ್ ಆಗಿ ಮಾಡ್ತಾ ಇದ್ದೆ, ಜೊತೆನೆ ಇದು ಮಾಡ್ತಿದ್ದೆ. ಇದನ್ನು ಮಾಡ್ತಾ ಇದ್ದೆ. ನಮ್ಮೆಲ್ಲ ಅಭ್ಯರ್ಥಿಗಳು ಹೆಚ್ಚನ್ನು ಅವ್ರ ವರ್ಕು ಮಾಡ್ತಿರ್ತಾರೆ, ಸ್ಟಡಿನೂ ಮಾಡ್ತಿರ್ತಾರೆ. ಸೊ ಅವ್ರಿಗೊಂದು ಯಾವ ರೀತಿ ಟ್ರಿಕ್ಸ್ ಈಗ ನೋಡ್ರಿ, ವರ್ಕ್ ಮಾಡ್ತಾ ಇದ್ರಂದ್ರೆ, ಈಗಾಗ್ಲೇ ವರ್ಕ್ ಮಾಡ್ತಾ ಇದ್ರಂದ್ರ, ಸೊ ವರ್ಕ್ ಮಾಡೋರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂದ್ರ ಬಹಳ ಈಸಿ ಆಗುತ್ತೆ GPST ಎಕ್ಸಾಮ್. ಯಾಕೆ ಈಸಿ ಆಗ್ತೈತೆ ಅಂದ್ರೆ, ನೀವು ಇಂಗ್ಲಿಷ್ ಟೀಚ್ ಮಾಡ್ತಾ ಇರ್ತೀರಿ, ನಿಮ್ದು ವೊಕ್ಯಾಬುಲರಿ ಕೂಡ ಡೆವಲಪ್ ಆಗಿರತ್ತ, ಆಮೇಲೆ ಗ್ರಾಮರ್ ಕೂಡ ನಿಮ್ದು ಏನಾಗಿರತ್ತ ಅಂದ್ರೆ ಇಂಪ್ರೂವ್ ಆಗಿರತ್ತ. ಅದೇ ರೀತಿ ಎಲ್ಲಾ ಗ್ರಾಮರ್ ಮೆಥಡ್ಗಳು ಗೊತ್ತಾಗಿರ್ತಾವ. ಸೊ ಇಲ್ಲಿ ನಾವು ಸ್ಟಡಿ ಮಾಡುವಾಗ ಕ್ವಶನ್ ಪೇಪರ್ ಗೊತ್ತೇ ಇಲ್ಲ, ಕ್ವಶನ್ ಪೇಪರ್ ಇಲ್ಲ. ಯಾವ 8 ಮಾರ್ಕ್ಸ್ ಬರುತ್ತೆ, 5 ಮಾರ್ಕ್ಸ್ ಕ್ವಶನ್ ಯಾವುದು, 2 ಮಾರ್ಕ್ಸ್ ಕ್ವಶನ್ ಯಾವುದು, 4 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಒಟ್ಟು ಓದಬೇಕು. ಯಾಕಂದ್ರೆ ಅದು ಸಿಲೆಬಸ್ ಇದೆ, ಅದು ಸಾಕಷ್ಟು. ಯಾಕಂದ್ರೆ ಡಿಸ್ಕ್ರಿಪ್ಟಿವ್ ಇದೆ, 100 ಮಾರ್ಕ್ಸ್ ನಾವು ಡಿಸ್ಕ್ರಿಪ್ಟಿವ್ ಬರಿಬೇಕಾಗತ್ತ. ಆ ಡಿಸ್ಕ್ರಿಪ್ಟಿವ್ ಅಲ್ಲಿ ಈಗೇನ್ ನಾವು ಟೈಮ್ ಬಗ್ಗೆ ಮಾತಾಡಿದ್ವಲ್ಲ, ಟೈಮ್ ಬಹಳ ಇಂಪಾರ್ಟೆಂಟ್. ನಾವು ಸ್ಟಡಿ ಮಾಡ್ಬೇಕಾದ್ರೆ ನಮ್ ಫ್ರೆಂಡ್ ಒಬ್ರು ಧಾರವಾಡದವ್ರು ಇದ್ರು. ನಾವ ಏನ್ ಮಾಡಿದ್ವಿ ಅಂದ್ರೆ ಕ್ವಶನ್ ಪೇಪರ್ ಗಳನ್ನ ಏನ್ ಮಾಡಿದ್ವಿ, ರೈಟ್ ಡೈರಿ ಅಂತೇಳಿ, ಇದು ನಿಮ್ಗ 4 ಮಾರ್ಕ್ಸ್ ಕೇಳ್ಬೋದು ಅಥವಾ 5 ಮಾರ್ಕ್ಸ್ ಕೇಳ್ಬೋದು. ಇದನ್ನ ನಾವು ಹೆಂಗ್ ಮಾಡಿದ್ವಿ ಅಂದ್ರೆ, ನಾವು ಟೈಮ್ ಬರಿತಿದ್ವಿ. ಒಂದ್ ಯಾವ್ದೋ ಡೈರಿ ಎಂಟ್ರಿ ಮಾಡ್ಬೇಕು. ಡೈರಿ ಎಂಟ್ರಿ ಮಾಡ್ಬೇಕಾದ್ರೆ ನಾವು ಕ್ವಶನ್ ಗಳನ್ನ ಅಂದ್ರೆ ಈ ಒಂದು ಡೈರಿಯನ್ನ ಮುಗಿಸ್ಬೇಕಾದ್ರೆ ನಮ್ ಟೈಮ್ ಇಟ್ಬೇಕು ಒಂದ್ 5 ರಿಂದ 6 ನಿಮಿಷ ಇಟ್ರೋ ನಾವು ಬರೆಯಬೇಕು. ಒಂದು ಡೈರಿ ಬರಿಬೇಕಾದ್ರೆ 1 ಪೇಜ್ ಕಂಪಲ್ಸರಿ, 1 ಪೇಜ್ ಬರೆಯಬೇಕು. 1 ಪೇಜ್ ಬರೆದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಮಾರ್ಕ್ಸ್ ಸಿಗತ್ತೆ. ಸೊ ಆ ಡೈರಿ ಎಂಟ್ರಿಯನ್ನ ಮಾಡ್ಬೇಕಾದ್ರೆ ನಾವು ಟೈಮ್ ಹಚ್ಚಿ ಬರಿತಾ ಇದ್ವಿ. ಹಂಗ ಇಲ್ಲಿ ಏನಾಗ್ಬೇಕಂದ್ರೆ ಪ್ರಾಕ್ಟೀಸ್, ವೆರಿ ಗುಡ್, ಅದು ಬಹಳ ಇಂಪಾರ್ಟೆಂಟ್. ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇರೋದ್ರಿಂದ ನೀವು ಪ್ರಾಕ್ಟೀಸ್ ಜಾಸ್ತಿ ಮಾಡ್ಬೇಕು. ಲ್ಯಾಂಗ್ವೇಜ್ ನಾವು ಓದ್ರ ಆಗ್ತಿತ್ತಂದ್ರೆ ಸಾಧ್ಯ ಇಲ್ಲ. ಇಲ್ಲ
ಅದಕ್ಕಾಗಿ ನಾವು ಫಸ್ಟ್ ಟೈಮ್ ಎಲಿಜಿಬಲ್ ಆಗಿಲ್ಲ. ಬಹಳ ಜನ ಕಡಿಮೆ ಆಗಿದೆ. 2,500 ಜನ ಅಷ್ಟೇ ಎಲಿಜಿಬಲ್ ಆದ್ರು 10,000ದಲ್ಲಿ. 10,000 10,000 ರಿಕ್ವೈರ್ಮೆಂಟ್ ಇತ್ತು. ಸೊ ಅದಕ್ಕಾಗಿ ಇಲ್ಲಿ ಏನಾಗ್ಬೇಕಂದ್ರೆ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಹೆಲ್ಪ್ಸ್ ಯು ಲಾಟ್ ಟು ಕ್ಲಿಯರ್ ದ ಎಕ್ಸಾಮ್. ಆಮೇಲೆ ಏನಾಗತ್ತಂದ್ರೆ ನೀವು ಯಾವ್ದು ಸಿಲೆಬಸ್ ಇದೆ, ಹಾ. ಈಗಾಗಲೇ ಸಿಲೆಬಸ್ ಕೊಟ್ಟಾರ ಅವ್ರು. ಸಿಲೆಬಸ್ ಓರಿಯೆಂಟೆಡ್ ಸ್ಟಡಿ ಮಾಡ್ಬೇಕು ನೀವು ಯಾವಾಗ್ಲೂ. ಸಿಲೆಬಸ್ ಓರಿಯೆಂಟೆಡ್ ಸ್ಟಡಿ. ಈಗ ಡೈರಿ ಎಂಟ್ರಿ ಐತಿ, ಲೆಟರ್ ರೈಟಿಂಗ್ ಐತಿ, ಬಯೋ ಸ್ಕೆಚ್ ಐತಿ, ಅದೇ ರೀತಿ ಪ್ಲೇ ಕಾರ್ಡ್ಸ್ ಅದಾವ. ಸೊ ಯಾವ್ದಿದೆ ಅದ್ರ ಮ್ಯಾಗ ದಿನ ಒಂದು ಒಂದೊಂದು ಕಂಟೆಂಟ್ ಮ್ಯಾಗ ಇಂಗ್ಲಿಷ್ ಟೀಚರ್ ವರ್ಕ್ ಇಂಗ್ಲಿಷ್ ಟೀಚರ್ ಯಾರೇ ಇಂಗ್ಲಿಷ್ ಟೀಚರ್ ವರ್ಕ್ ಮಾಡತ್ತೀರ ಅಥವಾ ಇನ್ ಇಂಗ್ಲಿಷ್ ಟೀಚರ್ ಆಗಿ ಅಪಾಯಿಂಟ್ ಆಗೋದ್ರಿ ಗೌರ್ಮೆಂಟ್, ಎವ್ರಿ ಡೇ ಒಂದೊಂದು ಕಂಟೆಂಟ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿ ಬರ್ತಿಗ್ರಿ ಅವ್ನು ಖಾಲಿ ಪೇಜ್ ಮೇಲೆ ಬರದು ಪ್ರಾಕ್ಟೀಸ್ ಮಾಡ್ರಿ. ಅದೇನಾಗತ್ತಂದ್ರೆ ಹೆಲ್ಪ್ ಆಗತ್ತೆ. ಅಲ್ಲಿಯೂ ಕೂಡ ಇಲ್ಲಾಂದ್ರೆ 40ರಿಂದ 45 ಏನದಾವ ಅಂದ್ರೆ ಕಂಟೆಂಟ್ ಪಠ್ಯಕ್ರಮ ಆ ರೀತಿ ಇದೆ. ಸೊ ಆ ಪಠ್ಯಕ್ರಮವನ್ನ ದಿನ ಒಂದೊಂದು ಮಾಡ್ಕೊತ ಹೋದ್ರೆ ನಮಗೆ ಬರ್ಲಿಕ್ಕೆ ಐಡಿಯಾ ಬರ್ತಂದ್ರೆ ಎಕ್ಸಾಮ್ ನಲ್ಲಿ ಯಾವುದೇ ವಿಚಾರ ಮಾಡಕ್ ಅವಶ್ಯಕತೆನೇ ಇರಲ್ಲ. ನಿಮ್ಗೆ ಅದು ಐಡಿಯಾ ಇರಬೇಕು. ಲೆಟರ್ ರೈಟಿಂಗ್ ಹೆಂಗ್ ಬರಿಬೇಕು, ಬಯೋ ಸ್ಕೆಚ್ ಹೆಂಗ್ ಬರಿಬೇಕು, ಪ್ಲೇ ಕಾರ್ಡ್ಸ್ ಹೆಂಗ್ ಬರಿಬೇಕು, ಡೈರಿ ಎಂಟ್ರಿ ಹೆಂಗ್ ಮಾಡ್ಬೇಕು, ಇಮೇಲ್ ಹೆಂಗ್ ಬರಿಬೇಕು, ಇದು ನೀವು ಸ್ವಲ್ಪ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಂದ್ರೆ ಯಾಕಂದ್ರೆ 5 ಮಾರ್ಕ್ಸ್ 4 ಕ್ವಶನ್ ಕೇಳ್ತಾರೆ, 20 ಮಾರ್ಕ್ಸ್ 20 ಮಾರ್ಕ್ಸ್ ಅವ ಬರ್ತಾವ. ಉಳಿದು 4 ಮಾರ್ಕ್ಸ್ ಇರ್ತಾವ. ನೀವು 1 ಮಾರ್ಕ್ಸ್ 2 ಮಾರ್ಕ್ಸ್ ಗ್ರಾಮರ್ ರಿಲೇಟೆಡ್ ಇರ್ತಾವ, ಈಸಿಯಾಗಿ ಬರಿಬಹುದು. ಬಟ್ ಇಲ್ಲಿ ಏನೈತಿಲ್ಲ, ನಿಮ್ಗೆ ಏನೂ ಗೊತ್ತಿಲ್ಲ, ಐಡಿಯಾ ಇಲ್ಲ ಅಂದ್ರೆ ಯು ಕಾಂಟ್. ವಿಚಾರ ಮಾಡಿ ಅಲ್ಲಿ ವಿಚಾರ ಮಾಡ್ಬೇಕು ಅಂದ್ರೆ 1 ಪೇಜ್ ಬರೀಬೇಕಾದ್ರೆ ನಮ್ಗೆ 15 ನಿಮಿಷ ಬೇಕು. ನಾವ್ ಹಂಗ ಕ್ಯಾಶುಯಲ್ ಆಗಿ ಬರೆಯಕ್ ಹೋದ್ರೆ. ಈಗ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅಂದ್ರೆ ಈಸಿ ಆಗತ್ತ. ಅವ್ನ ಏನದಾವಲ್ಲ 5 ಮಾರ್ಕ್ಸ್ ಕ್ವಶನ್ಸ್ ಅದಾವಲ್ಲ, ಡೈರಿ ಎಂಟ್ರಿ ಏನ್ ಅದಾವಲ್ಲ, ಅಥವಾ ಲೆಟರ್ ರೈಟಿಂಗ್ ಆಗಿರ್ಬೋದು, ಅಥವಾ ಎಸ್ಸೆ ಆಗಿರ್ಬೋದು, ಮತ್ತ ಪ್ಲೇ ಕಾರ್ಡ್ಸ್ ಆಗಿರ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಆಗಿರ್ಬೋದು. ಸೊ ಇವುಗಳನ್ನ ಏನ್ ಮಾಡ್ರಿ, ದಿನಾಲು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ದಿನ ಒಂದೊಂದು ತಗೋರಿ. ಇವತ್ತು ಡಿಸ್ಕ್ರಿಪ್ಷನ್ ತಗೊಂಡ್ರಿ ಅಂದ್ರೆ ನಾಳೆ ಏನ್ ಮಾಡ್ರಿ, ಪ್ಲೇ ಕಾರ್ಡ್ಸ್ ಬರ್ರಿ, ನಾಡಿದ್ದು ಲೆಟರ್ ರೈಟಿಂಗ್ ಬರ್ರಿ. ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊತ ನೀವು ಹೋದ್ರಿ ಅಂದ್ರೆ ಈಸಿ ಆಗಿ ಏನಾಗ್ತಿ, ನಾವ್ ಎಲ್ಲಾನು ಕವರ್ ಮಾಡ್ಬೋದು. ಮತ್ತೆ ಈಸಿಯಾಗಿ ಎಲಿಜಿಬಲ್ ಆಗಿ ಅಪಾಯಿಂಟ್ ಕೂಡ ಟೋಟಲ್ ಎಷ್ಟು ಟೈಮಿಂಗ್ ಬೇಕಾ ಸರ್ GPS ಸಿಲೆಬಸ್ ಪರ್ಫೆಕ್ಟ್ ಆಗಿ ಕವರ್ ಮಾಡ್ಬೇಕಾದ್ರೆ? ಪರ್ಫೆಕ್ಟ್ ಆಗಿ ನಮ್ಗೊಂದು ವಿಚಾರ ಅದ ರೀ, ಫೆಬ್ರವರಿಯಲ್ಲಿ ಕಾಲ್ ಆಗೋ ಸಾಧ್ಯತೆ ಇದೆ ರೀ. ಇನ್ನು ನಮಗೆ 4 ತಿಂಗಳು ಟೈಮ್ ಇದೆ ರೀ. 4 ತಿಂಗಳು 4ರಿಂದ 5-6 ತಿಂಗಳು ಇರ್ತಾ ಇದೆ ರೀ. 4ರಿಂದ 5 ತಿಂಗಳು. 4 ಮಂತ್ಸ್. ಈ 4 ಮಂತ್ಸ್ ಜೊತೆ ಈಗ ಒಂದು TET 1 ತಿಂಗಳು ಹೋಗ್ಬಿಡುತ್ತೆ. TETನೂ ಒಂದ್ ಆಗ್ತದೆ. 3 ತಿಂಗಳು. ಈ 3 ತಿಂಗಳಲ್ಲಿ ಡೈಲಿ ಅಟ್ ಲೀಸ್ಟ್ 4 ಅವರ್ ನೀವು ಸ್ಟಡಿ ಮಾಡಿ ಇಂಗ್ಲಿಷ್. ನಾನು ಸ್ಟಡಿ ಮಾಡಿದ್ದು ಬೆಳಿಗ್ಗೆ, ಯಾಕಂದ್ರೆ ನಮ್ದು ಕ್ಲಾಸ್ ಎಲ್ಲ ಇರ್ತಿದ್ವಿ. ಬೆಳಿಗ್ಗೆ ನಾ 1-2 ತಾಸು ಟ್ಯೂಷನ್ ಮಾಡ್ತಿದ್ವಿ. ಟ್ಯೂಷನ್ ಮಾಡೋದಾ ಟ್ಯೂಷನ್ ಮಾಡ್ಬೇಕಾರೆ ಅಲ್ಲಿ ನಮ್ಗೆ ಸಿಲೆಬಸ್ ಕೇಳಿರಲ್ಲ, ಅದನ್ನ ಟ್ಯೂಷನ್ ಕೇಳ್ಬಿಡ್ತೀವಿ. ಗ್ರಾಮರ್ ಅನ್ನ ಇದನ್ ಮಾಡ್ಬಿಡ್ತೀವಿ. ಓದೋಕ್ಕಿಂತ ಕಲ್ಸಿದ ನೆನಪು ಉಳಿತೈತಿ. ಸೊ ಅವುಗಳನ್ನ ನಾವು ಕಲಿಸ್ತಾ ಇದ್ವಿ. ಸೊ ಹಿಂಗಾಗಿ ಬೆಳಿಗ್ಗೆ 2 ತಾಸು, ಸಾಯಂಕಾಲ 2 ತಾಸು, ಇನ್ಕ್ಲೂಡಿಂಗ್ ಅದರ್ ಸಬ್ಜೆಕ್ಟ್. ಯಾಕಂದ್ರೆ ಸೈಕಾಲಜಿ ಇರತ್ತೆ, ಅದನ್ನು ಮಾಡ್ಬೇಕಾಗತ್ತೆ. ಸೈಕಾಲಜಿನೂ ಮಾಡ್ಬೇಕಾಗಿರತ್ತೆ. ಸೊ ಅದಕ್ಕಾಗಿ ಅದ್ರ ಜೊತೆ ಒಂದು ದಿನಾಲು 2ರಿಂದ 3 ತಾಸು ಇಂಗ್ಲಿಷ್ ನೀವೇನ್ ಮಾಡ್ರಿ, ಇವತ್ತಿಂದ ಕವರ್ ಮಾಡಿದ್ವಿ ಸಹಿತ ಆಗತ್ತೆ. ಹೆಲ್ಪ್ ಆಗುತ್ತೆ, ಜೊತೆಗೆ GPS ಕೂಡ ಹೆಲ್ಪ್ ಆಗುತ್ತೆ. ಇದರಿಂದ ನಾವು ಆರಾಮಾಗಿ ಕ್ರ್ಯಾಕ್ ಮಾಡೋದು. ಯಾಕಂದ್ರೆ ಕಾಂಪಿಟೇಷನ್ ಬಹಳ ಬರ್ತಾ ಸಂಖ್ಯೆನೇ ಹೆಚ್ಚಾಗ್ತಾ ಇದೆ. ಕಾಲುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಂಬರ್ ಆಫ್ ವೇಕೆನ್ಸಿನ ಕಡಿಮೆ ಇದಾವ್ರಿ. ಎಲಿಜಿಬಲ್ ಕ್ರೈಟೇರಿಯಾನು ಕಡಿಮೆ ಮಾಡಿದ್ರು ಈ ಸಲ. ಹೌದ್ರಿ. 67.5 ಆದ್ರೆ 45% ತಂದಿಟ್ರು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ರು ಸ್ಕೋರ್ ಮಾಡ್ಬಿಡ್ತಾರ. ಆಮೇಲೆ ಯಾರು ಬ್ಯಾಕ್ ಸ್ಕೋರ್ ಇರತ್ತಲ್ಲ ಡಿಗ್ರಿದೆಲ್ಲ ನೋಡ್ಬೇಕು. ಬ್ಯಾಕ್ ಸ್ಕೋರ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ ರೀ. ನೋಡ್ಬೇಕು ಏನೇನ್ ಆಗ್ತದೆ ರೀ. ಇನ್ನೂ ಏನಾಗಿಲ್ಲ. ಬಟ್ ಅದಿತ್ತಂದ್ರೆ ಸಮಸ್ಯೆ. ಯಾಕಂದ್ರೆ ನಮ್ ಟಾರ್ಗೆಟ್ ಮೇನ್ ಎಕ್ಸಾಮ್ ಇವು ಅಷ್ಟು ನಮ್ ಕೈ ಆಗಿದಾವ್ರಿ. ಈಗ ಉಳಿದಿದೆ ಅಷ್ಟೇ. ಈಗ ಈ ಎಕ್ಸಾಮ್ TET ಬಹಳ ಇಂಪಾರ್ಟೆಂಟ್ ಅಂತ ಯಾಕಂದ್ರೆ ಅಲ್ಲಿ ಕವರ್ ಆಗ್ತದ್ರಿ. ಮಾರ್ಕ್ಸ್ ಸಹಿತ ಕೌಂಟ್ ಆಗ್ತಾ ಇದೆ. TET ಮಾರ್ಕ್ಸ್ ಸಹಿತ GPS ಅಲ್ಲಿ ಕೌಂಟ್ ಆಗ್ತಾ ಇದೆ. ಹಾಗಾಗಿ TET ನ ಬಹಳಷ್ಟು ಕೇರ್ಲೆಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಂದೊಂದು ಅಂಕಗಳು ಸಹಿತ ಬಹಳ ಇಂಪಾರ್ಟೆಂಟ್ ರೀ. ಕಾಂಪಿಟೇಷನ್ ಬಹಳ ಇದ್ದಾಗ ಡಿಜಿಟ್ ಮೇಲೆ ಏನಾಗೋದ್ರಿ, ಹೋಗುವಂತ ಸಾಧ್ಯತೆ ಇರ್ತದ್ರಿ. ಹಾಗಾಗಿ ಪ್ರತಿಯೊಂದು ಅಂಕಗಳು ಸಹಿತ ಇಂಪಾರ್ಟೆಂಟ್ ಆಗಿರ್ತಾ ಇದಾವೆ. ಯಾವುದೇ ಸಬ್ಜೆಕ್ಟ್ ಕೇರ್ಲೆಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು TET ಅನ್ನೋದು ಕೇರ್ಲೆಸ್ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಪ್ರಿಪರೇಷನ್ ಇವತ್ತಿಂದ ಆಗಿದ್ರೆ ಬಹಳ ಬೆಟರ್ ಅಂತ ಹೇಳ್ತಾ ಇದಾರೆ. ಒಟ್ಟಾರೆ ಇಂಗ್ಲಿಷ್ ಅನ್ನೋದು ಬಹಳಷ್ಟು ಕಠಿಣ ವಿಷಯ ಅಲ್ಲ. ಅದೊಂದು ಸರಳವಾಗಿ ನಾವು ಕಲಿಬಹುದು. ಬಟ್ ಅದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಇರಬೇಕು. ಕಾನ್ಸೆಪ್ಟ್ ಗಳು ಯಾವ ರೀತಿ ಬರ್ತಾ ಇದಾವೆ, ಕ್ವಶನ್ ಪೇಪರ್ ಯಾವ ರೀತಿ ಫ್ರೇಮ್ ಆಗಿರ್ತಾ ಇದೆ, ಸ್ವಲ್ಪ ನಮ್ಗೆ ಐಡಿಯಾ ಇದ್ದು ಅಂದ್ರೆ ಆರಾಮಾಗಿ ನಾವೇನ್ ಮಾಡ್ಬೋದು, ಟಚ್ ಮಾಡಬಹುದ್ರಿ ಕನ್ನಡ ಮತ್ತು ಇಂಗ್ಲಿಷ್ಗಳನ್ನ. ಸರ್, ಸಾಕಷ್ಟು ವಿಚಾರಗಳನ್ನು ನಮ್ಮ ಅಭ್ಯರ್ಥಿಗಳ ಜೊತೆ ಹಂಚಿಕೊಂಡಿದ್ದಾರೆ. ಯಾವ ರೀತಿ ಇಂಗ್ಲಿಷ್ ನಲ್ಲಿ ಹೆಚ್ಚಿಗೆ ಅಂಕಗಳನ್ನ ಗಳಿಸಬೇಕು TET ಯಲ್ಲಿ.
ಸೊ ಮತ್ತೊಂದಿನ ಆತ್ಮೀಯ ಸರ್ ಅವರನ್ನ ಮತ್ತೊಮ್ಮೆ ನಾವು GPT ಇಂಗ್ಲಿಷ್ನ ಪರ್ಫೆಕ್ಟ್ ಆಗಿ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ವಿಡಿಯೋ ಮಾಡ್ತೇವೆ. ಸೊ ಇಲ್ಲಿ ತನಕ ಸಾಕಷ್ಟು ವಿಚಾರಗಳನ್ನ ಇಂಗ್ಲಿಷ್ 30 ಪ್ರಶ್ನೆಗಳನ್ನ ಯಾವ ರೀತಿ ಡಿವೈಡ್ ಆಗಿದಾವೆ, ಅವುಗಳನ್ನ ಯಾವ ರೀತಿ ಸ್ಟಡಿ ಮಾಡಬೇಕು, ಸ್ಕೋರ್ ಅನ್ನ ಯಾವ ರೀತಿ ಹೆಚ್ಚಿಗೆ ಮಾಡಬೇಕು, ಟೈಮ್ ಅನ್ನ ಯಾವ ರೀತಿ ಸೇವ್ ಮಾಡಬೇಕು, ಜೊತೆಗೆ ಸ್ಕೋರ್ ಜೊತೆಗೆ TET ಎಲಿಜಿಬಲ್ ಯಾವ ರೀತಿ ಆಗಬೇಕು, ಸಾಕಷ್ಟು ತಮ್ಮ ಅನುಭವದ ಮಾತುಗಳನ್ನ ನಮ್ಮ ಜೊತೆಗೆ ಇವತ್ತೇನ್ ಮಾಡಿದ್ದಾರೆ ಹಂಚಿಕೊಂಡಿದ್ದಾರೆ. ಸೊ ಅವರಿಗೆ ನಮ್ಮ ಒಂದು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ವತಿಯಿಂದ ಆತ್ಮೀಯವಾಗಿ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತಾ ಇದೆ ಸರ್. ಥ್ಯಾಂಕ್ ಯು ಸರ್ ನಿಮ್ಮ ಇದೇ ರೀತಿ ನಿಮ್ಮ ಅವಕಾಶಕ್ಕಾಗಿ. ಒಂದು ಸಹಕಾರ ನಮ್ಮ ಜೊತೆಗಿರ್ಲಿ, ನಮ್ಮ ಅಭ್ಯರ್ಥಿಗಳಿಗೆ ನಿಮ್ಮ ನಾಲೆಜ್ ಅನ್ನ ಶೇರ್ ಮಾಡಿ ಹೇಳ್ತಾ, ಸೊ ಮತ್ತೊಮ್ಮೆ ತಮಗೆ ನಮ್ಮೆಲ್ಲ ಅಭ್ಯರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಅಪಾರ್ಚುನಿಟಿ. ಥ್ಯಾಂಕ್ ಯು ಸರ್.